ನೀವು ಸಾಕಷ್ಟು ಸಲ ತಂದೆ ಬಗ್ಗೆ ಪೋಸ್ಟ್ಗಳನ್ನೆಲ್ಲ ಹಾಕ್ತಾ ಇರ್ತೀರಾ. ಏನಾಗ್ತದೆ ಅಂತ ಗೊತ್ತಿಲ್ಲದೆ ಇರೋವಂಥ ಟೈಮ್ ಅದು. ನಿನ್ನೆ ಇದ್ರು ಇವತ್ತಿರಲ್ವಾ ಅಂದರೆ ಹೆಂಗೆ ನೆಕ್ಸ್ಟ್ ಏನು. ಇವತ್ತಿಗೂ ಕೂಡ ಸೀರಿಯಲ್ನ ನೆನಪು ಮಾಡ್ಕೊಳ್ಳೋದಾದ್ರೆ ಯಾವ ಒಂದು ಘಟನೆ ಯಾವಾಗಲೂ ಕಾಡುತ್ತೆ. ಕೊನೆ ಕ್ಯಾಮ್ರಾಮನ್ಗೆ ಯಾವಾಗ ಗೊತ್ತಾಯಿತು ಗೊತ್ತಿಲ್ಲ. ವಿದಿನ್ ಒಂದು 10-15 ಸೆಕೆಂಡ್ಸಲ್ಲಿ ಅವ್ರಿಗೆ ಗೊತ್ತಾಗಿ ಅವ್ರು ಬಂದು ನನ್ನ ಕೂದಲು ಹಿಡಿದು ಹಿಂಗೆ ಎಳ್ದಿದ್ದಾರೆ, ಎತ್ತಿದ್ದಾರೆ. ನನ್ನ ದುಪ್ಪಟ ಹತ್ಕೊಂಡಿದ್ದು ಬಿಸಿ ನನಗೆ ಗೊತ್ತಾಗಿ ಅಮ್ಮ ಅಂತ ಕಿರ್ಚಿದ್ದೀನಿ. ಅವಾಗ ಇಮ್ಮಿಡಿಯೇಟ್ಲಿ ಅವರು ಈಗ ಒಂದು ವ್ಯಕ್ತಿ ನಮ್ಮ ಜೀವನದಲ್ಲಿ ಎಷ್ಟು ದಿನ ಇರಬಾರದು ಅನ್ನೋದು ಕೂಡ ಮೊದಲೇ ಪೂರ್ವ ನಿರ್ಧರಿತ ಅಂತ ಹೇಳ್ತಾರೆ. ಯಾರನ್ನು ಯಾವುದಕ್ಕೂ ನಾವು ತಡೆಯೋಕ್ಕಾಗಲ್ಲ. ಅವರು ಒಂದು ಇದರ ಪ್ಯಾಸೆಂಜರ್ ಆಗಿರ್ತಾರೆ ನಮ್ಮ ಲೈಫ್ ಜರ್ನಿನಲ್ಲಿ. ನಮ್ದೊಂದು ಟ್ರೈನ್ ಹೋಗ್ತಿದೆ, ಅದರಲ್ಲಿ ಹತ್ಕೊಳ್ತಾರೆ. ನೆಕ್ಸ್ಟ್ ಸ್ಟೇಷನ್ ಬಂತ ಅವ್ರು ಇಳಿತಾರೆ. ನಾನು ಹೋಗಿ ಮತ್ತೆ ಕಂಪ್ಲೇಂಟ್ ಹೇಳಿದ್ರೆ ದೇವ್ರ ಹತ್ರ, ನಂದು ಕರ್ಮನೇ ಅದು. ಯಾರ್ಯಾರು ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾರೆ ಅಥವಾ ಯಾರ್ಯಾರು ಅನ್ನೆಸೆಸರಿ ಕಮೆಂಟ್ ಮಾಡ್ತಾರೆ, ನಿಮಗೆ ನನ್ನ ಲೈಫ್ ಜರ್ನಿ ಗೊತ್ತಿಲ್ಲ. ನನಗೆ ನಾನು ಹೋಗೋ ವನದುರ್ಗ ದೇವಸ್ಥಾನದ ಗುರುಜಿ ಒಂದು ಮಾತು ಹೇಳ್ತಿರ್ತಾರೆ, ನಿನಗೆ ಯಾರ್ಯಾರು ಏನೇನು ಅಂತಾರೆ, ನಿನ್ನ ಪಾಪ ಕರ್ಮಗಳೇನಿರುತ್ತೆ ಅದನ್ನೆಲ್ಲ ಅವ್ರು ತೊಗೊಂಡು ಹೋಗ್ತಿದ್ದಾರೆ ಅಂತ. ತಗೊಳ್ಳಿ, ಗುಡ್. ಅಂದರೆ ಕೆಲವೊಮ್ಮೆ ನಾವು ಎಲ್ಲಿ ಎಷ್ಟು ಮಾತಾಡಬೇಕು ಅನ್ನೋದು ಗೊತ್ತಾಗಲ್ಲ. ಡೈರೆಕ್ಟರ್ ಹೇಳಿದ್ರಾ ನಡ್ಕ ನಮಗೆ. ಸಾಕಷ್ಟು ಪ್ರೊಡಕ್ಷನ್ ಹೌಸ್ಗಳು ದುಡ್ಡೇ ಕೊಡಲ್ಲ, ಸಂಭಾವನೆ ಕೊಡಲ್ಲ ಅನ್ನೋಂಥ ಕಂಪ್ಲೇಂಟ್ ಇದೆ. ಸ್ಟ್ರೇಟ್ ಫಾರ್ವರ್ಡ್ ಅವಳು, ಅಥವಾ ನನಗೆ ಆಟಿಟ್ಯೂಡ್ ಇದೆ ಅಂತನೋ, ಅಥವಾ ನನಗೆ ಅವಳು ತುಂಬ ಹಾರ್ಷಾಗಿ ಮಾತಾಡ್ತಾಳೆ ಅಂತನೋ, ನನಗೆ ಆ ಥರ ಕಮೆಂಟ್ಸ್ಗಳು ಬಂದಿದೆ. ಜನ ಯಾವಾಗಲೂ ಕೇಳೋದು ಯಾವಾಗ ಮದುವೆ. ಎಲ್ಲಿವರೆಗೆ ಟೈಮ್ ಬರಲ್ಲ ಅಲ್ಲಿವರೆಗೆ ನಾವು ಮದುವೆ ಆಗೋಕ್ಕಾಗಲ್ಲ. ಕೃತಿಕಾ ಏನು ಅಂತ ನನಗೆ ಗೊತ್ತು. ನೀವು ಯಾರು ಅವಳ ಬಗ್ಗೆ ಕಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಧೈರ್ಯವಾಗಿ ಹೇಳೋ ಅಂತ ಒಬ್ಬ ಹುಡುಗ ಸಿಕ್ಕಿದ್ರೆ ಡೆಫಿನೆಟ್ಲಿ ಐ ಗೆಟ್. ಪ್ರೀತಿಯ ವೀಕ್ಷಕರೇ, ರಾಧಾ ಕಲ್ಯಾಣ ಧಾರಾವಾಹಿ ಯಾರಿಗೆ ನೆನಪಿಲ್ಲ ಹೇಳಿ. ಕಿರುತೆರೆ ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಇಷ್ಟವಾಗಿದ್ದಂತಹ ಧಾರಾವಾಹಿ ಅದು. ಈ ಧಾರಾವಾಹಿಯಲ್ಲಿ ರಾಧಿಕಾ ಪಾತ್ರದಲ್ಲಿ ಕೃತಿಕಾ ರವೀಂದ್ರ ಅವರು ಆ್ಯಕ್ಟ್ ಮಾಡಿದರು. ಅದಾದ ನಂತರದಲ್ಲಿ ಕೆಲ ಧಾರಾವಾಹಿಗಳಲ್ಲೂ ಕೂಡ ನಟಿಸಿದ್ರು. ಬಿಗ್ ಬಾಸ್ ಶೋನಲ್ಲಿ ಕೂಡ ಕಾಣಿಸ್ಕೊಂಡ್ರು. ಇತ್ತೀಚೆಗೆ ಹೊಸ ಮನೆಗೆ ಕೂಡ ಕಾಲಿಟ್ಟಿದ್ದಾರೆ. ಬನ್ನಿ, ಸಾಕಷ್ಟು ವಿಷಯ ಅವ್ರ ಜೊತೆ ಮಾತನಾಡೋಕ್ಕಿದೆ, ಅವರ ಬದುಕಿನ ಬಗ್ಗೆ ತಿಳ್ಕೊಳ್ಳೋದಿದೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಆರಾಮು. ಓಕೆ, ಹೊಸ ಮನೆ ಕಾಲಿಟ್ಟಿದ್ದೀರಾ. ತುಂಬು ಹೃದಯದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿಯಾಗತ್ತೆ. ಅಂದರೆ ಒಂದು ಹುಡುಗಿಯಾಗಿ ಏಕಾಂಗಿಯಾಗಿ ಹೋರಾಟ ಮಾಡಿ ಬೆಂಗಳೂರಿನಂತಹ ಒಂದು ಮಹಾನಗರದಲ್ಲಿ ಮನೆ ಮಾಡೋದಿದೆಯಲ್ಲ, ಅದು ಸುಲಭ ಇಲ್ಲ. ತುಂಬ ನಿಜ ಅದು. ಅಂದರೆ ಎಲ್ಲರದ್ದು ಒಂದು ಸ್ಟ್ರಗಲ್ ಇರುತ್ತೆ, ಒಬ್ಬೊಬ್ರದ್ದು ಒಂದೊಂದು ಥರದ ಸ್ಟ್ರಗಲ್. ಇವಾಗ ನಂದು ಒಂದು ಥರದ್ದಿರುತ್ತೆ, ಅದೇ ಆನೆ ಭಾರ ಆನೆಗೆ, ಇರುವೆ ಭಾರ ಇರುವೆಗೆ ಅಂತ ಹೇಳ್ತಾರಲ್ಲ, ಹಾಗೊಂದೊಂದು ಸ್ಟ್ರಗಲ್ ಇರುತ್ತೆ. ಸೊ ನನಗೆ ನನ್ನ ಸ್ಟ್ರಗಲ್ ಆ್ಯಕ್ಚುಲಿ ತುಂಬ ದೊಡ್ಡದೆ. ಯಾಕೆಂದರೆ ನಾನು ಸಾಗರದ ಹತ್ರ ಅನಂತಪುರ ಅನ್ನೋ ಒಂದು ಹೋಬಳಿನಲ್ಲಿ ಹುಟ್ಟಿ ಬೆಳೆದಿದ್ದಂಥವಳು. ಅಲ್ಲಿಂದ ಬೆಂಗಳೂರಿಗೆ ಬಂದಿದ್ದ ಜರ್ನಿನೇ ಒಂದು ದೊಡ್ಡದು ಜರ್ನಿ ನನಗೆ. ಸೊ ಆ ಜರ್ನಿ ಪ್ರಕಾರ ಹೋಗಬೇಕು ಅಂತ ಅಂದರೆ ಇವತ್ತೇನು ನಾನು ಇಲ್ಲಿ ನಿಂತಿದ್ದೀನಿ, ದಟ್ ಈಸ್ ವೆರಿ ಬಿಗ್ ಫಾರ್ ಮೀ. ನಂಗೆ ದೊಡ್ಡದು. ತಾಯಿ ಟೀಚರು. ಸೊ ಟೀಚರ್ ಅಂತ ಅಂದ್ಕೂಡಲೇ ಮಕ್ಕಳು ತುಂಬ ಚೆನ್ನಾಗಿ ಓದಬೇಕು, ಮಾರ್ಕ್ಸ್ ತಗೋಬೇಕು ಅಂತ ಹೇಳಿ ಕನ್ಸು ಕಾಣ್ತಾರೆ. ನೀವು ಆ್ಯಕ್ಟಿಂಗಿಗೆ ಬಂದ್ಬಿಟ್ರಿ. ಈಗ ಯೂಶ್ವಲಿ ಟೀಚರ್ ಅಂತ ಅಂದ್ಕೂಡಲೇ ಇಂಜಿನಿಯರಿಂಗೋ ಡಾಕ್ಟ್ರೋ ಅಥವಾ ಸಮಥಿಂಗ್ ಏನೋ ಒಂದು ಮಾಡಬೇಕು ಮಕ್ಕಳು ಅಂತ ಆಸೆ ಪಡೋದುಂಟು. ನೀವು ಆ್ಯಕ್ಟಿಂಗಿಗೆ ಬಂದಿದ್ದು ಹೇಗೆ ಅಂತ? ತುಂಬ ಆಕಸ್ಮಿಕ. ಆ್ಯಕ್ಟಿಂಗ್ ಅಂತ ನಾನು ಅಂದರೆ ಯಾವತ್ತೂ ಪರ್ಸ್ಯೂ ಮಾಡಬೇಕು, ಆ್ಯಕ್ಟಿಂಗ್ನ ಕರಿಯರಾಗಿ ತೊಗೋಬೇಕು ಅಂತ ನನ್ನ ಇಂಟೆನ್ಷನ್ ಇರಲಿಲ್ಲ. ಅಂದರೆ ಚಿಕ್ಕ ವಯಸ್ಸಲ್ಲಿ ಒಂದು ಆಸೆ ಇತ್ತು, ಟಿ ವಿನಲ್ಲಿ ಕಾಣಿಸ್ಕೊಳ್ಬೇಕು ಅಂತ. ಸುಮ್ಮನೆ ನನ್ನ ರಿಲೇಟಿವ್ ಯಾರೋ ಒಬ್ಬರು ಆ್ಯಕ್ಟ್ ಮಾಡ್ತಿದ್ರು, ಗುರುಮೂರ್ತಿ ವರ್ಧಾಮೂಲ ಅಂತ ಅವರು. ಸೊ ಅವರು ಆ್ಯಕ್ಟ್ ಮಾಡ್ತಿದ್ರು, ಒಂದು ಸೀತೆ ಅನ್ನೋ ಒಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾ ಇರುವಾಗ ಅದು ನೋಡಿದಾಗ ನನಗೆ ಅವ್ರು ಎಷ್ಟು ಚಂದ ಆ್ಯಕ್ಟ್ ಮಾಡ್ತಾರೆ, ಆ ಟಿ ವಿನಲ್ಲಿ ನಾನು ಕಾಣಿಸ್ಕೊಬೇಕು ಅಂತ. ಐ ವಾಸ್ ಜಸ್ಟ್ 4th ಸ್ಟ್ಯಾಂಡರ್ಡ್, 4ನೇ ಕ್ಲಾಸ್ ನಾನು. ಆಮೇಲೆ ಅದು ಯಾವುದೋ ಒಂದು ಫಂಕ್ಷನಲ್ಲಿ ಅವ್ರು ಸಿಗೋ ಹಾಗಾಯಿತು, ಸಿಕ್ಕರು, ಮಾತಾಡಿದ್ವಿ. ನಾನು ಹೋಗಿ ಅವ್ರ ಹತ್ರ ನಂಗೆ ಬೇಕು, ನಾನು ಅವ್ರ ಹತ್ರ ನಾನು ಅವ್ರ ಹತ್ರ ಹೋಗಿ ನಾನು ಆ್ಯಕ್ಟ್ ಮಾಡಬೇಕು ಅಂತ ಕೇಳಿದ್ದೀನಿ. ಅಮ್ಮನ ಪರ್ಮಿಷನ್ ಇದ್ದರೆ ಮಾತ್ರ ನನಗೆ ಕರ್ಕೊಂಡು ಹೋಗ್ತೀನಿ, ಹೋಗಿ ಅಮ್ಮನ ಪರ್ಮಿಷನ್ ತೊಗೊಂಡು ಬಾ ಅಂತ ಹೇಳಿದಾಗ ಅಮ್ಮ ಆಯಿತು ಅಂತ ಹೇಳಿ ಫಸ್ಟ್ ಸೀರಿಯಲ್ ಅಂತ ಬಂದಿದ್ದು ಸುಮ್ಮನೆ ಹಾಗೆ ಆ್ಯಕ್ಟ್ ಮಾಡಲಿಕ್ಕೆ ಏನೂ ಗೊತ್ತಿಲ್ಲದೆ ಝೀರೋ ನಾಲೆಡ್ಜ್ ಇಟ್ಕೊಂಡು ಹೋಗಿ ಆ್ಯಕ್ಟ್ ಮಾಡಿದ್ದು ಅಂದರೆ ಅಶೋಕ್ ಕಾಶ್ಯಪ್ ಅವರದ್ದು ಒಂದು ಸೀರಿಯಲ್. ಆ ಸೀರಿಯಲ್ಲು ಟೆಲಿಕಾಸ್ಟ್ ಆಗಲಿಲ್ಲ, ಅದು ಕಾರಣಾಂತರಗಳಿಂದ ನಿಂತೋಯ್ತು. ಬಟ್ ನೈಟ್ ಶೂಟೇ ನಾನು ಮಾಡಿದ್ದು ಫಸ್ಟ್ ಶೂಟ್. ರಾತ್ರಿ ಎಲ್ಲ ಶೂಟ್ ಮಾಡಿದ್ವಿ. ಆ್ಯಂಡ್ ಐ ವಾಸ್ ಸೋ ಎನರ್ಜೆಟಿಕ್. ಆ್ಯಂಡ್ ಅವ್ರಿಗೆ ತುಂಬ ಖುಷಿಯಾಗಿಬಿಟ್ಟಿತ್ತು, ಈ ಹುಡುಗಿ ಸುಸ್ತೇ ಆಗಲ್ವಾ ನಿನಗೆ ಅಂತ. ಅಷ್ಟು ಆ್ಯಕ್ಟಿಂಗ್ ಎಲ್ಲ ಮಾಡಿ ಅದು ಅಲ್ಲಿಗೆ ನಿಲ್ತು. ಅದಾದಮೇಲೆ ಮತ್ತೆ ಒಂದು 2 ವರ್ಷದ ಗ್ಯಾಪ್ ಏನೂ ಇರಲಿಲ್ಲ. ಅಂದರೆ ನನ್ನ ಪಾಡಿಗೆ ನಾನು ಓದ್ತಾ ಇದ್ದೆ. ಅಮ್ಮ ನನಗೆ ಟೀಚರ್. ಇನ್ಫ್ಯಾಕ್ಟ್ ನನಗೆ 5, 6, 7ನೇ ಕ್ಲಾಸಿನವರೆಗೂ ನನಗೆ ನನ್ನ ತಾಯಿನೇ ಟೀಚರ್. ನನಗೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು ನಾನು.
ಸೊ ನಡೀತಾ ಇತ್ತು. ಮತ್ತು 8ನೇ ಕ್ಲಾಸಲ್ಲಿದ್ದಾಗ ಯಾವುದೋ ಒಂದು ಕ್ಯಾರೆಕ್ಟರ್ಗೆ ರೀಪ್ಲೇಸ್ಮೆಂಟ್ ಆಗಿ ಬೇಕು ನೀವು ಅಂತ ಕೇಳಿದ್ರು. ನನಗೆ ಅಂದರೆ ಅದರದ್ದೆಲ್ಲ ವ್ಯಾಲ್ಯೂ ಗೊತ್ತಿಲ್ಲ, ಅಂದರೆ ರೀಪ್ಲೇಸ್ಮೆಂಟ್ ಏನು ಅದೇನು. ನಾವು ತುಂಬ ಇನ್ನಸೆಂಟಾಗಿ ಹಾಂ ಆಯಿತು ಆ್ಯಕ್ಟ್ ಮಾಡ್ತೀನಿ ಅಂತ ಹೇಳಿ ಹೋಗಿದ್ದು. ಜಿಮ್ ಜಿಮ್ ಜಿಂಬಾ ಅಂತ ಸೀರಿಯಲ್ ಹೆಸರು, ಜೀ ಕನ್ನಡದಲ್ಲಿ ಬಂದಿದ್ದ ಸೀರಿಯಲ್ ಅದು. ಆವಾಗ ನಾನು 8ನೇ ಕ್ಲಾಸು. ಒಂದು ರೀಪ್ಲೇಸ್ಮೆಂಟ್ ಕ್ಯಾರೆಕ್ಟರ್ನ ಮಾಡ್ತೀನಿ, ತೇಜಸ್ ಅಂತ. ಅಶೋಕ್ ಕಶ್ಯಪ್ ಸರ್ದೇನೆ ಡೈರೆಕ್ಷನ್ನು, ಅಶೋಕ್ ಕಶ್ಯಪ್ ಸರ್ದೆ ಸೀರಿಯಲ್ ಅದು. ಅಲ್ಲಿಂದ ನನ್ನ ಜರ್ನಿ ಶುರುವಾಗಿದ್ದು. ಅಂದರೆ ಅದಾದಮೇಲೆ ಅದನ್ನು ಆ ಸೀರಿಯಲ್ ನೋಡಿ ಯಾವುದೋ ಒಂದು ಸಿನಿಮಾಗೆ ಕರೆದ್ರು, ಸಿನಿಮಾ ನೋಡಿ ಇನ್ನೊಂದು ಯಾವುದೋ ಸೀರಿಯಲ್ಗೆ ಕರೆದ್ರು. ಹೀಗೆ ಅದು ಜರ್ನಿ ಶುರುವಾಗಿದ್ದು. ಕೇವಲ ಆಕಸ್ಮಿಕವಾಗಿ ಹೊರತು ಇಂಟೆನ್ಷನಲಿ ಬಂದಿದ್ದಂಥ ಫೀಲ್ಡ್ ಅಲ್ಲ ಇದು. ಓಕೆ, ರಾಧಾ ಕಲ್ಯಾಣ ಧಾರಾವಾಹಿ ಮಾಡುವಾಗ ನಿಮ್ಮ ವಯಸ್ಸೆಷ್ಟು? ಏನ್ ಓದ್ತಾ ಇದ್ರಿ? ಸೆಕೆಂಡ್ PU ಆಗ್ತಾನೆ ಮುಗಿಸಿದ್ದೆ ನಾನು. ನನಗೆ 17 ವರ್ಷ. ಅಂದರೆ ತುಂಬ ವೆರಿ ಯಂಗ್ ಅಂತ ಯಾಕೆ ಅನ್ಸುತ್ತೆ ನನಗೀಗ ಅಂತ ಅಂದರೆ, ಆ ಸೀರಿಯಲ್ಗೂ ಕೂಡ ನಾನು ರೆಡಿ ಇರಲಿಲ್ಲ ಮಾಡಲಿಕ್ಕೆ. ನಾನು ಮಾಡಲ್ಲ ಅಂತ ಕೂತಿದ್ದಿದ್ದು ಸೀರಿಯಲ್ ಅದು. ನಂಗೆ ಇಷ್ಟ ಇಲ್ಲ, ನಾನು ಬರಲ್ಲ. ನನಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀಬೇಕು ಅನ್ನೋ ಆಸೆ ಇತ್ತು. ಆ್ಯಂಡ್ ಐ ವಾಸ್ ಗುಡ್ ಎಟ್ ಸ್ಟಡೀಸ್, ಚೆನ್ನಾಗಿ ಓದ್ತಿದ್ದೆ ನಾನು. ಹಾಗಾಗಿ ಅದು ಮಾಡ್ಕೊಂಡು ಹೋಗೋಣ ಅನ್ನೋದಿತ್ತು. ಇಲ್ಲ ನೀವೇ ಮಾಡಬೇಕು ಈ ಕ್ಯಾರೆಕ್ಟರ್ನ ಅಂತ ಫೋರ್ಸ್ ಮಾಡಿ ನನ್ನ ಇಲ್ಲ ಈ ಸೀರಿಯಲ್ ಮಾಡು ಅಂತ ಹೇಳಿ ಮಾಡಿಸಿದ್ದು. ಅಲ್ಲಿಂದ ಜರ್ನಿ ಕಂಪ್ಲೀಟ್ಲಿ ಬದಲಾಯಿತು. ಅಂದರೆ ಬೆಂಗಳೂರಿಗೆ ಬರಲೇಬೇಕಾಯಿತು, ಬೆಂಗಳೂರಲ್ಲೇ ಇರಲೇಬೇಕಾಯಿತು. ಸೊ ಅದೊಂದು 4 ವರ್ಷದ ಲಾಂಗ್ ಜರ್ನಿ. ಸೊ ಐ ಹ್ಯಾಡ್ ಟು ಸ್ಟೇ ಹಿಯರ್. ಅದರಿಂದಾಗಿ ಕರಿಯರ್ ಆಗಿ ಅದು ಬದಲಾಯಿತು. ಬೆಂಗಳೂರಲ್ಲಿ ನೀವು ಒಬ್ಬರೇ ಇದ್ರಾ ಹೇಗೆ? ಎಸ್ ನಾನು ಒಬ್ಬಳೇ ಇದ್ದಿದ್ದು. ಫಸ್ಟ್ ಏನಾಯಿತು ಅಂತ ಅಂದರೆ, ಒಬ್ಬರು ಮನೆಯಲ್ಲಿ ಇದ್ದೆ ನಾನು. ಆಮೇಲೆ ಅಂದರೆ ಅವ್ರಿಗೂ ಕೂಡ ಅನ್ಕಂಫರ್ಟೇಬಲ್ ಇರಬಾರ್ದು, ನಾವು ಸ್ವತಂತ್ರವಾಗಿರಬೇಕಾಗತ್ತೆ ಆ್ಯಂಡ್ ಅನಿವಾರ್ಯತೆ ಬರುತ್ತೆ ನಮಗೂ. ಸೊ ಹಾಗಾಗಿ ನಾನು ಫಸ್ಟ್ ಬಾಡಿಗೆ ಮನೆ ಅಂತ ಮಾಡಿದ್ದು ನನಗೆ 19 ವರ್ಷ ಇದ್ದಾಗ. ಸೊ ಆಗ ಅಂದರೆ ನನಗೆ ಏನೂ ಗೊತ್ತಿಲ್ಲ, ಪಾಪ ಅವರೇ ಹೆಲ್ಪ್ ಮಾಡಿದ್ರು. ಅಂದರೆ ಎಲ್ಲ ಏನೇನು ಬೇಕು, ಒಂದು ಮನೆ ಮಾಡಬೇಕು ಅಂದರೆ ಏನೇನು ಬೇಕು ಅದೆಲ್ಲದಕ್ಕೂ ಅವರೇ ಹೆಲ್ಪ್ ಮಾಡಿದ್ರು. ಅವ್ರು ಹೆಲ್ಪ್ ಮಾಡಿ ಪ್ರತಿಯೊಂದನ್ನು, ಅಂದರೆ ಒಂದು ಕಾಟ್ ಕೂಡ ಅಥವಾ ಒಂದು TV ಕೂಡ, ಒಂದು ಪಾತ್ರೆ ಕೂಡ ತಗೊಂಡು ಪರ್ಚೇಸ್ ಮಾಡಿ ಎಲ್ಲ ಮಾಡಿ ಒಂದು ಸಿಂಗಲ್ ರೂಮ್ ಥರ ಇದ್ದಿದ್ದು, ಒಂದು ಬೆಡ್ರೂಮ್ ಥರ ಇದ್ದಿದ್ದಂಥ ಒಂದು ಮನೆ, ನನ್ನ ಫಸ್ಟ್ ಎವರ್ ಮನೆ ಅಟ್ ದ ಏಜ್ ಆಫ್ 19. ಓಕೆ, ಅದಾದಮೇಲೆ ಅದೇ ಕಂಟಿನ್ಯೂ ಆಗ್ತಾ ಹೋಯ್ತು. ಅಗೇನ್ ಕರಿಯರ್ ಅಂತ ಬಂತು. ತಿಂಗಳಲ್ಲಿ ಇಷ್ಟು ದಿನ ಶೂಟಿಂಗ್ ಮಾಡು, ಮನೆಗೆ ಬಾ. ಸೊ ಅದು ಹಾಗೆ ಮುಂದುವರೆದು ಹೋಗ್ಬಿಟ್ಟಿದೆ ಅಷ್ಟೇ. ಈಗಲೂ ಧಾರಾವಾಹಿ ನೋಡೋರಿಗೆ ತೆರೆ ಮೇಲೆ ಒಂದಷ್ಟು ಪಾತ್ರಗಳು ಕಾಣಿಸುತ್ತೆ, ಕತೆ ಕಾಣಿಸುತ್ತೆ, ಸಂಭಾಷಣೆ ಅಥವಾ ಒಂಥರ ಅದ್ದೂರಿಯಾಗಿ ಕಾಣಿಸ್ಬೋದು. ಬಟ್ ತೆರೆ ಹಿಂದಿನ ಜೀವನನೇ ಬೇರೆ. ಈಗ ಸೀರಿಯಲ್ ಸೆಟ್ ಅಂತ ಅಂದಾಗ ಸಾಕಷ್ಟು ಜನ ಇರ್ತಾರೆ. ಅವರೆಲ್ಲರಿಗೂ ನಾನು ಜಾಸ್ತಿ ಸ್ಕ್ರೀನಲ್ಲಿ ಕಾಣಿಸ್ಕೋಬೇಕು ಅಂತಿರುತ್ತೆ. ಇನ್ನು ಕೆಲವರಿಗೆ ಏನೇನೋ ಒಂದಷ್ಟು ಡಿಮ್ಯಾಂಡ್ಗಳೆಲ್ಲ ಇರುತ್ತೆ. ಇದೆಲ್ಲ ಅರ್ಥ ಆಗದಿರುವಂತಹ ವಯಸ್ಸು. ಕರೆಕ್ಟ್. ಅಂದರೆ 17-18 ವಯಸ್ಸು ಅಂತಂದಾಗ ಒಂಥರ ಟೀನೇಜು. ನಮಗೆ ಕ್ಯಾಮ್ರಾದ ಮುಂದೆ ಕಾಣಿಸ್ಕೋಬೇಕು, TV ಮುಂದೆ ಬರಬೇಕು, 4 ಜನ ಮಾತಾಡಿಸ್ಬೇಕು ಅಥವಾ ಫೋಟೋ ತಗೋಬೇಕು, ಇದೆಲ್ಲ ಇರುತ್ತೆ. ಇದರ ಹೊರತಾಗಿ ನಾವು ಒಂದು ಸೀರಿಯಲ್ ಸೆಟ್ಟಲ್ಲಿ, ನಾನು ಹೇಳ್ತಾ ಇರೋದು ಆ ಸೆಟ್ಟಲ್ಲಿ ಏನು ಹೇಳ್ತೀರಾ, ನಿಭಾಯಿಸ್ಕೊಂಡು ಹೋಗೋದು, ಸಸ್ಟೈನ್ ಆಗೋದು ಈಸಿ ಇಲ್ಲ. ಆ ಮೂಮೆಂಟ್ ಹೇಗಿತ್ತು ಅಂತ? ಐ ವಾಸ್ ವೆರಿ ಇನ್ನಸೆಂಟ್. ನನಗೆ ಹೇಳೋರು ಶೂಟಿಂಗಲ್ಲಿ, ನಾನು 100 ಮಾತಾಡಿದ್ರೆ ನಾನು 1ಕ್ಕೆ ಹ್ಞೂ ಅಂತಿದ್ದೆ. ಅಷ್ಟು ಕಡಿಮೆ ಮಾತಾಡ್ತಾ ಇದ್ದೀನಿ ನಾನು. ಕಲ್ಲನ್ನಾರು ಮಾತಾಡಿಸ್ಬಿಡ್ಬೋದು, ಕೃತಿಕಾನ್ ಮಾತಾಡ್ಸೋಕ್ಕಾಗಲ್ಲ ಅಂತ ಹೇಳ್ತಿದ್ರು. ಅಷ್ಟು ಕಡಿಮೆ ಮಾತಾಡ್ತಿದ್ದಿದ್ದು ನಾನು. ಆಮೇಲೆ ಅಲ್ಲಿ ಅಂದರೆ ಎಲ್ಲ ದೊಡ್ಡವರು ಸೀನಿಯರ್ ಆರ್ಟಿಸ್ಟ್ಗಳು ನನ್ನ ಜೊತೆ ಆ್ಯಕ್ಟ್ ಮಾಡಿದವರೆಲ್ಲ, ಸೀತಾಕೋಟೆ ಅವರಾಗಿರಬಹುದು, ವೆಂಕಟಾದ್ರಿ ಅಂಕಲ್ ಆಗಿರಬಹುದು, ಈ ಥರ ಎಲ್ಲ ದೊಡ್ಡವರೇ. ಯಾರು, ನಾನೇ ಎಲ್ಲರಿಗಿಂತ ಹೊಸಬ್ಳು, ನನಗೆ ಅದು ಹೊಸ್ತು. ಸೊ ಸೆಟ್ ಅಂತ ಬಂದಾಗ ನನಗೆ ಯಾವಾಗಲೂ ಅಂದರೆ ಇವಾಗ ಅನಿಸುತ್ತೆ, ಅದು ಮುಂಚೆ ಆವಾಗ ಅನಿಸ್ತಿರ್ಲಿಲ್ಲ, ಈಗ ಅನಿಸುತ್ತೆ, ಫೇಲ್ಯೂರ್ನ ಹ್ಯಾಂಡ್ಲ್ ಮಾಡಿಬಿಡ್ಬೋದು, ಸಕ್ಸಸ್ನ ಅಷ್ಟು ಈಸಿಯಾಗಿ ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ. ತುಂಬ ಕಷ್ಟ ಅದು. ಫೇಲ್ಯೂರ್ ಹೇಗೋ ಒಂದು ತಡೆಯುತ್ತೆ ಮನಸ್ಸು, ಏನೋ ಒಂದು ಮಾಡಬಹುದು, ಏನೋ ಒಂದು ಧೈರ್ಯ ಇಲ್ಲಿಂದನೋ ಬರುತ್ತೆ. ಸಕ್ಸಸ್ ಅನ್ನೋದನ್ನು ಹ್ಯಾಂಡ್ಲ್ ಮಾಡೋದಕ್ಕೆ ಫೇಲ್ಯೂರ್ಗಿಂತ ಜಾಸ್ತಿ ಸ್ಟ್ರಾಂಗ್ ಆಗಿರಬೇಕು. ಆ ಮೂಮೆಂಟಲ್ಲಿ ನಂಗೆ ಸಕ್ಸಸ್ ಅನ್ನೋದು ತುಂಬ ಚೆಂದ ಬಂದಿತ್ತು. ಅಂದರೆ ಫೇಮ್, ನೇಮ್ ಎಲ್ಲ ಬೇರೆ ಥರನೇ ಬಂದುಬಿಟ್ಟಿತ್ತು ನನಗೆ ಆ್ಯಕ್ಚುಲಿ ಅಲ್ಲಿ ಏನು ನಡೀತಿದೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಯಾಕೆ ಎಲ್ಲರೂ ಇಷ್ಟೊಂದೆಲ್ಲ ಅಯ್ಯೋ ರಾಧಿಕಾ ಅಂತಾರೆ, ಯಾಕೆ ಇಷ್ಟೊಂದೆಲ್ಲ ಪ್ರೀತಿ ತೋರಿಸ್ತಾರೆ, ಏನಕ್ಕೆ ಅಷ್ಟು ಇಂಪಾರ್ಟೆಂಟಾ ಇದು, ಅಷ್ಟು ಚಂದನ ಇದೆಲ್ಲ ಅಂತ. ಸೊ ಆ ಸಕ್ಸಸ್ನ ಹ್ಯಾಂಡ್ಲ್ ಮಾಡಿದ ರೀತಿ ನನಗೆ ಇವತ್ತಿಗೂ ಗೊತ್ತಿಲ್ಲ. ನಾನು ಟು ಬಿ ಫ್ರ್ಯಾಂಕ್ ಹೆಂಗೆ ಹ್ಯಾಂಡ್ಲ್ ಮಾಡಿದ್ದೀನಿ ಅಂತ. ಆದರೆ ಎಲ್ಲವೂ ಹೊಸದಾಗಿತ್ತು ನನಗೆ. ಆ್ಯಂಡ್ ಪ್ರತಿ ದಿನ ಕೂಡ ಒಂದೊಂದು ಕಲಿಕೆ ಆಗಿತ್ತು, ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು. ನಾನು ಎಲ್ಲರಿಂದ ಪ್ರತಿದಿನ ಪ್ರತಿ ಕ್ಷಣ ಕಲ್ತಿದ್ದೀನಿ ಆ ಸೀರಿಯಲ್ನಲ್ಲಿ. ದ್ಯಾನ್ ಆ ಒಂದು ಖುಷಿನೋ ಅದನ್ನು ಅನುಭವಿಸೋ ಅಷ್ಟು ಅದೆಲ್ಲ ಮೈಂಡ್ಸೆಟ್ ಇರಲಿಲ್ಲ. ಕಲ್ತಿರೋದೇ ಜಾಸ್ತಿ ನಾನು, ಲರ್ನಿಂಗ್ ಅದು.
ಬಹುಶಃ ನಿಮ್ಮ ವಯಸ್ಸಿನ ಮಕ್ಕಳು ಅಂದರೆ ಆ ಟೈಮ್ನಲ್ಲಿ ಮೋಸ್ಟ್ಲಿ ಕಾಲೇಜಿಗೆ ಹೋಗಬೇಕು ಅಥವಾ ಈ ಥರ ಡ್ರೆಸ್ ಹಾಕೊಬೇಕು ಅದೇ ಒಂದು ಗುಂಗಲ್ಲಿ ಇರ್ತಾ ಇದ್ರು. ಬಟ್ ನೀವು ಅಂದರೆ ದುಡಿತಾ ಇದ್ರಿ, ಒಂದು ಕಮ್ಯುನಿಟಿ ಅಂತ ಹೇಳ್ತಿರೋ ಏನು ಹೇಳ್ತೀರಾ, ಆ ಸೆಟ್ಟಲ್ಲಿ ಇದ್ರಿ. ಆ್ಯಂಡ್ ಕೆಲವೊಂದ್ಸಲ ಏನಾಗುತ್ತೆ, ನಮ್ಮ ಮುಂದಿರೋರು ಏನು ಮಾತಾಡ್ತಾ ಇದ್ದಾರೆ, ಯಾಕೆ ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಾಗಲ್ಲ. ಇವಾಗ ಸೆಟ್ಟಲ್ಲಿ ಹೇಳ್ದಂಗೆ ಕೆಲವೊಬ್ರು ಮ್ಯಾನಿಪುಲೇಟ್ ಮಾಡೋ ಚಾನ್ಸಸ್ ಇರುತ್ತೆ, ಅಥವಾ ಇನ್ನೊಂದೇನೋ ಒಂದಿಷ್ಟು ಇರುತ್ತೆ. ಅದೆಲ್ಲ ಹೇಗಿತ್ತು ಅಂತ, ಆ್ಯಂಡ್ ಆ ಟೈಮಲ್ಲಿ ಅರ್ಥ ಆಗ್ತಿತ್ತಾ ಯಾರೇನೋ ಹೇಳಿದ್ರೆ ಏನಕ್ಕೆ ಹೇಳ್ತಿದ್ದಾರೆ ಅಂತನಾದ್ರು? ಟು ಬಿ ಫ್ರ್ಯಾಂಕ್ ನಂಗೆ ಏನು ಅರ್ಥ ಆಗ್ತಿರ್ಲಿಲ್ಲ. ನಂಗೆ ಒಂದು ಅರ್ಥ ಆಗ್ತಾ ಇದ್ದಿದ್ದು, ಆ್ಯಕ್ಟ್ ಮಾಡಬೇಕಿದ್ರೆ ಸರಿಯಾಗಿ ಆ್ಯಕ್ಟ್ ಮಾಡಲಿಲ್ಲ ಅಂದರೆ ಬೈತಾರೆ, ಅದಕ್ಕೆ ಬೈಸ್ಕೊಂಡ್ಮೇಲೆ ಕಲಿಬೇಕು. ನೆಕ್ಸ್ಟ್ ಟೈಮ್ ನಾನು ಆ ತಪ್ಪನ್ನು ಮಾಡಬಾರ್ದು ಅನ್ನೋದು ಒಂದು ಬಿಟ್ಟರೆ ಬೇರೆ ಎಲ್ಲ ಅದೇ ಅದೇನಾಗುತ್ತೆ ಅಂದರೆ, ಒಂದು ಅಟ್ಮಾಸ್ಫಿಯರ್ ಅಂತ ಇದ್ದಾಗ, ಒಂದು ಸೀರಿಯಲ್ ಅಂತ ನಾವು ಶುರು ಮಾಡ್ತೀವಿ ಅಂದರೆ ಅದು ಆಟೋಮೆಟಿಕ್ಲಿ ಒಂದು ಫ್ಯಾಮಿಲಿ ಆಗಿಬಿಡುತ್ತೆ. ಫ್ಯಾಮಿಲಿನಲ್ಲಿ ಕೆಲವೊಂದು ಸಲ ಅಣ್ಣ ತಮ್ಮಂದ್ರ ಮಧ್ಯ, ಅಕ್ಕ ತಂಗಿರ ಮಧ್ಯ ಈ ಥರ ಒಂದಷ್ಟು ಜಗಳಗಳು ಅಥವಾ ಮನಸ್ತಾಪಗಳು ಬರ್ತಾ ಇರತ್ತೆ. ನಾನು ಅದನ್ನೆಲ್ಲ ಹ್ಯಾಂಡ್ಲ್ ಮಾಡೋಷ್ಟು ಕೂಡ ದೊಡ್ಡೋಳಲ್ಲ ಅವ್ರಿಗೆ ಕಂಪೇರ್ ಮಾಡಿದ್ರೆ. ಸೊ ಯಾರಾದರೂ ಏನಾದರೂ ಬೈದರೆ, ಯಾರಾದರೂ ಏನಾದರೂ ಹೇಳಿದ್ರೆ ಐ ಯೂಸ್ ಟು ಆಕ್ಸೆಪ್ಟ್ ಇಟ್. ಓ ಹೌದಾ, ಹಿಂಗೆ ಬೈತಿದ್ದಾರೆ. ಫಸ್ಟ್ ಮಾಡ್ತಾ ಇದ್ದಿದ್ದು ಅಳ್ತಿದ್ದೆ. ಸೆಟ್ಟಲ್ಲಿ ಎಷ್ಟು ಸಲ ಹತ್ತಿದ್ದೀನೋ, ಏನೇನಕ್ಕೆ ಹತ್ತಿದ್ದೀನಿ ಅನ್ನೋದು ಜ್ಞಾಪಕ ಇಲ್ಲ ನನಗೆ. ತುಂಬ ಸಲ ಹತ್ತಿದ್ದೀನಿ. ಆಮೇಲೆ ಅನಿಸ್ತಿತ್ತು ಏನಕ್ಕೆ ಹತ್ತೆ, ನೆಕ್ಸ್ಟ್ ಟೈಮ್ ಇದನ್ನು ಮಿಸ್ಟೇಕ್ ಮಾಡಬಾರ್ದು ಅನ್ನೋದು. ಅಷ್ಟು ಬಿಟ್ಟರೆ ಬೇರೆ ಏನೂ ನನಗೆ ಅಷ್ಟೊಂದು ಅರ್ಥ ಆಗ್ತಿರ್ಲಿಲ್ಲ, ಮತ್ತು ಅದನ್ನ ಹ್ಯಾಂಡಲ್ ಮಾಡೋಕ್ಕೆ ಬರ್ತಿರ್ಲಿಲ್ಲ ನನಗೆ. ಅವ್ರು ಏನು ಹೇಳಿದ್ರು ಹಾಂ ಸರಿ ಹಂಗಾ, ಓಕೆ ಹಿಂಗೆ ಕಲಿಬೇಕಾ, ಓಕೆ ಸರಿ ಆಯಿತು ಅಂತ ಇದ್ದು. ಪ್ರಪಂಚಕ್ಕೆ ನೀವೊಬ್ಬ ನಟಿ, ಸೀರಿಯಲ್ ಹೀರೋಯಿನ್ನು, ಸಿಕ್ಕಾಪಟ್ಟೆ ಜನ ಇಷ್ಟಪಡ್ತಾರೆ, ಸಿಕ್ಕಾಪಟ್ಟೆ ಜನ ಧಾರಾವಾಹಿಯನ್ನು ನೋಡ್ತಾರೆ ಅನ್ನೊಂದಿರುತ್ತದೆ. ಈಗಲೂ ಕೂಡ ಕೆಲವ್ರು ಹೇಳ್ತಾರಲ್ಲ, ಈಗ ನಿಮ್ಮ ಲೈಫ್ನಲ್ಲಿ ಏನು ನಡೀತಿದೆ ಅಂತ ಗೊತ್ತಿರಲ್ಲ, ಬಟ್ ಆದರೂ ನಿನಗೇನು ಬಿಡು, ಆರಾಮಾಗಿದೆಯಾ, ಸಾಕತ್ತಾಗಿದೆಯಾ, ಹಿಂಗೆಲ್ಲ ಒಂದು ಮಾತು ಬಂದ್ಬಿಡತ್ತೆ. ಆ ಮೂಮೆಂಟಲ್ಲಿ ಕೂಡ ನಿಮಗೆ ಬಂದಿರ್ಬೋದು, ಬರ್ದೇನೂ ಇರ್ಬೋದು. ಬಟ್ ಬಂದಾಗ ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇತ್ತು ಅಂತ ಆ ಮೂಮೆಂಟಲ್ಲಿ? ನಂಗೆ ಒಂದೇ ಅನಿಸ್ತಿದ್ದು, ಫಸ್ಟ್ ಆಫ್ ಆಲ್ ಅದೇನಾಗ್ಬಿಡತ್ತೆ ಅಂತಂದರೆ, ಅಷ್ಟು ಆ ಟೈಮಲ್ಲಿ ಇನ್ಫ್ಯಾಕ್ಟ್ ಸೋಷಿಯಲ್ ಮೀಡಿಯಾ ಇಲ್ಲದೆ ಇದ್ದಂಥ ಟೈಮ್ ಅದು. ಏನೇ ಇದ್ರೂ ಎದ್ರನೇ ಅವ್ರು ಬಂದು ನಿಂತು ಮಾತಾಡೋರು, ಅಯ್ಯೋ ಎಷ್ಟು ಚಂದ ಇದೆಯಾ ನೀನು ಅಂತ, ಏನೋ ಎಲ್ಲವೂ ಕೂಡ ನಂಗೆ ಪ್ರಾಕ್ಟಿಕಲಿ ಆಗ್ತಿತ್ತು. ನಾಟ್ ಥ್ರೂ ಸೋಷಿಯಲ್ ಮೀಡಿಯಾ ಅಥವಾ ಇನ್ಯಾವುದೋ ಥರ್ಡ್ ಪಾರ್ಟಿಯಿಂದ ಅಲ್ಲ, ಎದ್ರ ಆಗ್ತಿತ್ತು ಅದು. ಹಾಗೆಲ್ಲ ಮಾಡಿದಾಗ ನನಗೆ ಏನಿದು, ಹಿಂಗೆ ಹೇಳ್ತಿದ್ದಾರಲ್ಲ, ಹಿಂಗೆ ಮಾಡ್ತಿದ್ದಾರಲ್ಲ, ಈ ಥರನೂ ಇರುತ್ತಾ ಅಂತ ಒಂದು ಕನ್ಫ್ಯೂಸ್ಡ್ ಸ್ಟೇಟಸಲ್ಲೇ ಇರ್ತಿತ್ತು. ಬಿಟ್ಟರೆ ನೆಕ್ಸ್ಟ್ ನಾನು ಏನು ಮಾಡಬೇಕು, ಅದನ್ನು ಹೇಗೆ, ಹಿಂಗಿರುತ್ತಾ, ಇವ್ರ ಹತ್ರ ಈ ಥರ ಮಾತಾಡಬೇಕಾ, ಅವ್ರ ಹತ್ರ ಈ ಥರ ಮಾತಾಡಬೇಕಾ ಅನ್ನೋ ಒಂದು ಜಡ್ಜ್ಮೆಂಟಲ್ ಮೈಂಡ್ ಸೆಟ್ಟಿಗೆ ಬಂದುಬಿಡ್ತಿತ್ತು. ಬಿಟ್ಟರೆ ಬೇರೆ ಏನಕ್ಕೂ ನನಗೆ ಅಂದರೆ ಹೀಗಿರಬೇಕಾ ಅನ್ನೋದು ಕೂಡ ಒಂದು ಕ್ವೆಶನ್ ಮಾರ್ಕ್ ಆಗೇ ಉಳಿದಿದ್ದಂಥ ಟೈಮ್ ಅದು ನನಗೆ. ಇಂಡಸ್ಟ್ರಿನಲ್ಲೇ ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ಯಾವುದೋ ಒಂದು ಕಾಸ್ಟ್ಯೂಮ್ ಹಾಕೊಂಡು ಬರ್ತೀವಿ. ನಾನು ಅವಾಗ ಯಾವುದೋ ಒಂದು ರಾಧಾ ಕಲ್ಯಾಣದ ಯಾವುದೋ ಒಂದು ಕಾಸ್ಟ್ಯೂಮ್ ಹಾಕೊಂಡು ಬಂದರೆ, ಈ ಕಲರ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳೋ ಅಷ್ಟು ಕೂಡ ನನ್ನ ತಲೆಗೆ ಬರ್ತಿರ್ಲಿಲ್ಲ. ಅದು ನಂಗೆ ಗೊತ್ತೂ ಆಗ್ತಾ ಇರಲಿಲ್ಲ. ಹಾಕೊಂಡು ಬಂದಮೇಲೆ ಇಲ್ಲ ಈ ಕಲರ್ ಯಾಕೋ ಚೆನ್ನಾಗಿಲ್ಲ, ಇದನ್ನು ಬೇರೆ ಏನಾದರೂ ಹಾಕೋ, ಇದರದ್ದು ಕಾಸ್ಟ್ಯೂಮ್ ಹಾಕೊಳ್ಬೇಡ ಅಂದಾಗ ನನಗೆ ಗೊತ್ತಾಗ್ತಾ ಇತ್ತು, ಹಿಂಗೆ ಮಾಡ್ಬೇಕು ಅದನ್ನು ಅಂತ. ಸೊ ಇಷ್ಟು ಅದಕ್ಕೆ ನಾನು ಹೇಳಿದ್ದು ಫಸ್ಟೇನೆ, ಲರ್ನಿಂಗ್ ಪ್ರಾಸೆಸ್ ನನಗೆ ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿಯೊಬ್ಬರಿಂದ ಹೇಗಿರಬೇಕು ಅನ್ನೋದನ್ನು ಕಲ್ತಿದ್ದೀನಿ, ಹೇಗಿರಬಾರ್ದು ಅನ್ನೋದನ್ನು ಕಲ್ತಿದ್ದೀನಿ ನಾನು. ನಾ ಮೊದಲೇ ಹೇಳ್ದಂಗೆ, ಈಗ ನಿಮ್ಮ ವಯಸ್ಸಿನ ಮಕ್ಕಳು ಕಾಲೇಜಿಗೆ ಹೋಗೋದು ಅಥವಾ ಇನ್ಯಾವುದೋ ಒಂದು ಪ್ರಪಂಚದಲ್ಲಿ ಕಳೀತಾ ಇರ್ತಾರೆ, ಸಮಯ ಹೋಗ್ತಾ ಇರುತ್ತೆ. ನೀವು ದುಡಿಬೇಕು, ಭವಿಷ್ಯ ಕಟ್ಕೋಬೇಕು ಅಂತ ಒಂದು ಅನ್ಕೊಂಡಿರ್ತೀರಾ, ಕನ್ಸ್ಕೊಂಡಿರ್ತೀರಾ. ಒತ್ತಡ ಇತ್ತ ಅಥವಾ ಆ ಸಮಯ ಜೊತೆಗೆ ಮೆಚುರಿಟಿ ಅನ್ನೋದು ಬರ್ತಾ ಹೋಯ್ತಾ, ಹೇಗೆ ಅಂತ? ನನಗೆ ಒತ್ತಡ ಇರ್ಲಿಲ್ಲ. ಇನ್ಫ್ಯಾಕ್ಟ್ ನನ್ನ ತಾಯಿ ಕೂಡ ಯಾವತ್ತೂ ಕೂಡ ಅಂದ್ರೆ ಇವಾಗ ನೀವು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತೀರಾ, ಈಗ ಡೈಲಿ ಮಂತ್ಲಿ ಒಂದಷ್ಟು ಶೂಟ್ ಅಟೆಂಡ್ ಆಗ್ಬೇಕು, ನಿಮಗೆ ನಿಮ್ಮದಾದಂತ ಟೈಮ್ ಸಿಗಲ್ಲ. ಅಬ್ಸಲ್ಯೂಟ್ಲಿ ಇರಲಿಲ್ಲ ನಂಗೆ ಅದು ಫಸ್ಟ್ ನನಗೆ ಸ್ಟ್ರೈಕ್ ಆಗಿದ್ದ ಮೈಂಡ್ಗೆ ಅದೇನೆ, ಫ್ರೀಡಮ್ ಅನ್ನೋದು ಹೊಟ್ಟೋಯ್ತು ನನಗೆ ಅಂತ. ಇವಾಗ ಕಾಮನ್ ಪೀಪಲ್ ಎಷ್ಟು ಆರಾಮಾಗಿ ಓಡಾಡ್ಕೊಂಡಿರ್ತಾರೆ, ಹಾಗೆ ನಂಗೆ ಇರಕ್ಕೆ ಆಗ್ತಿಲ್ಲ ಅನ್ನೋದು ಒಂದು ಆ ಟೈಮಲ್ಲಿ ಗೊತ್ತಾಯ್ತು ನನಗೆ. ಯಾವುದೋ ಒಂದು ಅಂಗಡಿಗೆ ಹೋಗ್ಬಿಟ್ಟು, ನಾನೇ ಒಬ್ಬಳೇ ಆಗಿದ್ರಿಂದ ನಾನು ಯಾವುದೋ ಒಂದು ಅಂಗಡಿಗೆ ಹೋಗಿ ಏನೋ ಒಂದು ತೊಗೊಳ್ಬೇಕಿದ್ರು, ನೀವು ರಾಧಿಕಾ ಅಲ್ವಾ ಅಂತ ಅಂದಾಗ, ಹೌದಲ್ವಾ, ನಾನು ಹೀಗೆಲ್ಲ ಆರಾಮಾಗಿರಬೇಕು, ಒಂದು ಸ್ವಲ್ಪ ಬಿಹೇವ್ ಚೆನ್ನಾಗಿ ಮಾಡಬೇಕು ಅನ್ನೋದೆಲ್ಲ, ನಾನು ಹೆಂಗೆ ಬೇಕೋ ಹಾಗೆಲ್ಲ ಇರಲಿಕ್ಕೆ ಆಗಲ್ಲ ಅನ್ನೋದು ಫಸ್ಟ್ ಸ್ಟ್ರೈಕ್ ಆಗಿದ್ದು ನನಗದು. ಹಿಂಗಾಗುತ್ತೆ, ಈ ಥರ ಆಗುತ್ತೆ ಅಂತ. ಇದೆಲ್ಲ ಅಂದರೆ ಈಗ ನೆನೆಸ್ಕೊಂಡ್ರೆ ಅದನ್ನೆಲ್ಲ ಒಂದು ಮೆಮರಿಯಾಗಿ ನಾನು ಇವಾಗ ಹೇಳ್ತಿದ್ದೀನಿ. ಬಟ್ ಆ ಟೈಮಲ್ಲಿ ನನಗದು ಏನಾಗ್ತಿದೆ ಅಂತ ಗೊತ್ತಿಲ್ಲ ಅನ್ನೋ ಥರನೇ ಆಗೋಗಿತ್ತು ನನಗೆ. ಪ್ರತಿಯೊಂದು ದಿನವೂ ಎಲ್ಲೇ ಏನೇ ಎಕ್ಸ್ಪೀರಿಯನ್ಸ್ ಆದ್ರೂ ಅದೇ ಅಗೇನ್ ಹೇಗಿರಬೇಕು ಇರಬಾರ್ದು ಅನ್ನೋದ್ರ ಜಡ್ಜ್ಮೆಂಟ್ ಅಲ್ಲಿಗೆ ಬರ್ತಿದ್ದೆ ನಾನು. ದಿಸ್ ಇಸ್ ವಾಟ್ ಲೈಫ್ ಇಸ್ ಅಂತ ಅನಿವಾರ್ಯವಾಗಿ ನಾನು ಅದ್ರೊಳಗಡೆ ಹೋಗ್ಬೇಕಾಗಿ ಬಂತು ಹೊರತು ನನಗೆ ಅದೊಂಥರ ಒತ್ತಡನೇ.
ಅಂದ್ರೆ ತಳ್ಳದಂಗೆ ಇತ್ತದು, ಇದ್ರೊಳಗಡೆ ನೀನು ಹೋಗ್ಬೇಕೀಗ, ನೀನು ಆಲ್ರೆಡಿ ಬಂದ್ಬಿಟ್ಟಿದ್ಯಾ, ಇಲ್ಲಿ ನಿಂತಿದ್ಯಾ, ಅರ್ಧಕ್ಕೆ ಬಂದು ನಿಂತಾಗಿದೆ, ಇದರಿಂದ ಆಚೆ ವಾಪಸ್ ಹೋಗ್ಲಿಕ್ಕಾಗಲ್ಲ, ಮುಂದೆನೇ ಹೋಗ್ಬೇಕು, ನಿಂತಾಗಿದೆ ಅಷ್ಟೇ, ನಿನ್ನಿಷ್ಟ ಅಂತ ಹೇಳ್ದಂಗಿತ್ತು ಅಷ್ಟೆ. ಓಕೆ, ಈಗ ಧಾರಾವಾಹಿಯಲ್ಲಿ ಆ್ಯಕ್ಟ್ ಮಾಡಿದ್ರಿ, ಹೆಸರು ಮಾಡಿದ್ರಿ, ಇವತ್ತಿಗೂ ಕೂಡ ಸೀರಿಯಲ್ನ ನೆನಪು ಮಾಡ್ಕೊಳ್ಳೋದಾದ್ರೆ ಯಾವ ಒಂದು ಘಟನೆ ಯಾವಾಗಲೂ ಕಾಡುತ್ತೆ? ಅಂದರೆ ಕಾಡೋದು ಅಂತ ಅಂದರೆ ಖುಷಿದು ಅಂತ ಹೇಳಲಿಕ್ಕೆ, ಅಂದರೆ ಕಾಡೋದು ಅಂತಲೇ ಹೇಳಬೇಕು ಅಂದರೆ ಒಂದು ಸಲ ಒಂದು ದೊಡ್ಡ, ಅಂದರೆ ನಾನು ಉಳಿದಿದ್ದೇ ಹೆಚ್ಚು ಅನ್ನುವಂಥ ಒಂದು ಇನ್ಸಿಡೆಂಟ್ ಆಗಿದೆ ನನಗೆ. ಅದು ತುಂಬ ಸಲ ಆಗಿದೆ, ರಾಧಾ ಕಲ್ಯಾಣದಲ್ಲಿ ಒಂದು 3-4 ಸಲ ಆಗಿದೆ. ಅದರಲ್ಲಿ 2 ಇನ್ಸಿಡೆಂಟ್ ಹೇಳಬೇಕು ಅಂದರೆ, ಮೊದಲನೇದು ನಂಗೆ ಸ್ವಿಮ್ಮಿಂಗ್ ಬರ್ತಾ ಇರಲಿಲ್ಲ, ಪಾಂಡವಪುರ ಕೆರೆ ಒಳಗಡೆ ಶೂಟಿಂಗು. ಅದು ಎಷ್ಟು ಡೀಪ್ ಇದೆ ಅಂತ ಇವತ್ತಿನವರೆಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಲ್ಲೇನಾಗಿದೆ, ನಾನು ಮುಳುಗ್ತಾ ಇರ್ತೀನಿ, ಹೀರೋ ಬಂದು ನನ್ನ ಕಾಪಾಡಬೇಕು ಅನ್ನೋ ಒಂದು ಶಾರ್ಟು. ನನಗೆ ಸ್ವಿಮ್ಮಿಂಗ್ ಬರಲ್ಲ ಅಂತ ಕ್ಯಾಮ್ರಾಮನ್ ಸರ್ಗೆ ಎಲ್ರಿಗೂ ಗೊತ್ತು, ಡೈರೆಕ್ಟರ್ಗೆ ಎಲ್ರಿಗೂ ಗೊತ್ತು. ಕ್ಯಾಮ್ರಾಮನ್ ಸರ್ ಆಲ್ಮೋಸ್ಟ್ ಒಂದು 100 ಮೀಟ್ರ್ ದೂರದಲ್ಲಿದ್ದಾರೆ, ನಾನು ಒಂದು 4 ಸ್ಟೆಪ್ ಇಳಿದಿರ್ಬೋದು ಅಷ್ಟೇ, ಬಟ್ ಅದು ಆಲ್ರೆಡಿ ಇಲ್ಲಿವರೆಗೆ ಬಂದ್ಬಿಟ್ಟಿದೆ ನೀರು. ನನಗೇನಾಯಿತು, ಆ್ಯಕ್ಟ್ ಮಾಡು ಅಂತ ಹೇಳಿದ್ದಾರೆ, ಅಲ್ಲೆಲ್ಲೂ ಇದೆ ಕ್ಯಾಮ್ರಾ, ಆ್ಯಕ್ಷನ್ ಹೇಳಿದ್ದಾರೆ. ಹೇಳಿ ಮುಗಿಸಿ ನಾನು ಒಂದು ಸ್ಟೆಪ್ ಏನಿರುತ್ತಲ್ಲ ಅದ್ರ ಮೇಲೆ ನಿಂತಿದ್ದೀನಿ, ನನಗೆ ಗೊತ್ತಾಗದೆ ಜಾರಿದೆ ನನ್ನ ಕಾಲು, ಜಾರ್ಬಿಟ್ಟು ಮುಳುಗ್ಬಿಟ್ಟಿದ್ದೀನಿ. ನಾನು ಮುಳುಗಿ ಹಿಂಗೆ ಅಂತಿದ್ದೀನಿ, ಅವ್ರೇನು ಅನ್ಕೊಂಡಿದ್ದಾರೆ ಅಂದರೆ ನಾನು ಆ್ಯಕ್ಟ್ ಮಾಡ್ತಿದ್ದೀನಿ ಅಂತ, ಯಾಕಂದ್ರೆ ಇಲ್ಲಿವರೆಗಿತ್ತಲ್ಲ ನೀರು, ಸೊ ನಾನು ಆ್ಯಕ್ಟ್ ಮಾಡ್ತೀನಿ. ಕೊನೆ ಕ್ಯಾಮ್ರಾಮನಿಗೆ ಯಾವಾಗ ಗೊತ್ತಾಯ್ತು ಗೊತ್ತಿಲ್ಲ, ವಿದಿನ್ ಒಂದು 10-15 ಸೆಕೆಂಡ್ಸಲ್ಲಿ ಅವ್ರಿಗೆ ಗೊತ್ತಾಗಿ ಅವ್ರು ಬಂದು ನನ್ನ ಕೂದಲು ಹಿಡಿದು ಹಿಂಗೆ ಎಳ್ದಿದ್ದಾರೆ, ಎತ್ತಿದ್ದಾರೆ ನನ್ನ. ಅಷ್ಟೊತ್ತಿಗೆ ನೀರು ಕುಡಿದ್ಬಿಟ್ಟಿದ್ದೆ ನಾನು. ಕೊನೆಗೆ ಒಂದು 1/2-3/4 ಗಂಟೆ ಶೂಟಿಂಗ್ ಸ್ಟಾಪ್ ಆಗಿ ನೀರೆಲ್ಲ ಆಚೆ ಹಾಕಿಸಿ, ಸೊ ಈ ಪರಿಸ್ಥಿತಿ ಒಂದು, ಇದೊಂದು ಇನ್ಸಿಡೆಂಟ್ನ ನನ್ನ ಲೈಫಲ್ಲಿ ಮರೆಯಲ್ಲ. ಅಂದರೆ ಅಷ್ಟು ಈಸಿ ಇಲ್ಲ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇದು. ಸೊ ಒಂದು ಇನ್ಸಿಡೆಂಟು. ಎರಡನೇದು, ಒಂದು ದುಪ್ಪಟ ಹಾಕೊಂಡಿರ್ತೀನಿ ನಾನು. ಸೀನ್ ಏನಪ್ಪ ಅಂತಂದರೆ, ನಾನೇನೋ ಯೋಚನೆ ಮಾಡ್ತಾ ಇರ್ತೀನಿ, ನನ್ನ ದುಪ್ಪಟಕ್ಕೆ ಬೆಂಕಿ ಹತ್ಕೊಂಡ್ರೆ ನನಗೆ ಗೊತ್ತಾಗಲ್ಲ. ಅದನ್ನು ನನ್ನ ತಂದೆ ನೋಡಿ ಓಡ್ ಬಂದು, ಏನಮ್ಮ ಎಲ್ಲಿದೆ ನಿನ್ನ ತಲೆ ಅಂತ ಬೈತಾರೆ. ಸೊ ಅದೇನಾಗೋಯ್ತು, ನೈಲಾನ್ದು ದುಪ್ಪಟ ಅದು ಫಸ್ಟ್ ಆಫ್ ಆಲ್ ಹತ್ಕೊಳ್ತಿರ್ಲಿಲ್ಲ, ಅದು ಹಂಗೆ ಉದುರ್ತಿದೆ ಬ್ಲ್ಯಾಕ್ ಆಗಿ. ಅವರು ನೋಡೋಷ್ಟು ನೋಡಿದ್ದಾರೆ, ನನಗೆ ಗೊತ್ತಿಲ್ಲ, ಅರ್ಧ ದುಪ್ಪಟ್ಟಾಗಿ ಸೀಮೆಎಣ್ಣೆ ಹಚ್ಚಿದ್ದಾರೆ. ಅದು ನನಗೆ ಐಡಿಯಾ ಇಲ್ಲ. ಸರಿ, ಸೀಮೆಎಣ್ಣೆ ಹಚ್ಚಿದ್ದಾರೆ, ಫಸ್ಟು ನನ್ನ ಪಾಡು ನಾನು ಶಾರ್ಟ್ ಮಾಡ್ತಿದ್ದೀನಿ, ಬೆಂಕಿ ಹಚ್ಚರು ಅಂತ ಅಂದರು, ಹಚ್ಚಿದ್ದಾರೆ. ಅದು ಒಂದೇ ಸಲಕ್ಕೆ ಹತ್ತಿದೆ, ಅದು ನಂಗೆ ಗೊತ್ತಿಲ್ಲ, ನಾನು ನೋಡೋ ಹಾಗೂ ಇಲ್ಲ. ನಾನು ಹಿಂಗಿದ್ದೀನಿ, ದುಪ್ಪಟ ಇಲ್ಲಿದೆ, ನಾನು ಹಿಂಗಿದ್ದೀನಿ, ದುಪ್ಪಟ ಹತ್ಕೊಂಡಿದ್ದು ಬಿಸಿ ನನಗೆ ಗೊತ್ತಾಗಿ ಅಮ್ಮ ಅಂತ ಕಿರ್ಚಿದ್ದೀನಿ. ಆವಾಗ ಇಮ್ಮಿಡಿಯೇಟ್ಲಿ ಅವರು ಬಂದು ದುಪ್ಪಟಕ್ಕೆ ಪಿನ್ ಹಾಕಿದ್ದೀನಿ ನಾನು, ಸಾಲದು ಅಂತ ಎಳೆದ್ಬಿಟ್ಟು ಶಾಲ್ ಹೊದಿಸಿ, ಅವತ್ತು ಇಲ್ಲೆಲ್ಲ ಬರ್ನ್ ಆಗಿಬಿಟ್ಟಿತ್ತು ನನಗೆ. ಸೊ ಈ 2 ಇನ್ಸಿಡೆಂಟ್ಸ್ ಮಾತ್ರ ಲೈಫಲ್ಲಿ ನಾನು ಯಾವತ್ತೂ ಮರೆಯಲ್ಲ. ಅಂದರೆ ಇಟ್ ಈಸ್, ನೋಡೋಕ್ಕೆ ಎಷ್ಟು ಅನಿಸುತ್ತೆ, ಎಷ್ಟು ಅಡ್ಮೈರ್ ಮಾಡ್ತಾರೆ ಜನ, ಅಂದರೆ ಅಯ್ಯೋ ಎಷ್ಟು ಚಂದ ಆ್ಯಕ್ಟ್ ಮಾಡ್ತಾಳೆ ಅಂತನೋ, ಎಷ್ಟು ಒಳ್ಳೆ ಹುಡುಗಿ ಅಂತನೋ, ಏನೋ ಒಂದು ಅವ್ರ ಮನಸ್ಸಿಗೆ ಏನು ಬರುತ್ತೋ ಅದನ್ನು ಹೇಳ್ತಾರೆ. ಬಟ್ ಅದ್ರ ಹಿಂದಿನ ಶ್ರಮ ಅಥವಾ ಅದ್ರ ಹಿಂದಿನ ರಿಸ್ಕ್ ನಮಗೆ ಮಾತ್ರ ಗೊತ್ತು. ಈ 2 ಇನ್ಸಿಡೆಂಟ್ ಮಾತ್ರ ನನ್ನ ಲೈಫಲ್ಲಿ ನಾನು ಮರೆಯಲ್ಲ. ಈಗ ಧಾರಾವಾಹಿಯಲ್ಲಿ ಆಕ್ಸಿಡೆಂಟ್ ಆಗಿರ್ಬೋದು, ಅಥವಾ ಈಗ ನೀವು ಹೇಳ್ದಂಗೆ ಬೆಂಕಿ ಹೊತ್ಕೊಳ್ಳೋ ಅಂತ ಸೀನು, ನೀರಿಗೆ ಬೀಳೋ ಸೀನು ನೋಡಿದವ್ರಿಗೆ ಏನೋ ಹೀರೋ ಬಂದು ಕಾಪಾಡ್ಬಿಟ್ಟ ಅಥವಾ ಆ ಥರದ್ದೆಲ್ಲ ಅನ್ಸ್ಬಹುದು. ಬಟ್ ಅದ್ರ ಹಿಂದಿನ ರಿಯಾಲಿಟಿ ಬೇರೆ ಇರುತ್ತೆ. ಅಂದ್ರೆ ನಮ್ಮ ಜೀವನವನ್ನ ಅಥವಾ ನಮ್ಮ ಒಂದು ಏನು ಹೇಳ್ತೀರಾ, ನಮ್ಮ ಜೀವವನ್ನೇ ಒಂಥರ ರಿಸ್ಕಿಗಿಟ್ಟು ನಾವು ಆಕ್ಟ್ ಮಾಡ್ತಾ ಇರ್ತೀವಿ. ಹೌದು, ತುಂಬ ಸಲ ಆಗಿದೆ ನನಗೆ ಈ ಥರ. ಅಂದರೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ, ನಾವು ಕೂಡ ನನಗೂ ಆಗುತ್ತೆ ಅನ್ನೋ ಒಂದು ಧೈರ್ಯ ಬಂದ್ಬಿಡುತ್ತೆ, ಯಾಕಾಗಲ್ಲ, ಆಗುತ್ತೆ ಬಿಡು ಅಂತ. ಬಟ್ ಅದು ಕೆಲವೊಂದಷ್ಟು ಸಲ ನಮಗೆ ಟೈಮ್ ಕೂಡ ಕೈ ಕೊಡುತ್ತೆ, ಅಥವಾ ಕೆಲವೊಂದು ಸಲ ನಾವು ಆ ಮೂಮೆಂಟ್ ಸರಿ ಇರಲ್ಲ ನಮಗೆ ಬಹುಶಃ. ಆ ಟೈಮಲ್ಲಿ ನಾವು ರಿಸ್ಕ್ ತೊಗೊಳ್ತೀವಿ. ಆ್ಯಂಡ್ ಲಕ್ಕಿಲಿ ಇಷ್ಟು ದಿನ ತುಂಬ ರಿಸ್ಕ್ಗಳನ್ನ ತೊಗೊಂಡ್ರು ಐ ಆಮ್ ಸ್ಟಿಲ್ ಹಿಯರ್ ಅಷ್ಟೆ. ಓಕೆ, ನೀವು ಸಾಕಷ್ಟು ಸಲ ತಂದೆ ಬಗ್ಗೆ ಪೋಸ್ಟ್ಗಳನ್ನೆಲ್ಲ ಹಾಕ್ತಾ ಇರ್ತೀರಾ. ತಂದೆ ಯಾವಾಗ ಇದು ಎಕ್ಸ್ಪೈರ್ ಆಗಿದ್ದು? ನಾನು ಫಸ್ಟ್ PU ನಲ್ಲಿದ್ದಾಗ ಅಪ್ಪ ಹೋಗಿದ್ದು, ಅವ್ರಿಗೆ ಕ್ಯಾನ್ಸರ್ ಇತ್ತು, ಅವ್ರು ಆಯುರ್ವೇದಿಕ್ ಡಾಕ್ಟರ್. ಸೊ ಅವ್ರಿಗೆ ಕ್ಯಾನ್ಸರ್ ಆಗಿತ್ತು. ಅಂದರೆ ಇಟ್ ವಾಸ್ ವೆರಿ, ಅಂದರೆ ಆಲ್ ಆಫ್ ಅ ಸಡನ್ ವಿದಿನ್ 6 months ಸ್ಪ್ಯಾನಲ್ಲಿ ಅವರು ತೀರ್ಕೊಂಡ್ಬಿಟ್ರು. ನಾವು ಟ್ರೈ ಮಾಡಿದ್ವಿ, ಇಲ್ಲ ಅಂತಲ್ಲ, ಎಲ್ಲ ಥರದ ಟ್ರೀಟ್ಮೆಂಟ್ಗಳನ್ನ ಪಾಪ ಟ್ರೈ ಮಾಡಿದ್ವಿ. ಅವರು ಕೂಡ ಹೀ ಈಸ್ ವೆರಿ ಪಾಸಿಟಿವ್, ಹಿ ಯೂಸ್ ಟು ಬಿ ತುಂಬ ಪಾಸಿಟಿವ್. ಆ್ಯಂಡ್ ಏನಾಗಲ್ಲ, ಯಾಕೆ ಹೆದರಬೇಕು, ನನಗೆ ಏನಾದರೂ ಇಷ್ಟೊಂದೆಲ್ಲ ಒಂದಷ್ಟು ಮೈಂಡ್ಸೆಟ್ಗಳನ್ನ ಈಗ ನಾನು ಫಿಕ್ಸ್ ಆಗಿರೋದಕ್ಕೆ ಕಾರಣ ಸುಮಾರಷ್ಟು ಅವ್ರು ಹೇಳ್ತಿದ್ದಿದ್ದು ಮಾತುಗಳೇ. ಏನೂ ಆಗಲ್ಲ, ಏನಾಗತ್ತೆ ಮಹಾ, ಏನೂ ಆಗಲ್ಲ, ಧೈರ್ಯವಾಗಿ ಎದುರಿಸ್ಬೇಕು, ಏನೇ ಇದ್ರೂ ಎದುರಿಸ್ಬೇಕು ಅಂತ. ಸೊ ಈ ಮಾತುಗಳೆಲ್ಲ ಇನ್ನೂ ನೆನಪಿರುತ್ತೆ, ನೆನಪಿದೆ ನನಗೆ, ನೆನಪಿರುತ್ತೆ ಕೂಡ. ಸೊ ಅವ್ರು ಹಂಗೆ ಬದುಕ್ತಿದ್ದವರು. ಆ್ಯಂಡ್ ಇಡೀ ಊರಿಗೇನೆ ಬಹಳ ಪ್ರೀತಿ ಪಾತ್ರರಾದಂಥ ಡಾಕ್ಟ್ರ್ ಅವರು. ಎಲ್ಲರೂ ಡಾಕ್ಟ್ರ್ ಮಗಳು ಅಂತ ಕರಿತಿದ್ರು ನನ್ನ. ಸೊ ಅಷ್ಟು ಪ್ರೀತಿ ಇದ್ದಂಥವರು ಸಡನ್ನಾಗಿ ವಿದಿನ್ 6 months ಹೋಗ್ಬಿಡ್ತಾರೆ ಅನ್ನೋದು
ಆಬ್ವಿಯಸ್ಲಿ ನನಗಾಗಲಿ ನಮ್ಮ ಅಮ್ಮಂಗಾಗಲಿ ಇಟ್ ವಾಸ್ ಅ ವೆರಿ ಬಿಗ್ ಶಾಕ್. ಆ್ಯಂಡ್ ನನಗೆ ಸ್ಪೆಷಲಿ ಅಮ್ಮಂಗೆ ಬೇರೆ ಥರದ ಶಾಕ್ ಅದು. ನನಗೆ ಏನಾಗ್ತದೆ ಅಂತ ಗೊತ್ತಿಲ್ಲದೆ ಇರೋ ಅಂಥ ಟೈಮ್ ಅದು. ನೆನ್ನೆ ಇದ್ದರು ಇವತ್ತಿರಲ್ವ, ಅಂದರೆ ಹೆಂಗೆ ನೆಕ್ಸ್ಟ್ ಏನು ಅನ್ನೋ ಅಂಥ ಒಂದು ಪ್ರಶ್ನೆ ಹುಟ್ಟಿದಂಥ ಟೈಮ್ ಅದು. ಈಗ ಮನೇಲಿ ಹೆಣ್ಮಕ್ಳು ಇದ್ದಾರೆ ಅಂತ ಅಂದಾಗ ತಾಯಂದ್ರಿಗೆ ಒಂಥರ ಮಡ್ಲಲ್ಲಿ ಕೆಂಡ ಇಟ್ಕೊಳ್ತಾರೆ ಅಂತ ಹೇಳ್ತಾರಲ್ಲ, ಆ ಥರದೊಂದು ಭಾವ. ಅದ್ರ ಜೊತೆಗೆ ನಿಮ್ಗೆ ಆಕ್ಟಿಂಗಿಗೂ ಸಪೋರ್ಟ್ ಮಾಡ್ತಾ, ಜೊತೆಗೆ ಎಜುಕೇಶನ್ ಕೂಡ ಕಂಪ್ಲೀಟ್ ಮಾಡ್ತೀರಾ. ತಾಯಿಯ ಸಪೋರ್ಟ್ ಅನ್ನ ಹೇಗೆ ವರ್ಣಿಸ್ತೀರಾ ಅಂತ? ಬೇರೆ ಅವರು ದಿ ಗ್ರೇಟೆಸ್ಟ್ ಪರ್ಸ್ನಾಲಿಟಿ ಇನ್ ಮೈ ಲೈಫ್. ನನಗೆ ಇವತ್ತಿನವರೆಗೂ ನಾನು ಇಷ್ಟು ಸ್ಟ್ರಾಂಗ್ ಆಗಿ ನಾನು ನಿಂತ್ಕೊಳ್ತೀನಿ, ಒಂದು ಹೆಣ್ಣಾಗಿ ಏನಾಗಲ್ಲ ಅಂತ ಧೈರ್ಯವಾಗಿ ನಿಂತ್ಕೊಳ್ತೀನಿ ಅಂದರೆ ಇಟ್ಸ್ ಬಿಕಾಸ್ ಆಫ್ ಮೈ ಮದರ್. ನಮ್ಮಮ್ಮನೇ ಕಾರಣ ಅದಕ್ಕೆ. ಏಕೆಂದರೆ ಒಂದು ಟೀಚರ್ ಅವರು ತುಂಬ ಅಂದರೆ ಅವ್ರಿಗೂ ಕೂಡ ಅದು ಯಂಗ್ ಏಜಲ್ಲೇ ಅವರು ತನ್ನ ಹಸ್ಬೆಂಡ್ನ ಕಳ್ಕೊಳ್ಳೋದು. ಒಬ್ಬಳೇ ಮಗಳಿದ್ದೀನಿ ನಾನು ಕೂಡ ಇನ್ನೂ ಚಿಕ್ಕ ಹುಡುಗಿ. ಸೊ ನೆಕ್ಸ್ಟ್ ಏನು ಅಂತ ಅವ್ರಿಗೂ ಗೊತ್ತಿರಲಿಲ್ಲ. ಶಿ ಈಸ್ ಆಲ್ಸೋ ವೆರಿ, ಆ ಟೈಮಲ್ಲಿ ತುಂಬ ಕನ್ಫ್ಯೂಸ್ಡ್ ಇದ್ದರು. ಬಟ್ ನಿಂತರು ಅವರು, ಏನಾಗುತ್ತೆ ನೋಡೋಣ, ನಾನಿದ್ದೀನಿ, ನಾನು ಒಬ್ಬಳೇ ನಿಂತ್ಕೊಳ್ತೀನಿ, ನನ್ನ ಕೈಯಲ್ಲಿ ಆಗುತ್ತೆ ಅನ್ನೋವಂಥ ಧೈರ್ಯ. ಆ ಧೈರ್ಯ ಏನಿದೆ ಇವತ್ತು ನನಗದು ಮಾದರಿ. ಸೊ ಒಂದು ಹೆಣ್ಣು ಹೇಗಿರಬೇಕು ಅನ್ನೋದಕ್ಕೆ, ಒಂದು ಹೆಣ್ಮಗಳು ಎಷ್ಟು ಸ್ಟ್ರಾಂಗ್ ಇರಬೇಕು ಅನ್ನೋದಕ್ಕೆ ನನ್ನ ತಾಯಿನೇ ಸಾಕ್ಷಿ. ಅವ್ರಿಗಿಂತ ನಂಗೆ ಬೆಟರ್ ಎಕ್ಸಾಂಪಲ್ ಬೇಡ. ಈಗ ಮನೇಲಿ ಗಂಡಸರು ಇಲ್ಲ ಅಂತಂದಾಗ ಕೆಲವೊಂದಷ್ಟು ವಿಷಯಗಳು ಬಂದ್ಬಿಡುತ್ತೆ. ಈಗ ಕೆಲವರು ಮನೆಗೆ ಬಂದು ಅಧಿಕಾರ ಚಲಾಯಿಸೋದಿರುತ್ತೆ, ಅಥವಾ ಬೇಡದಿರೋ ಮಾತುಗಳು ಇವೆಲ್ಲವೂ ಬರುತ್ತೆ. ಅದ್ರ ಜೊತೆಗೆ ಮಗಳ ಎಜುಕೇಶನ್ ಕೂಡ ಮುಗಿಸ್ಬೇಕು, ಮಗಳಿಗೂ ಕೂಡ ಒಂದು ಭವಿಷ್ಯವನ್ನ ಕಟ್ಕೊಡ್ಬೇಕು. ಇತ್ತೀಚಿನ ಕಾಲಮಾನದಲ್ಲಿ ಹೇಳೋದಾದ್ರೆ ಇವತ್ತು ನಾವ್ ಎಲ್ಲಿ ಹೋದ್ರು ಡಿವೋರ್ಸು, ಕೊಲೆ, ಇದನ್ನೇ ನೋಡ್ತಾ ಇದ್ದೀವಿ. ಅಥವಾ ಅನೈತಿಕ ಸಂಬಂಧ. ಇವತ್ತಿನ ಜನರೇಷನ್ನೇ ಬೇರೆ, ಬಟ್ ಅವತ್ತಿನ ಜನರೇಷನ್ನೇ ಬೇರೆ. ಈಗ ತಂದೆ ತಾಯಿನ ತಗೊಂಡ್ರೆ ಏನೇ ಸಮಸ್ಯೆಗಳಿರ್ಲಿ, ಎಂತದೇ ಪ್ರಾಬ್ಲಮ್ ಇರ್ಲಿ, ಹೊಂದಾಣಿಕೆ ಮಾಡ್ಕೊಂಡು ಬದುಕೊಂಡು ಹೋಗ್ತಾ ಇದ್ರು, ಮಕ್ಕಳಿಗೆ ಒಂದು ಭವಿಷ್ಯವನ್ನ ಕಟ್ಕೊಡ್ತಾ ಇದ್ರು. ಏನ್ ಹೇಳ್ತೀರಾ? ಅದೇ ಅವರಿಬ್ರು ಇವತ್ತು ಈ ಮನೆ ಏನು ನಾನು ಸ್ವಂತ ಅಂತ ನಾವು ಮಾಡ್ಕೊಂಡಿದೀವಿ, ಇಟ್ ಈಸ್ ಬಿಕಾಸ್ ಆಫ್ ದೆಮ್. ನಾನು ದುಡ್ದು ಮಾಡಿದ್ದೀನಿ ಅಂತನೋ, ನನ್ನಿಂದ ಆಗಿದೆ ಅಂತನೋ ನಾ ಹೇಳಲ್ಲ. ಇದೆಲ್ಲ ನನ್ನ ತಂದೆ ತಾಯಿಯ ಶ್ರಮನೇ. ಯಾಕೆಂದ್ರೆ ಊರಲ್ಲಿ ಒಂದು ಮನೆ ಮಾಡ್ಕೊಳ್ಳೋದು ತಮಾಷೆ ಆಗಿರಲಿಲ್ಲ 1990s. ಅವ್ರು ಅಂಥ ಟೈಮಲ್ಲಿ ಒಂದು ಸ್ವಂತ ಮನೆ ಮಾಡಿಕೊಂಡು, ಊರಲ್ಲಿ ಒಂದು ಜಾಗ ತಗೊಂಡು, ಅದಕ್ಕೆ ನೀಟಾಗಿ ಅದಕ್ಕೆ ಏನು ಪ್ಲ್ಯಾನ್ ಮಾಡಬೇಕು ಆ ಥರ ಮಾಡಿಕೊಂಡು, ಅಷ್ಟೆಲ್ಲ ಮಾಡಿ ಬಂದಿರೋದ್ರ ಎಫರ್ಟು ಇವತ್ತು ಈ ಮನೆ. ಸೊ ಅವರಿಬ್ಬರು ಅಷ್ಟು ಚಂದ ಹೊಂದಾಣಿಕೆಯಿಂದ, ಅವರಿಬ್ಬರು ಅಷ್ಟು ಅಂಡರ್ಸ್ಟ್ಯಾಂಡಿಂಗಲ್ಲಿ, ಅಷ್ಟು ನೀಟಾಗಿ ಖರ್ಚು ಮತ್ತೊಂದು ಎಲ್ಲ ಮ್ಯಾನೇಜ್ ಮಾಡದೆ ಹೋಗಿದ್ದಿದ್ರೆ, ಅವರಿಬ್ಬರು ಅಷ್ಟು ಚಂದ ನನ್ನನ್ನು ನೋಡ್ಕೊಳ್ದೆ ಹೋಗಿದ್ದಿದ್ರೆ ಇವತ್ತು ನಾನು ಇಲ್ಲಿ ಇರ್ತಾ ಇರಲಿಲ್ಲ. ಏನಾಗುತ್ತೆ ಅಂತಂದರೆ, ತಾಯಿ ಅಥವಾ ಇನ್ಯಾರೇ ಎಷ್ಟೇ ಪ್ರೀತಿ ಕೊಟ್ಟರು ಒಂದು ವ್ಯಕ್ತಿಯ ಪ್ರೀತಿಯನ್ನು ಇನ್ನೊಬ್ಬರು ರಿಪ್ಲೇಸ್ ಮಾಡೋಕ್ಕಾಗಲ್ಲ. ನೀವೇನೇ ಹೇಳಿದ್ರು ಆ ಪ್ರೀತಿ ಏನಿದೆಯಲ್ಲ ಅದೊಂಥರ ಹಾಗೆ ಬ್ಲ್ಯಾಂಕ್ ಆಗಿ ಉಳ್ಕೊಂಡ್ಬಿಡತ್ತೆ. ಈಗ ನಾವೆಲ್ಲ ಹೋದಾಗ ಅಪ್ಪ ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು, ಅಥವಾ ಈ ಥರದೊಂದು ಯೂಶ್ವಲಿ ಬರುತ್ತೆ. ನೀವು ಹೇಗೆ ಫೀಲ್ ಮಾಡ್ತೀರಾ? ನಂಗೆ ಅನ್ಸುತ್ತೆ ಸುಮಾರು ಸಲ ನನಗೆ ಅಪ್ಪ ಅಂತ ಬಂದಾಗ ಈ ಮೂಮೆಂಟಲ್ಲಿ ನಂಗೆ ಅಪ್ಪ ಬೇಕಿತ್ತು, ಈ ಮೂಮೆಂಟಲ್ಲಿ ಇರಬೇಕಿತ್ತು ಅಂತ ಅನ್ಸುತ್ತೆ ನನಗೆ. ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ನನಗೆ ಅದನ್ನು ಅರಗಿಸ್ಕೊಳ್ಳೋದಕ್ಕೆ, ಅಪ್ಪ ಇಲ್ಲ ಅನ್ನೋದನ್ನು ಅರಗಿಸ್ಕೊಳ್ಳೋದಕ್ಕೆ ನಂಗೆ ಸುಮಾರು ವರ್ಷ ಹಿಡಿತು. ನನ್ನ ರಾಧಾ ಕಲ್ಯಾಣ ಮಾಡಬೇಕಿದ್ರು ವೆಂಕಟಾದ್ರಿ ಅಂಕಲ್ ಏನಿದ್ರು, ಅವರು ಕೂಡ ತುಂಬ ಅಂದರೆ ಅಪ್ಪ 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 ಅಂತಲೇ ಓಡಾಡ್ತಾ ಇದ್ದೀನಿ ನಾನು ಅವ್ರ ಹಿಂದೆ. ಅವರು ಕೂಡ ಮಗಳೇ ಮನೆಯಿಂದ ಉಪ್ಪಿಟ್ಟು ತೊಗೊಂಬರೋದು ಮತ್ತೊಂದು ಮಾಡಿ ಈ ಥರದ್ದೆಲ್ಲ. ಸೊ ಇದೆಲ್ಲ ನನಗೆ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತಿತ್ತು. ಅಂದರೆ ಈ ಥರ ಒಂದು ಫ್ಯಾಮಿಲಿ ಅಂದರೆ ಹಿಂಗಿರುತ್ತೆ ಅಂತೆಲ್ಲ. ಅದು ಹೋಗ್ತಾ 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 ನನಗೆ ಅಪ್ಪ ಇರಬೇಕಿತ್ತು ಅನ್ನೋದು ಇನ್ನೂ ಜಾಸ್ತಿ ಆಗ್ತಾ ಹೋಯಿತು. ಇತ್ತೀಚೆಗೆ ಒಂದು 4-5 ವರ್ಷಗಳಿಂದ ಒಂದು ಮಟ್ಟದಲ್ಲಿ ನಾನು ತಂದೆ ಮೇಲ್ಗಡೆಯಿಂದ ಇದ್ದು ಆಶೀರ್ವಾದ ಮಾಡ್ತಿದ್ದಾರೆ, ಅವ್ರು ನೋಡ್ತಿದ್ದಾರೆ. ನಾನು ಎಷ್ಟು ಬೇಜಾರು ಮಾಡ್ಕೊಳ್ತೀನಿ, ನಾನು ಎಷ್ಟು ಸಂಕಟ ಪಟ್ಕೋತೀನಿ, ನಾನು ಎಷ್ಟು ಕಣ್ಣೀರು ಹಾಕ್ತೀನಿ, ಅಷ್ಟು ಅವ್ರಿಗೆ ಬೇಜಾರಾಗುತ್ತೆ. ಸೊ ಅವ್ರಿಗೆ ಬೇಜಾರಾಗದೇ ಇರೋದಕ್ಕೆ ಏನು ಮಾಡಬೇಕು ಅದನ್ನು ಮಾತ್ರ ಮಾಡಬೇಕು ನಾನು ಅಂತ ಫಿಕ್ಸ್ ಆಗಿದ್ದೀನಿ ಅಷ್ಟೆ. ಆರಂಭದಲ್ಲಿ ಈಗ ಮನೇಲಿ ನಾವೇನೋ ಒಂದು ಕಳ್ಕೊಂಡ್ವಿ, ವ್ಯಕ್ತಿಯನ್ನು ಇನ್ಯಾರನೋ ಕಳ್ಕೊಂಡ್ವಿ ಅಂತಂದಾಗ ದೇವರೇ ಇಲ್ಲ, ನಾವು ಯಾರಿಗೇನು ಮಾಡಿಲ್ಲ, ಬಟ್ ಆದರೂ ದೇವರು ಈ ವ್ಯಕ್ತಿನ ತಗೊಂಡ್ಬಿಟ್ಟ, ಕರ್ಕೊಂಡ್ಬಿಟ್ಟ, ಹಿಂಗೆಲ್ಲ ಬ್ಲೇಮ್ ಮಾಡ್ತೀವಿ. ಇನ್ನೊಂದ್ಸಲ ಏನನ್ಸತ್ತೆ, ಇಲ್ಲ ಇವ್ರ ಆಯುಷ್ಯ ಇಷ್ಟ ಇತ್ತು, ಭೂಮಿ ಋಣ ಇಷ್ಟ ಇತ್ತು, ಹೀಗೆಲ್ಲ ಯೋಚನೆಗಳು ಬರುತ್ತೆ. ನೀವು ಯಾವ ಥಾಟ್ ಪ್ರೊಸೆಸ್ ಅಲ್ಲಿ ಇದ್ದೀರಾ? ಫಸ್ಟ್ ಥಾಟ್ ಪ್ರೊಸೆಸ್ ಇದ್ದಿದ್ದು ನನಗೆ ದೇವ್ರಿಲ್ಲ ಅಂತಾನೆ ಫ್ಯೂ ಇಯರ್ಸ್ ಬ್ಯಾಕ್. ಬಟ್ ಈಗ ಏನನ್ಸುತ್ತೆ ಅಂದರೆ ಹೀ ಈಸ್ ಎಟ್ ಅ ಬೆಟರ್ ಪ್ಲೇಸ್ ದ್ಯಾನ್ ದಿಸ್. ಇಲ್ಲಿರೋದಕ್ಕಿಂತ ಅವರು ತುಂಬ ಆರಾಮಾಗಿದ್ದಾರೆ ಅಂತಲೇ ಅನಿಸುತ್ತೆ. ಆ್ಯಂಡ್ ಅವರು ಹೋಗಲ್ಲ, ಅವರು ಜೊತೆಗಿರದ ಜೀವ ಎಂದಿಗೂ ಜೀವಂತ ಅಂತ ಹೇಳ್ತಾರಲ್ವಾ, ಅಷ್ಟೇ. ಅದು ಅಪ್ಪು ಅವ್ರಿಗೆ ಏನು ಹೇಳ್ತಾರೆ, ನನ್ನ ತಂದೆ ವಿಷಯದಲ್ಲಿ ನನಗೆ ಹಾಗೆ ಅನಿಸುತ್ತೆ. ಈಗ ಈ ಕ್ಷಣ ಕೂಡ ಜೊತೆಗಿದ್ದಾರೆ ಅವರು, ಈ ಕ್ಷಣ ಕೂಡ ಹೀಗೆ ಇದ್ದಾರೆ, ಇರ್ತಾರೆ ಕೂಡ ಅಂತಲೇ ಅನಿಸುತ್ತೆ ನನಗೆ. ಓಕೆ,
ಯಾ. ಈಗ ನಾನು ಹೇಳಿದೆ ಆಯುಷ್ಯ ಆ ಥರದ್ದೆಲ್ಲ ವಿಷಯ ಮಾತಾಡಿದೆ. ಅಂದ್ರೆ ಈಗ ನಾನು ಒಂದ್ 2 ವರ್ಷದಿಂದ ನೋಡ್ತಾ ಇರೋದು ನಿಮ್ಮ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನೆಲ್ಲ ನೋಡುವಾಗ ಸಿಕ್ಕಾಪಟ್ಟೆ ದೇವರ ಮೇಲಿನ ಭಕ್ತಿಯನ್ನ ತೋರಿಸ್ತಾ ಇದ್ರಿ, ಜ್ಯೋತಿರ್ಲಿಂಗಗಳನ್ನೆಲ್ಲ ನೋಡ್ತಾ ಇದ್ರಿ. ನನಗನ್ಸೋದು ಇವ್ರೇನು ವರ್ಷಕ್ಕೆ ಇಷ್ಟೆಲ್ಲ ಜ್ಯೋತಿರ್ಲಿಂಗಗಳನ್ನೆಲ್ಲ ನೋಡ್ತಾರೆ, ಟೈಮ್ ಹೇಗ್ ಮ್ಯಾನೇಜ್ ಮಾಡ್ಕೊಳ್ತಾರೆ, ಆಮೇಲೆ ಆ ಆಸಕ್ತಿ ಹೇಗ್ ಬರುತ್ತೆ ಅಂತ. ಯಾಕಂದ್ರೆ ಸಾಕಷ್ಟು ಜನ ಇವತ್ತಿಗೂ ಕೂಡ ದೇವ್ರಿಲ್ಲ ಅಂತ ಹೇಳ್ತಾರೆ. ಕೆಲವೊಂದಷ್ಟು ಜನ ಅದ್ರ ಮೇಲೆ ಅಸಡ್ಡೆ ತೋರ್ಸೋದುಂಟು, ಪೂಜೆ ಮಾಡಲ್ಲ, ಅಥವಾ ಕೆಲವೊಂದ್ಸಲ ದೇವಸ್ಥಾನಗಳಿಗೂ ಕೂಡ ಹೋಗಲ್ಲ, ಆ ತರದ್ದೆಲ್ಲ ಇದೆ. ಬಟ್ ನೀವು ಇಷ್ಟೊಂದು ದೇವರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀರಾ, ಹೇಗೆ ಅಂತ? ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಕಾರಣ ಆಯ್ತಾ, ಅಥವಾ ಮೊದಲಿಂದನೂ ನೀವು ಹೀಗೇನಾ? ಮೊದಲಿಂದನೂ ಹೀಗೇನೆ, ಅಂದ್ರೆ ಅಪ್ಪ ಇದ್ದಾಗ್ಲಿಂದನೂ ಹೀಗೇನೆ. ಅಪ್ಪ ತುಂಬಾ ಪೂಜೆ ಮಾಡ್ತಿದ್ರು, ಅವ್ರ ಜೊತೆ ದೇವಸ್ಥಾನಗಳಿಗೆಲ್ಲ ಹೋಗ್ತಿದ್ದೆ. ಆದ್ರೆ ಎಲ್ಲಿ ಆಕ್ಚುಲಿ ಅಂದ್ರೆ ತುಂಬಾ ಜಾಸ್ತಿ ಅನ್ಸಿದ್ದು ಅಂದ್ರೆ 2013 ವನದುರ್ಗ ದೇವಸ್ಥಾನಕ್ಕೆ ಹೋಗ್ತೀನಿ ನಾನು. ಮಂಗಳೂರಲ್ಲಿ BC ರೋಡಲ್ಲಿರುವಂಥ ವನದುರ್ಗ ದೇವಸ್ಥಾನ ಅದು. ನನ್ನ ಕೋ ಆರ್ಟಿಸ್ಟ್ ಯಾರೋ ಒಬ್ಬರು ನನ್ನ ಸಜೆಸ್ಟ್ ಮಾಡಿದ್ದು, ಕೋ ಆರ್ಟಿಸ್ಟು ಬಾ ಕರ್ಕೊಂಡು ಹೋಗ್ತೀನಿ ಈ ದೇವಸ್ಥಾನಕ್ಕೆ ಅಂತ. ಆ ಕ್ಷಣ ನನ್ನ ಬದಲಾವಣೆ ಆ್ಯಕ್ಚುಲಿ. ಅವತ್ತಿಂದ ಇವತ್ತಿನವರೆಗೂ ನಾನು ಎವ್ರಿ ಮಂತ್ ಆ ದೇವಸ್ಥಾನಕ್ಕೆ ಹೋಗ್ತೀನಿ. ಎವ್ರಿ ಮಂತ್? ಎಸ್ ಎವ್ರಿ ಮಂತ್ ಹೋಗ್ತೀನಿ. ಮಧ್ಯ ಅದೇ ಬಿಗ್ ಬಾಸ್ ಟೈಮಲ್ಲಿ ಒಂದು 3 ತಿಂಗಳು ಏನು ಹೋಗ್ಲಿಕ್ಕಾಗಲಿಲ್ಲ ಅನ್ನೋದು ಬಿಟ್ಟರೆ, ಈಗಲೂ ಕೂಡ ಎಂಥ ಬ್ಯುಸಿ ಶೆಡ್ಯೂಲ್ ಇದ್ರೂ, ಏನೇ ಶೂಟಿಂಗ್ ಮಾಡ್ತಾ ಇದ್ರೂ ಒಂದು ದಿನ ನಾನು ಆ ದೇವಸ್ಥಾನಕ್ಕೆ ಮೀಸಲಿಡ್ತೀನಿ. ಅಲ್ಲಿಂದನೇ ನನಗೆ ಆ್ಯಕ್ಚುಲಿ ಬದಲಾವಣೆ ಅಂತ ಆಗಿದ್ದು. ದೇವಸ್ಥಾನ, ದೇವರು ಅನ್ನೋದು ಜಾಸ್ತಿ. ಇವತ್ತು ಈ ಕ್ಷಣಕ್ಕೆ ನಾನು ಏನು ಇಲ್ಲಿ ಕೂತು ಮಾತಾಡ್ತಿದ್ದೀನಿ, ಅದಕ್ಕೆ ಮೇಜರ್ ಕಾರಣನೇ ಆ ಶಕ್ತಿ, ಅಮ್ಮನೇ, ವನದುರ್ಗ ಅಮ್ಮನೇ ಕಾರಣ. ಸೊ ಅಲ್ಲಿಂದ ಆಗಿರೋ ಬದಲಾವಣೆ, ಅದು ಬದಲಾಗ್ತಾ ಸ್ಪಿರಿಚುಯಾಲಿಟಿ ಕಡೆ ಇನ್ನೂ ಜಾಸ್ತಿ ಹೋಗ್ತಿದ್ದೀನಿ ನಾನು. ಆ್ಯಂಡ್ ಅದು ನನಗೆ ನೆಮ್ಮದಿ ಕೊಡುತ್ತೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಖುಷಿ ಕೊಡುತ್ತೆ, ಅಥವಾ ಮತ್ತೊಂದು ಏನೋ ಮಿರಾಕಲ್ ಆಗಿಬಿಡುತ್ತೋ, ನನ್ನ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ಅದಕ್ಕಿಂತ ಹೆಚ್ಚು ಒಬ್ಬ ಮನುಷ್ಯಂಗೆ ಇನ್ನೇನು ಸಾಧಿಸೋಕ್ಕಾಗಲ್ಲ. ವನದುರ್ಗಿ ದೇವಸ್ಥಾನದ ಬಗ್ಗೆ ಗೌತಮಿ ಜಾಧವ್ ಅಂತ ಒಬ್ಬರು ಆರ್ಟಿಸ್ಟ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಈ ರೀಸೆಂಟ್ ಕೂಡ ಮಾತಾಡೋದನ್ನ ನಾನು ಕೇಳಿದೆ. ಕ್ಯಾನ್ಸರ್ ಪೇಷಂಟ್ ಇದ್ದವ್ರಿಗೂ ಕೂಡ ವನದುರ್ಗಿ ಏನು ಕೃಪಾ ಕಟಾಕ್ಷದಿಂದ ಆರೋಗ್ಯವಂತರಾಗಿದ್ದಾರೆ, ಆರಾಮಾಗಿದ್ದಾರೆ. ಆಮೇಲೆ ಇನ್ನೂ ಒಂದಷ್ಟು ಈ ತರದ್ದೇ ಒಂದಷ್ಟು ಇನ್ಸಿಡೆಂಟ್ ಗಳನ್ನೆಲ್ಲ ಹೇಳ್ತಾ ಬಂದ್ರು. ನಿಮ್ಗೇನಾದ್ರು ಆ ತರ ಮಿರಾಕಲ್, ಅಥವಾ ದೇವರಿಂದ ಹೀಗಾಯ್ತು, ಅಥವಾ ನಾನೇನೋ ಒಂದು ಬಚಾವಾದೆ, ಏನೋ ಆಗೋದು ತಪ್ಪೋಯ್ತು, ಈ ತರದೆಲ್ಲ ಅನ್ಸಿದ್ಯಾ? ಆಗಿದೆ, ನನಗೆ ಸುಮಾರು ಸಲ ಆಗಿದೆ. ನನಗೆ ಮುಂಚೆ ವೀಸಿಂಗ್ ಪ್ರಾಬ್ಲಮ್ ಇತ್ತು. ನನಗೆ ಶೂಟಿಂಗ್ ಅಲ್ಲೂ ನಾನು 1-2 ಸಲ ICU ನಲ್ಲಿ ಹಾಕಿದ್ದಾರೆ. ನಾನು ರಾಧಾ ಕಲ್ಯಾಣ ಮಾಡ್ಬೇಕಿದ್ರೆ ಆಗಿತ್ತಿದ್ದು. ಅದಕ್ಕೆ ಎಲ್ಲೂ ಪರಿಹಾರ ಇರಲಿಲ್ಲ. ಆ್ಯಂಡ್ ನಾನು ಡಾಕ್ಟರ್ ಹತ್ರ ಕೇಳಿದಾಗ್ಲೂ ಇದೇನು ಇಲ್ಲ, ನಿಮ್ಗೆ ಆ್ಯಕ್ಚುಲಿ ಏನೂ ತೊಂದರೆ ಇಲ್ಲ, ಏನೂ ಸಮಸ್ಯೆ ಇಲ್ಲ ಅಂತ ಹೇಳ್ತಿದ್ರು. ನಾನು ವನದುರ್ಗಕ್ಕೆ ಹೋಗ್ತೀನಿ. ವನದುರ್ಗಕ್ಕೆ ಹೋದಾಗ ಅಲ್ಲಿ ಗುರುಜಿ ಹತ್ರ ಮಾತಾಡಿದಾಗ ನಂಗೆ ಈ ಥರದ ಒಂದು ಪ್ರಾಬ್ಲಮ್ ಇದೆ ಅಂತೆಲ್ಲ ಹೇಳ್ತೀನಿ. ಒಂದು 5-6 ತಿಂಗಳು ನೀನು ಕಂಟಿನ್ಯೂಸ್ ಆಗಿ ತೀರ್ಥ ಸ್ನಾನ ಮಾಡು, ಇಲ್ಲಿ ಬಂದು ತೀರ್ಥ ಸ್ನಾನ ಮಾಡ್ಕೊಂಡು ಹೋಗು. ಸರಿ ಗುರುಜಿ, ಆಯಿತು ಬರ್ತೀನಿ ಅಂತ. ನೀವು ನಂಬಲ್ಲ, ಆ್ಯಕ್ಚುಲಿ ನನಗೆ ಒಂದು 6-7 ತಿಂಗಳಾದಮೇಲೆ ನನಗೆ ವೀಸಿಂಗ್ ಸಮಸ್ಯೆ ಇಲ್ಲ. ಇವತ್ತಿನವರೆಗೂ ನಂಗೆ ವೀಸಿಂಗ್ ಇಲ್ಲ. ನಾನು ಎಲ್ಲೆಲ್ಲೋ ಹೋಗ್ತೀನಿ, ಅದು ಹೈ ಆಲ್ಟಿಟ್ಯೂಡ್ ಏರಿಯಾಗೆಲ್ಲ ಹೋಗ್ತೀನಿ ನಾನು. ಅಲ್ಲೆಲ್ಲ ಹೋದ್ರೂ ಇವತ್ತಿಗೂ ನನಗೆ ಬ್ರೀದಿಂಗ್ ಇಶ್ಯೂಸ್ ಆಗಿಲ್ಲ. ಸೊ ದಿಸ್ ಈಸ್ ಒನ್ ಆಫ್ ದ ಹೆಲ್ತ್ ಇಶ್ಯೂ ಅಂತ ಬಂದಾಗ, ದಿಸ್ ಇಸ್ ಒನ್ ಆಫ್ ದ ಮಿರಾಕಲ್ಸ್ ನನ್ನ ವಿಷಯದಲ್ಲಿ. ಯಾಕೆಂದರೆ ನಾನು ಅದನ್ನು ಫೇಸ್ ಮಾಡಿದ್ದೀನಿ, ನಾನು ಅದನ್ನು ಫೀಲ್ ಮಾಡಿದ್ದೀನಿ. ಇನ್ನು ಮೆಂಟಾಲಿಟಿ ಅಂತ ಬಂದಾಗ, ಅವಳೇ ನನ್ನ ಮೈಂಡನ್ನು ಎಲ್ಲವನ್ನೂ ಚೇಂಜ್ ಮಾಡಿದ್ದವಳೆ. ನಾನು ಎಷ್ಟೋ ಸಲ ನಾನು ಒಬ್ಬಳೇ ಕೂತ್ಕೊಂಡು ಭಯ ಆಗ್ತಿತ್ತು ನನಗೆ. ಕೆಲವೊಂದಷ್ಟು ಸಲ ಏನಪ್ಪ ಮಾಡೋದು, ನೆಕ್ಸ್ಟ್ ಮಂತ್ಗೆ ನಾನು ರೆಂಟಿಗೆ ಏನು ಮಾಡ್ತೀನಿ, ಮತ್ತೊಂದು ಈ ಥರ ತುಂಬ ಎಲ್ಲದಕ್ಕೂ ವೀಕ್ ಇದ್ದವಳು ನಾನು. ನಾನೆಲ್ಲ ವೀಕ್ನೆಸ್ಗಳನ್ನೂ ಸ್ಟ್ರೆಂತ್ ಆಗಿ ಬದಲಾಯಿಸಿರೋದು ಅದೇ ಅಮ್ಮ. ಈಗ ಕೆಲವೊಂದ್ಸಲ ಈಗ ನೀವು ಹೇಳಿದಂಗೆ ರೆಂಟ್ ವಿಷಯ ಹೇಳಿದ್ರಿ, ಕೆಲವೊಮ್ಮೆ ಕೆಲಸ ಇರಲ್ಲ ಅಥವಾ ಹಣ ಇರಲ್ಲ ಅಂತಂದಾಗ, ಈಗ ನಾವು ಯಾವುದೋ ಒಂದು ದೇವ್ರು ನಂಬಿದಾಗ ಆ ಮೂಮೆಂಟಿಗೆ ಹಣನೂ ಬಂದ್ಬಿಡುತ್ತೆ, ಅಥವಾ ಇನ್ನೊಂದೇನೋ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಯಾವುದೋ ಒಂದು ಗೊತ್ತಿಲ್ಲದೇನೋ ನಮಗೆ ಆ ಮೂಮೆಂಟಲ್ಲಿ ಯೂನಿವರ್ಸ್ ಅಂತ ಹೇಳ್ತೀವಲ್ಲ, ಸಹಾಯ ಮಾಡಿಬಿಡುತ್ತೆ. ಆ ಥರದ್ದೆಲ್ಲ ಈಗ ಕಂಟಿನ್ಯೂಸ್ ಆಗಿ ನಡೀತಿದ್ಯಾ ನಿಮಗೆ? ನಡೀತಿದೆ, ತುಂಬ ಸಲ ಆಗಿದೆ ನನಗದು. ಸ್ಪೆಷಲಿ ನನಗೆ, ನಾನು ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಅಮ್ಮನ ಹತ್ರ ಹೇಳ್ತಿರ್ತೀನಿ, ಎಲ್ಲೋ ಒಂದು ಕ್ಷೇತ್ರಕ್ಕೆ ಹೋಗ್ತೀನಿ ಅಂತ ಅಂದೆ, ನಾನು ಅಂದ್ಕೊಳ್ತೀನಿ ಆ ಸಮಯದಲ್ಲಿ ನನ್ನ ಹತ್ರ ಏನಾದರೂ ದುಡ್ಡು ಇಲ್ಲ ಅನ್ನೋದೇ ಆಯಿತು ಅಂದರೆ ನಂಗೆ ಹೆಂಗೋ ದುಡ್ಡು ಬರುತ್ತೆ. ನಾನು ಏನೋ ಒಂದು ಪ್ರಾಜೆಕ್ಟ್ ಮಾಡ್ತೀನಿ, ಏನೋ ಒಂದು ಕೆಲಸ ಮಾಡ್ತೀನಿ, ನಾನು ಒಂದಷ್ಟು ಅರ್ನ್ ಮಾಡ್ತೀನಿ, ಅದು ಆ ದೇವಸ್ಥಾನಕ್ಕೆ ಹೋಗಿ ಬರೋಕ್ಕೆ ಏನು ಬೇಕೋ ಅಷ್ಟು ಸೆಟ್ಲ್ ಆಗುತ್ತೆ ನನಗೆ. ಅದು ಪ್ರತಿ ಸಲ ಆಗಿದೆ, ಈಗಲೂ ಆಗ್ತದೆ, ಇನ್ನು ಮುಂದೆನೂ ಆಗುತ್ತೆ ನನಗೆ ಗೊತ್ತಿರೋ ಹಾಗೆ. ದೇವರ ಆರಾಧನೆ ಮಾಡೋರಿಗೆ ಅಥವಾ ಏನು ಹೇಳ್ತೀರಾ ಧ್ಯಾನ ಮಾಡೋರಿಗೆ
ಮುಂದೆ ಏನಾಗತ್ತೆ ಅನ್ನೋದು ಕೆಲವೊಂದ್ಸಲ ಸಿಕ್ಸ್ತ್ ಸೆನ್ಸ್ ಅಂತ ಹೇಳ್ತಿರೋ ಏನ್ ಹೇಳ್ತಿರೋ ಗೊತ್ತಿಲ್ಲ, ಬಟ್ ಒಂದು ಸೂಚನೆ ಸಿಗುತ್ತೆ ಅಂತ ಹೇಳ್ತಾರೆ. ಈಗ ದೇವರ ಆರಾಧನೆ ಮಾಡೋರಿಗೆ ಕನ್ಸಲ್ ಬರೋದು ಅಥವಾ ಇನ್ಯಾವುದೋ ಒಂದು ವಿಚಾರದಲ್ಲಿ ಗೊತ್ತಾಗುವಂತದ್ದು ಎಲ್ಲ ಆಗುತ್ತೆ ಅಂತ ಹೇಳ್ತಾರೆ. ನಿಮಗೆಲ್ಲ ಆತರ ಆಗಿದ್ಯಾ? ನನಗೆ ಒಂದ್ 2-3 ಸಲ ಆಗಿದೆ ಆ ಥರದ ಎಕ್ಸ್ಪೀರಿಯನ್ಸು. ನಾನು ದೇವಸ್ಥಾನಗಳಿಂದ ಬರಬೇಕಿದ್ರೇ ಆಗಿದೆ ನನಗೊಂದೆರಡು ಸಲ. ಅಂದರೆ ನನಗೆ ಏನೋ ಸಮಥಿಂಗ್ ಈಸ್ ರಾಂಗ್ ಅಂತ ಸಂಕಟ ಆಗ್ಲಿಕ್ಕೆ ಶುರು ಆಗುತ್ತೆ. ಏನೋ ಆಗುತ್ತೆ, ಇವಾಗ ಏನೋ ಆಗುತ್ತೆ ಅಂತ ಆಗುತ್ತೆ. ಅದು ಅದರಿಂದ ನಾನು ತಪ್ಪಿಸ್ಕೊಳ್ತೀನಿ, ಇಲ್ಲಾಂತಂದರೆ ನನ್ನ ಕಣ್ಣೆದುರುಗಡೆ ಏನೋ ಒಂದು ಆಗುತ್ತೆ. ಅದಾದಮೇಲೆ ನನಗೊಂದು ಸ್ವಲ್ಪ ಓಕೆ, ಈಗ ನನಗೆ ಸಂಕಟ ಆಗ್ತಾ ಇದ್ದಿದ್ದು ಕಡಿಮೆ ಆಗಿದೆ, ಇದು ರೀಸನ್ ಇತ್ತು, ಹಿಂಗಾಗ್ತದೆ. ಆಮೇಲೆ ಯಾವುದೋ ಒಂದು ಡಿಸಿಷನ್ ತೊಗೊಳ್ಬೇಕಿದ್ರು ಅಷ್ಟೇ, ಆ ಡಿಸಿಷನ್ ತೊಗೊಳ್ಳೋಕ್ಕಿಂತ ಮುಂಚೆನೂ ಇದು ತೊಗೊಳ್ಳಾ ಬೇಡವಾ ಅನ್ನೋದನ್ನು ಒಂದ್ಸಲ ದೇವ್ರ ಹತ್ರನೋ, ನಾನು ನಂಬೋ ದೇವ್ರ ಹತ್ರನೋ ಕೂತ್ಕೊಂಡು ನಾನು ಸುಮ್ಮನೆ ಒಂದು 10 ನಿಮಿಷ ಯೋಚನೆ ಮಾಡಿ ತೊಗೊಂಡಿರೋ ಡಿಸಿಷನ್ ಸಕ್ಸಸ್ಫುಲ್ ಆಗುತ್ತೆ. ಇನ್ಸ್ಟೆಂಟ್ ಡಿಸಿಷನ್ ಯಾವತ್ತೂ ಫೇಲ್ಯೂರ್ ಆಗುತ್ತೆ ನನಗೆ. ಕೆಲವೊಂದ್ಸಲ ನಮ್ಗೆ ಯಾವುದೋ ಒಂದು ವಸ್ತುನೋ ಅಥವಾ ಈಗ ನಿಮ್ಗೆ ತಗೊಂಡು ಹೇಳೋದಾದ್ರೆ ಪ್ರಾಜೆಕ್ಟು ಸಿಗಲ್ಲ ಅಂತ ಅನ್ಕೊಳ್ಳಿ, ನೀವು ಅವಕಾಶ ಬಂದು ತಪ್ಪೋಗಿದೆ ಅದು, ಬಟ್ ಆದ್ರೆ ಅದರಿಂದ ಉಪಯೋಗ ಜಾಸ್ತಿ ಆಗಿರುತ್ತೆ. ಯಾವುದೋ ಒಂದು ವಿಚಾರದಲ್ಲಿ ನಾವೇನೋ ಒಂದು ಆ ಪ್ರಾಜೆಕ್ಟ್ ನ ಒಪ್ಕೊಳ್ದೇ ಇರೋದ್ರಿಂದ ಬೆನಿಫಿಟ್ ಜಾಸ್ತಿ ಇರುತ್ತೆ. ಆ ತರದೆಲ್ಲ ಅನ್ಸಿದ್ಯಾ ನಿಮ್ಗೆ? ಆಗಿದೆ ನನಗೆ. ಅಂದ್ರೆ ಕೆಲವೊಂದ್ಸಲ ಏನಾಗುತ್ತೆ, ನಾನು ಅಂದ್ರೆ ಯೋಚನೆ ಮಾಡಿ 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 ಒಂದೊಂದ್ಸಲ ಬಿಟ್ಟಿರೋದಿರತ್ತೆ. ಒಂದೊಂದ್ಸಲ ಬಿಟ್ಟ ಮೇಲೆ ಅಯ್ಯೋ ನಾನು ಇದನ್ನ ಬಿಡಬಾರ್ದಿತ್ತ, ಇದು ಬೇಕಿತ್ತ, ನನಗೆ ಒಪ್ಕೊಂಡ್ಬಿಡ್ಬೇಕಿತ್ತ ಅಂತ ಅನ್ಸಿರೋದಿದೆ. ಆ ಥರ ಅನ್ಸಿದಾಗ ನನಗೆ ಬೇಡ, ಇದು ನಿನ್ನ ಸೇಫ್ ಮಾಡೋದಕ್ಕೋಸ್ಕರನೇ ಇದು ನೀನು ಒಪ್ಕೊಳ್ಳದೆ ಇರೋ ಹಂಗೆ ಆಗಿದೆ ಅನ್ನೋ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ ನನಗೆ. ಸೊ ಹಾಗಾಗಿ ಸೋ ಫಾರ್ ನೋ ರಿಗ್ರೆಟ್ಸ್. ನನಗೆ ಇವತ್ತಿನವರೆಗೂ ನಾನು ಯಾವುದಾದ್ರೂ ಇವಾಗ ಪ್ರಾಜೆಕ್ಟ್ನೇ ಬಿಟ್ಟಿದ್ದೀನಿ ಅನ್ನೋದೇ ಆಯಿತು ಅಂದರೆ ಸೋ ಫಾರ್ ನಂಗೆ ಇವತ್ತಿನವರೆಗೂ ಯಾವುದ್ರ ಬಗ್ಗೆನೂ ರಿಗ್ರೆಟ್ಸ್ ಇಲ್ಲ. ಬಿಕಾಸ್ ನಾನು ಅದ್ರ ಫ್ಯೂಚರ್ ನೋಡಿದ್ದೀನಿ, ಅದು ಬೇರೆ ಥರನೇ ಟರ್ನ್ಔಟ್ ಆಗಿ ಅದು ಬೇರೆ ಥರನೇ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಿರುವಂಥದ್ದನ್ನು ನೋಡಿದ್ದೀನಿ. ಹಾಗಾಗಿ ಇದನ್ನು ನನ್ನ ಬಹುಶಃ ನಾನು ನಂಬೋ ಅಮ್ಮ ಇರ್ಬೋದು, ನಾನು ನಂಬೋ ದೇವ್ರು ನನ್ನ ಇದರಿಂದ ತಡೆದಿದ್ದಾರೆ ಅನಿಸುತ್ತೆ, ಇದು ಬೇಡ ಅಂತ ದೂರ ಇಟ್ಟಿದ್ದಾರೆ ಅನಿಸುತ್ತೆ ಅಂತ ಆಗಿದೆ ನನಗೆ. ಚೈತ್ರ ಕುಂದಾಪುರ ಅವರು ರೀಸೆಂಟಾಗಿ ಒಂದು ಪಾಡ್ಕಾಸ್ಟ್ನಲ್ಲಿ ಒಂದು ಮಾತು ಹೇಳ್ತಾರೆ, ನನಗೆ ತುಂಬ ಬೇಜಾರಾದರೆ ಅಥವಾ ಬೇರೆಯವ್ರೇನಾದರೂ ನನಗೆ ಬೇಜಾರು ಮಾಡಿದ್ರೆ ನಾನು ಒಂದು ಲೆಟ್ರಲ್ಲಿ ಬರಿತೀನಿ, ಬರೆದು ಒಂದು ಕಣ್ಣೀರು ಬೀಳುತ್ತೆ, ನಾನು ಆ ಲೆಟ್ರನ್ನ ತಗೊಂಡೋಗಿ ದೇವಸ್ಥಾನದ ಮುಂದೆ ಇಡ್ತೀನಿ, ಆಮೇಲೆ ತಾಯಿ ನೋಡ್ಕೋತಾಳೆ. ಸ್ವಲ್ಪ ದಿನದಲ್ಲಿ ಆ ರೀತಿ ಮಾಡಿದ ಒಂದು 3 ತಿಂಗಳಲ್ಲೋ 6 ತಿಂಗಳಲ್ಲೋ ಆ ವ್ಯಕ್ತಿಗೆ ಏನು ಶಿಕ್ಷೆ ಆಗ್ಬೇಕೋ, ಏನು ಅವ್ರು ಪಾಠ ಕಲಿಬೇಕೋ ಅದನ್ನ ಕಲಿತಾರೆ ಅಂತ. ಈ ತರದ್ದೆಲ್ಲ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಿಮ್ಗೆ? ನಾನು ನಂಗೆ ಆಗಿದೆ ಇಲ್ಲ ಅಂತ ಅಲ್ಲ, ಬಟ್ ನಾನು ಅದನ್ನ ಅಗೇನ್ ಐ ಡಿಫೈನ್ ಇಟ್ ಆಸ್ ಕರ್ಮ. ನಾನೇನೋ ಬರೆದು ನಾನು ಅಥವಾ ನಾನೇನೋ ದೇವ್ರ ಹತ್ರ ಬೇಡ್ಕೊಂಡು ಹಿಂಗೆ ಮಾಡ್ಬಿಡು, ಹಿಂಗಾಗ್ಬಿಟ್ಟಿದೆ, ನನಗೆ ಹಿಂಗೆ ಅನ್ಯಾಯ ಮಾಡಿಬಿಟ್ಟಿದ್ದಾರೆ ಅಂತ ನಾನು ಕೇಳ್ಕೊಳ್ಳೋದಕ್ಕಿಂತ ಅವ್ರು ಮಾಡಾಯ್ತು, ಸೊ ಅದ್ರ ಕರ್ಮ ಅವ್ರು ಅನುಭವಿಸ್ಲೇಬೇಕು. ಇನ್ನು ನನಗೇನು ಅನ್ಸುತ್ತೆ ಅದು ಅಂದರೆ, ನಾನು ಹೋಗಿ ಮತ್ತೆ ಕಂಪ್ಲೇಂಟ್ ಹೇಳಿದ್ರೆ ದೇವ್ರ ಹತ್ರ ನಂದು ಕರ್ಮನೇ ಅದು. ಸೊ ನಾನು ಆ ಥರ ಥಿಂಕ್ ಮಾಡ್ತೀನಿ. ನಾನು ಬರೀ ಅವ್ರದ್ದೊಬ್ರದ್ದು ಕಂಪ್ಲೇಂಟ್ ಹೇಳೋದು ಕೂಡ ನನ್ನ ತಪ್ಪೆ. ಅದನ್ನು ದೇವ್ರು ನೋಡ್ತಿದ್ದಾರೆ ಅಂತ ಅಂದಮೇಲೆ ನಿನ್ನ ಕೆಲಸ ಏನು, ನೀನು ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಹೋಗೋದಷ್ಟೇ ನಿನ್ನ ಕೆಲಸ. ಬೇರೆಯವ್ರು ಯಾರದ್ದೋ ಕಂಪ್ಲೇಂಟ್ ಹೇಳಿ ಅವ್ರು ನಂಗೆ ಹಂಗೆ ಮಾಡಿದ್ರು, ಇವ್ರು ನಂಗೆ ಹಂಗೆ ಮಾಡಿದ್ರು ಅಂತ ನಾನು ದೇವ್ರ ಹತ್ರ ಹೋಗಿ ಕಂಪ್ಲೇಂಟ್ ಹೇಳ್ತಿದ್ದೀನಿ ಅಂದರೆ ಅದು ತಪ್ಪು ಕೆಲಸನೇ. ದಟ್ ಈಸ್ ಆಲ್ಸೋ ನೆಗೆಟಿವ್. ಸೊ ಡೋಂಟ್ ಡೂ ದಟ್ ನೆಗೆಟಿವ್. ಆದಷ್ಟು ನಾನೇನು ಒಳ್ಳೇದು ಮಾಡ್ಲಿಕ್ಕಾಗತ್ತೆ, ನನ್ನ ಕೈಲಿ ಏನು ಒಳ್ಳೇದು ಮಾಡೋಕ್ಕಾಗತ್ತೆ ಅಷ್ಟು ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋದರೆ ಬಹುಶಃ ದೇವ್ರು ಏನು ನಿಮಗೆ ಕೊಡಬೇಕು ಅದು ಒಂದಂತೂ ಗ್ಯಾರಂಟಿ. ನಮಗೇನು ದಕ್ಕಬೇಕು ಅನ್ನೋದಿರುತ್ತಲ್ಲ ಅದು ದಕ್ಕತ್ತೆ. ಯಾರೇ ಅಡ್ಡಗಾಲು ಹಾಕಿದ್ರೂ ದಕ್ಕತ್ತೆ, ಯಾರೋ ಒಬ್ರು ಬಂದು ನನಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರೂ ದಕ್ಕತ್ತೆ. ನನ್ನ ಹಣೆನಲ್ಲಿ ಬರ್ದಿರೋದನ್ನು ಯಾರ ಕೈಲೂ ಕಿತ್ಕೊಳ್ಳೋದಕ್ಕಾಗಲ್ಲ. ಸೊ ಹಾಗೆ ಆಯಿತು ಅಂತ ಅಂದಮೇಲೆ ಮತ್ತೆ ಯಾಕೆ ನಾವು ಕಂಪ್ಲೇಂಟ್ ಮಾಡೋದು, ಬ್ಲೇಮ್ ಮಾಡೋದು? ಲೆಟ್ಸ್ ಬಿ ಪಾಸಿಟಿವ್ ಅಲ್ಲ, ಆರಾಮಾಗಿ ಇಲ್ಲ ನಾವು ದೇವ್ರನ್ನ ನಂಬ್ಕೊಂಡು ಅಥವಾ ಒಳ್ಳೆ ಥಾಟ್ಗಳನ್ನ ತಲೆಯಲ್ಲಿ ಇಟ್ಕೊಂಡು ಮುಂದೆ ಹೋಗೋಣ. ಇರೋದು ಒಂದೇ ಲೈಫಲ್ಲ. ಈಗ ಮಂತ್ರಾಲಯ ಅಥವಾ ಇನ್ಯಾವುದೋ ಒಂದು ದೇವಸ್ಥಾನ ಕ್ಷೇತ್ರಗಳನ್ನ ತಗೊಳ್ಳೋದಾದ್ರೆ ನಾವು ಹೋಗಬೇಕು ಅಂತ ಅಂದರೂ ಕೂಡ ಹೋಗೋಕ್ಕಾಗಲ್ಲ ಅಂತ ಕೆಲವ್ರು ಹೇಳಿದ್ದುಂಟು. ಇನ್ನೂ ಕೆಲವೊಮ್ಮೆ ಅಕಸ್ಮಾತಾಗಿ ನಮಗೆ ಹೋಗುವಂಥ ಅವಕಾಶಗಳು ಬರುತ್ತೆ, ದೇವರ ದರ್ಶನ ಆಗತ್ತೆ ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ಆಗಿದೆಯಾ? ಆಗಿದೆ. ನನಗೆ ಒಂದು ದೇವಸ್ಥಾನದ ಬಗ್ಗೆನೇ ಹೇಳಬೇಕು ಅಂತಂದರೆ ಇವಾಗ ಜ್ಯೋತಿರ್ಲಿಂಗನೇ ಎಕ್ಸಾಂಪಲ್. ಜ್ಯೋತಿರ್ಲಿಂಗ ನನ್ನ ತಲೆನಲ್ಲಿ ಇರಲಿಲ್ಲ. ನಾನು ಜ್ಯೋತಿರ್ಲಿಂಗಗಳೆಲ್ಲ ನೋಡಬೇಕು ಅನ್ನೋವಂಥದ್ದು ಇರಲಿಲ್ಲ. ಬಟ್ ನನಗೆ ಕಾಶಿ ಅನ್ನೋದು ತುಂಬ ಕರೀತಿತ್ತು. ತುಂಬ ಸಲ ಕಾಶಿಗೆ ಹೋಗಬೇಕು ಅನ್ನೋ ಆಸೆ ಇತ್ತು, ಬಟ್ ಹೋಗೋಕ್ಕಾಗಿರಲಿಲ್ಲ ಅಥವಾ ನಾನು ಅಷ್ಟು ಕಾನ್ಸಂಟ್ರೇಟ್ ಮಾಡಿರಲಿಲ್ಲ ಬಹುಶಃ. ಬಟ್ ಕಾಶಿಗೆ ಫಸ್ಟ್ ಟೈಮ್ ಹೋದಾಗ್ಲಿಂದ ಶುರುವಾಗಿದ್ದು
ಓ ಹೀಗಿರುತ್ತೆ ಇದು, ಕರ್ಸ್ಕೊಂಡ್ರೆ ಹೀಗಿರುತ್ತೆ ಅಂತ. ಕಾಶಿ ಈಸ್ ಅ ಪ್ಲೇಸ್ ಅವ್ನು ಕರ್ಸ್ಕೊಳ್ಳೋವರೆಗೂ ನಿಮ್ಗೆ ಹೋಗ್ಲಿಕ್ಕಾಗಲ್ಲ. ಸೇಮ್ ನನಗೆ ವನದುರ್ಗ ಅನ್ಸುತ್ತೆ, ಇವತ್ತಿಗೂ ಅನ್ಸುತ್ತೆ. ಪ್ರತಿ ತಿಂಗಳು ನಾನು ಹೋದ್ರೂ ಅನ್ಸುತ್ತೆ ನನಗೆ, ಇಲ್ಲ ಅಮ್ಮ ಕರೆಸ್ಕೊಳ್ಳೋವರೆಗೂ ಬಹುಶಃ ಯಾರಿಗೂ ಹೋಗ್ಲಿಕ್ಕಾಗಲ್ಲ ಅಂತ. ನನಗೆ ಆ ಥರದ್ದು ಫಸ್ಟ್ ಟೈಮ್ ನಾನು ವನದುರ್ಗ ಹೋದಾಗ್ಲೇ ನನಗೆ ಆ ಎಕ್ಸ್ಪೀರಿಯನ್ಸ್ ಆಗಿದೆ. ಹಠ ಮಾಡಿ ಹೋಗಿದ್ದೀನಿ ನಾನು ಶೂಟಿಂಗ್ ಅವ್ರ ಹತ್ರ, ನಾನು ಕೊಡಲ್ಲ ಡೇಟು, ನಾನು ಸಿಗಲ್ಲ ನಿಮಗೆ, ನಾನು 2 ದಿನ ಶೂಟಿಂಗ್ ಬಿಟ್ಬಿಡಿ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು, ಹಾಗೆ ಕರೆಸ್ಕೊಂಡಿದ್ದು ನಂಗೆ ಅಮ್ಮ ಅಲ್ಲಿ. ಸೊ ಕರೆಸ್ಕೊಳ್ಳೋವರೆಗೂ ಹೋಗೋಕ್ಕಾಗಲ್ಲ ಅನ್ನೋದನ್ನು ನಾನು ತುಂಬ ನಂಬ್ತೇನೆ. ಓಕೆ, ಡೆಫಿನೆಟ್ಲಿ ಹೌದದು. ಜ್ಯೋತಿರ್ಲಿಂಗ, ಈಗ ನೀವು ವನದುರ್ಗೆನ ಪ್ರಾರ್ಥನೆ ಮಾಡ್ತೀರಾ, ಆರಾಧನೆ ಮಾಡ್ತೀರಾ, ಅದೊಂದು ದೇವಿ, ಇದು ಶಿವ. ಈ ಅಟ್ಯಾಚ್ಮೆಂಟ್ ಹೇಗೆ ಶುರುವಾಯ್ತು? ಶಿವನ ಅಟ್ಯಾಚ್ಮೆಂಟು ತುಂಬ ನನಗೆ ಗೊತ್ತಿಲ್ಲ, ಆಶ್ಚರ್ಯ ಅದು ನನಗೆ, ಹೆಂಗೆ ಶಿವಂಗೆ ತುಂಬ ಹತ್ರ ಆಗ್ಬಿಟ್ಟೆ ಅಷ್ಟು ಅಂತ. ಭೂಮಿಗೆ ಬಂದ ಭಗವಂತ ಸೀರಿಯಲ್ನಲ್ಲಿ ಶಿವನ್ ಭಕ್ತೆ ನಾನು. ಅದರಲ್ಲಿ ಸುಮಾರು ಸಲ ಶಿವನ್ ಪೂಜೆ ಮಾಡ್ತೀನಿ, ಕಾಶಿಗೆ ಹೋಗೋಣ ಅಂತ ಮಾತಾಡ್ತೀನಿ, ಹೀಗೆಲ್ಲ ಏನೇನೋ ಎಂತೆಂಥದ್ದು ಇದೆ. ಅಷ್ಟೆಲ್ಲ ಮಾಡಿ ಆಗಲೂ ಕೂಡ ನನಗೆ ಶಿವನ ಮೇಲಿನ ಅಷ್ಟು ಭಕ್ತಿ ಆ ಥರದ್ದೆಲ್ಲ ಎಂತ ಇರಲಿಲ್ಲ. ಬಟ್ ಒಂದು ಸೇಯಿಂಗ್ ಇದೆ, ನಾನು ಅದನ್ನು ನಂಬ್ತೀನಿ. ಶಿವ ಅಂತ ಬಂದಾಗ ಅವನು ನಿಮ್ಮನ್ನು ಪ್ರೀತಿಸ್ಬೇಕಂತೆ, ನಾವು ಅವನನ್ನು ಪ್ರೀತಿಸೋದಲ್ಲ. ಅದು ತುಂಬ ಕಡೆ ಅದನ್ನು ಹೇಳಾಗಿದೆ. ಶಿವ ಅಂತ ಬಂದಾಗ ಶಿವ ಎಲ್ಲೇ ಇರಲಿ, ಯಾವುದೇ ಜಾಗದಲ್ಲಿ ಶಿವ ಇದ್ರೂ ಅವನು ನಿಮ್ಮನ್ನು ಪ್ರೀತಿಯಿಂದ ಕರೆಸ್ಕೊಳ್ತಾನೆ ಹೊರತು ನೀವು ಪ್ರೀತಿಯಿಂದ ಹೋಗಿದ್ದೀರಾ ಅಂತಲ್ಲ. ಆ್ಯಂಡ್ ನಿಮ್ಮ ಕೈ ಯಾವಾಗ ಕಂಪ್ಲೀಟಾಗಿ ಖಾಲಿ ಆಗುತ್ತೆ ಅವತ್ತು ಶಿವ ನಿಮ್ಮ ಜೊತೆ ಬಂದು ನಿಂತ್ಕೊಳ್ತಾನೆ, ಅಲ್ಲಿವರೆಗೂ ಶಿವ ಬರಲ್ಲ. ಸೊ ನನಗೆ ಅದು ಎರಡೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಪೂರ್ತಿ ಖಾಲಿ ಆಗಿದ್ದೀನಿ, ನನಗೆ ಇನ್ನೇನಿಲ್ಲ, ನನಗೆ ನಿನ್ನಿಷ್ಟ, ನಿನಗೇನು ಅನಿಸುತ್ತೆ ಅದನ್ನು ಮಾಡು ಅಂತ ಅಂದಾಗ ನನ್ನ ಲೈಫಿಗೆ ಎಂಟ್ರಿ ಕೊಟ್ಟವನು ಶಿವ. ಓಕೆ, ಸೊ ಹಾಗಾಗಿ ಅವನು ತುಂಬ ಪ್ರೀತಿ ನನಗೆ. ಅವನಂದ್ರೆ ಕಾಶಿಗೆ ಹೋದವ್ರು ಏನೋ ಒಂದು ಬಿಟ್ಟು ಬರಬೇಕು ಅಂತ ಹೇಳಿ ಶಿರ್ಸಿ ಸಾಗರ ಕಡೆ ಎಲ್ಲ ಹೇಳೋದು ರೂಢಿ ಇದೆ, ನೀವೇನು ಬಿಟ್ರಿ ಅಂತ ಅಭ್ಯಾಸವನ್ನ? ನಾನು 2 ಬಿಟ್ಟೆ. ಅಂದರೆ ಅಭ್ಯಾಸ ಅಂತ ಬಂದಾಗ ಎಷ್ಟಾಗತ್ತೋ ಅಷ್ಟು ಸಿಚುವೇಶನ್ನ ಹ್ಯಾಂಡಲ್ ಮಾಡೋದನ್ನು ಸ್ವಲ್ಪ ತಾಳ್ಮೆಯಿಂದ ಮಾಡಬೇಕು ಅನ್ನೋದನ್ನು, ಸಡನ್ನಾಗಿ ರಿಯಾಕ್ಟ್ ಮಾಡೋದೇನಿದೆ ಅದನ್ನು ಬಿಟ್ಟು ಬಂದಿದ್ದೀನಿ ಅಲ್ಲಿ, ಅದು ಬೇಡ ಅಂತ. ಇನ್ನು 2 ವಿಷಯ ನಾನು ಬಿಟ್ಟು ಬಂದಿದ್ದೀನಿ. ಅಂದರೆ ನನಗೆ ಇಷ್ಟ ಆಗಿದ್ದಂಥ ಒಂದು ಸ್ವೀಟು ಮತ್ತು ಒಂದು ಹಣ್ಣು, ಅದೆರಡನ್ನೂ ಕೂಡ ಇನ್ನು ನನ್ನ ಜೀವಮಾನದಲ್ಲಿ ತಿನ್ನಲ್ಲ ಅಂತ ಹೇಳಿ ಬಿಟ್ಟು ಬಂದಿದ್ದೀನಿ. ಓಕೆ ಓಕೆ, ಈಗ ಈಗ ನೀವು ಹೇಳಿದ್ರಿ ಸ್ಪಿರಿಚುವಲ್ ಜರ್ನಿ ಬಗ್ಗೆ ಹೇಳಿದ್ರಿ. ಬಟ್ ಇವತ್ತಿನ ಜನರು, ಒಂದಷ್ಟು ಜನ ಅಂದರೆ ಯುವ ಜನತೆನೇ ತಗೊಳ್ಳಿ, ಸ್ಪಿರಿಚುವಲ್ ಎಲ್ಲ ನಂಬಿಕೆ ಇಲ್ಲ, ಅವ್ರು ತುಂಬ ಪ್ರಾಕ್ಟಿಕಲ್ ಆಗಿ ಬದುಕ್ತಾರೆ. ಸಂಬಂಧಗಳ ಬಗ್ಗೆ ಅಂತೂ ಕೇರೇ ಇಲ್ಲ, ಸಂಬಂಧಗಳು ಅವ್ರಿಗೆ ಬೇಕಾಗೂ ಇಲ್ಲ. ಸೊ ಆ ಥರದ ಲೈಫು. ನಾನು ಒಂದಷ್ಟು ಜನರನ್ನ ನೋಡ್ತಾ ಇರ್ತೀನಿ. ಇವಾಗ ನೀವು ಹೇಳಿದ್ರಿ ತುಂಬ ಕಷ್ಟಪಡ್ತಾ ಇದ್ದೆ, ರೆಂಟ್ ಕಟ್ಟಕ್ಕೆ ಕಷ್ಟಪಡ್ತಾ ಇದ್ದೆ, ಇವತ್ತು ಮನೆವರೆಗೂ ನಾನು ಬಂದು ನಿಂತಿದ್ದೀನಿ ಅಂತ. ಇನ್ನೊಂದಷ್ಟು ಜನರನ್ನ ನಾನು ನೋಡುವಾಗ ಅನ್ಸುತ್ತೆ ಅವ್ರಿಗೆ ಮನೆ ಇರಲ್ಲ, ಅಥವಾ ಇನ್ನೊಂದೇನೋ ಒಂದು ಸಮಸ್ಯೆಗಳಿರುತ್ತೆ, ಬೇಸಿಕ್ ಅಂತ ಹೇಳ್ತೀವಲ್ಲ, ಬೇಸಿಕ್ ನೀಡ್ಸು ಅದಿರಲ್ಲ. ಬಟ್ ಆದರೆ ಅವರು ಇವತ್ತಿನ ಒಂದು ಮೋಜು ಮಸ್ತಿನೋ ಅಥವಾ ಇವತ್ತು ಎಂಜಾಯ್ ಮಾಡ್ಕೊಂಡು ನಾನು ಬದುಕಬೇಕು, ನಾನು ಎಷ್ಟು ದಿನ ಬದುಕ್ತೀನೋ ನನಗೆ ಗೊತ್ತಿಲ್ಲ, ನಾನು ಎಂಜಾಯ್ ಮಾಡ್ಕೊಂಡು ಬದುಕಬೇಕು ಅಂತ ಆ ರೀತಿ ಒಂದು ಮನಸ್ಥಿತಿಯನ್ನ ಕೂಡ ಇಟ್ಕೊಂಡಿರ್ತಾರೆ. ಮುಂದಿನ ಫ್ಯೂಚರ್ ಏನು, ಭವಿಷ್ಯ ಏನು, ನಾಳೆ ನಮ್ಗೆ ಏನಾದ್ರು ಸಮಸ್ಯೆ ಬಂದ್ರೆ ಏನ್ ಮಾಡೋದು, ಈ ತರದ್ದೆಲ್ಲ ಯೋಚನೆಗಳೇ ಇರಲ್ಲ ಅವರಿಗೆ. ಹೌದು, ಅಂಥವ್ರು ಜಾಸ್ತಿ ಇದ್ದಾರೆ ಇನ್ಫ್ಯಾಕ್ಟ್. ನಂಗೆ ಅಂದರೆ ಅವ್ರಿಗೆ ಹೇಳಲಿಕ್ಕಂತ ನನಗೇನಿಲ್ಲ, ನಾನು ಅಷ್ಟೊಂದು ದೊಡ್ಡವಳಲ್ಲ ಹೇಳೋಷ್ಟು. ಬಟ್ ಏನಪ್ಪ ಅಂತಂದರೆ ಮೊಮೆಂಟ್ನ ಎಂಜಾಯ್ ಮಾಡಬೇಕು, ಕರೆಕ್ಟ್. ಆ ಮೊಮೆಂಟ್ನ ಲೈಫ್ನ ಲಿವ್ ಯುವರ್ ಲೈಫ್ ಅಂತ ಏನು ಹೇಳ್ತಾರೆ ಅದನ್ನು ಮಾಡ್ತಿದ್ದಾರೆ ಜನ. ಬಟ್ ಇನ್ ವಾಟ್ ವೇ ಈಗ ಅದು ಗೊತ್ತಾಗಲ್ಲ. ಯಾರ್ಯಾರು ಎಂಜಾಯ್ ಮಾಡ್ತಿದ್ದಾರೆ ಮತ್ತೊಂದು ಈಗ ಅದು ಗೊತ್ತಾಗಲ್ಲ. ಒಂದು 5 ವರ್ಷದ ಸ್ಪ್ಯಾನ್ ಆಗುತ್ತಲ್ಲ, ಆ 5 ವರ್ಷ ಆದಮೇಲೆ ರಿಗ್ರೆಟ್ ಮಾಡ್ಕೊಳ್ಳೋವಂಥದ್ದು ಏನು ಮಾಡ್ಕೋಬೇಡಿ. ಕರೆಕ್ಟ್, ಎಂಜಾಯ್ ಮಾಡಿ, ಲೈಫ್ ಆರಾಮಾಗಿ ಮೋಜು ಮಸ್ತಿ ಎಲ್ಲ ಮಾಡಿ ಖುಷಿಯಾಗಿರಿ, ಎಲ್ಲ ಕರೆಕ್ಟ್. ಆದರೆ 5 ವರ್ಷ ಮುಂದೆ ಹೋದ್ಮೇಲೆ ಹಿಂದೆ ತಿರುಗಿ ನೋಡಿದಾಗ ನಾನು ಇದನ್ನು ಮಾಡಬಾರ್ದಾಗಿತ್ತು, ನಾನು ಯಾಕೆ ಇದನ್ನು ಮಾಡಿದೆ, ಇದು ತಪ್ಪು ಮಾಡಿಬಿಟ್ಟೆ ಅನ್ನೋವಂಥ ಒಂದು ಮೈನಸ್ ನಿಮಗೆ ಅನಿಸ್ಬಾರ್ದು. ಅದಕ್ಕೇನು ಮೇಕ್ ಶ್ಯೂರ್ ಅದನ್ನು ಮಾಡ್ಕೊಂಡು ಹೋಗಿ ಅಷ್ಟೆ. ಓಕೆ, ಈಗ ನೀವು ಹೇಳಿದ್ರಿ ಸಕ್ಸಸ್ನ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಅಂತ. ರಾಧಾ ಕಲ್ಯಾಣ ಸಕ್ಸಸ್ ಏನು ಅಂತ ನಾನು ನೋಡಿದ್ದೀನಿ, ಆ್ಯಂಡ್ ನಾನು ಎವ್ರಿಡೇ ಆ ಸೀರಿಯಲ್ನ ನೋಡ್ತಾ ಇದ್ದೆ ಕೂಡ. ಅದಾದ ನಂತರ ನಿಮಗೆ ನೀವು ನಿರೀಕ್ಷೆ ಮಾಡಿದಂತಹ ಪಾತ್ರಗಳು ಸಿಗ್ಬಹುದು, ಸಿಗದೇನೆ ಇರ್ಬೋದು, ಅಥವಾ ಆ ಮಟ್ಟದ ಒಂದು ಜನಪ್ರಿಯತೆ ಸಿಗ್ಬೋದು, ಸಿಗದೇನೆ ಇರ್ಬೋದು. ಈ ಸೀರಿಯಲ್ನಲ್ಲಿ ಏನು ಹೇಳ್ತೀರಾ, ಈ ಯಶಸ್ಸು ಅಥವಾ ಜನಪ್ರಿಯತೆ ಅನ್ನೋದು ನಿಮ್ಮ ಒಬ್ಬರಿಂದ ಬರಲ್ಲ ನನ್ನ ಪ್ರಕಾರ. ಇಲ್ಲ. ಈಗ ಧಾರಾವಾಹಿಯಲ್ಲಿ
ಸಂಭಾಷಣೆಗಾರ ತುಂಬಾ ಚೆನ್ನಾಗಿ ಸಂಭಾಷಣೆ ಬರಿಬೇಕು, ಸ್ಟೋರಿ ಚೆನ್ನಾಗಿ ಹೋಗ್ಬೇಕು, ಅಂಡ್ ಉಳಿದವರು ಕೂಡ ಏನು ಪೂರ್ತಿ ಪಾತ್ರವರ್ಗ ಇದೆ ಅವರು ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ಬೇಕು. ಇದರ ಜೊತೆಗೆ ಯಾವಾಗ ಸೀರಿಯಲ್ ಟೆಲಿಕಾಸ್ಟ್ ಆಗತ್ತೆ ಅನ್ನೋದು ಕೂಡ ಕೆಲವೊಮ್ಮೆ ಇಂಪಾರ್ಟೆಂಟ್ ಆಗತ್ತೆ. ಪ್ರೈಮ್ ಟೈಮ್ ಅಲ್ಲಿ ಆಗತ್ತೋ 10 ಗಂಟೆಗೆ ಆಗತ್ತೋ ಇದೆಲ್ಲ ಆಗತ್ತೆ. ಇದೆಲ್ಲ ಒಂಥರ ಲಕ್ ಹೇಳ್ತೀವಲ್ಲ, ಅದೆಲ್ಲ ಒಂಥರ ಅಲೈನ್ ಆಗಿ. ಸೊ ಇವತ್ತಿನ ನಿಮ್ ಈಗ ಏನ್ ಕೃತಿಕಾ ರವೀಂದ್ರ ಅವ್ರು ಏನಿದ್ದಾರೆ ನಟಿಯಾಗಿ ಏನ್ ಗುರ್ತಿಸ್ಕೊಂಡಿದ್ದಾರೆ, ಇವತ್ತಿನ ಬದುಕಿನ ಬಗ್ಗೆ ಏನ್ ಹೇಳ್ತೀರಾ ಅಂತ? ಇವತ್ತಿನ ಬದುಕು ಅಂತ ಹೇಳಿದ್ರೆ ತುಂಬಾ ಯಾಂತ್ರಿಕವಾಗಿ ಎಲ್ರು ಬದುಕ್ತಿದೀವಿ. ಆ ಯಾಂತ್ರಿಕತೆ ಬೇಡ ಅಂತ ಅನ್ಸತ್ ನನ್ಗೆ. ಆದ್ರೆ ಯಾಂತ್ರಿಕತೆ ಬಿಟ್ಟು ಬದುಕುವಂತ ಬದುಕು ಈಗಿಲ್ಲ, ಅದಕ್ಕೆ ಅನಿವಾರ್ಯವಾಗಿ ಅಡ್ಜಸ್ಟ್ ಆಗ್ಲೇಬೇಕು. ಆಯ್ತಾ? ನನಗೇನ್ ಅನ್ಸುತ್ತೆ, ವಾಟ್ ಲೈಫ್ ಅಕಾರ್ಡಿಂಗ್ ಟು ಮೀ ಇಸ್, ನಿಮಗೆ ಬೇರೆ ಯಾರಿಗೂ ತೊಂದರೆ ಕೊಡದೆ ನನಗೆ ಏನು ಸರಿ ಅನ್ಸುತ್ತೆ ಅದನ್ನ ನಾನು ಮಾಡಿಕೊಂಡು ಬೇರೆಯವ್ರಿಗೂ ಏನು ಹಿಂಸೆ ಆಗದೆ ಇರೋ ಹಾಗೆ ಮೇಕ್ ಶೋರ್, ಮನೆಯಲ್ಲಿರ್ಬೋದು ಅಥವಾ ನನ್ನಿಂದಾಗಿ ಬೇರೆ ಯಾರಿಗೂ ಹಿಂಸೆ ಆಗಬಾರ್ದು ಒಟ್ಟಿನಲ್ಲಿ, ಆ ಥರ ಬದುಕೋದು ಲೈಫ್. ಸೊ ನಾನು ಅದನ್ನು ಸೋ ಫಾರ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಕಲ್ತಿದ್ದೀನಿ. ನನಗೆ ಫ್ರೆಂಡ್ಸ್ ಇರಲಿಲ್ಲ ಅಂತಲ್ಲ, ಫ್ರೆಂಡ್ಸ್ ಇದ್ದರು, ನನಗೆ ಇಂಡಸ್ಟ್ರಿನಲ್ಲಿ ಫ್ರೆಂಡ್ಸ್ ಇದ್ದರು, ನಾನು ಯಾರ ಜೊತೆನೂ ಅಷ್ಟು ಅಟ್ಯಾಚ್ಡ್ ಇಲ್ಲವೇ ಇಲ್ಲ. ಸೊ ಅಂದರೆ ಇಡೀ ಎಲ್ಲ ಫ್ರೆಂಡ್ಸ್ ನನ್ನ ಆಫ್ ಸ್ಕ್ರೀನ್ ಇರ್ಬೋದು ಆನ್ ಸ್ಕ್ರೀನ್ ಇರ್ಬೋದು, ನಾನು ಯಾರ ಜೊತೆನೂ ಅಷ್ಟೊಂದು ಅಟ್ಯಾಚ್ಡ್ ಇಲ್ಲ. ಯಾಕೆ ಅಂತ ಅಂದರೆ ನನಗೆ ಲೈಫ್ ಬಗ್ಗೆ ಹಾಗೆ ಅನಿಸುತ್ತೆ. ಸೊ ಡಿಟ್ಯಾಚ್ಮೆಂಟ್ ಅನ್ನೋದು ತುಂಬ ದೊಡ್ಡದು. ನಾವು ಅಟ್ಯಾಚ್ಡ್ ಆಗಿದ್ದು ಡಿಟ್ಯಾಚ್ಡ್ ಆಗಿ ಹೇಗಿರಬೇಕು ಅನ್ನೋದನ್ನು ಕಲಿಬೇಕು, ತುಂಬ ಇಂಪಾರ್ಟೆಂಟ್. ನೀವು ಅಟ್ಯಾಚ್ಮೆಂಟ್ ಅಂದಾಗ ಒಂದು ನೆನಪಾಯಿತು. ಈಗ ಒಂದು ವ್ಯಕ್ತಿ ನಮ್ಮ ಜೀವನದಲ್ಲಿ ಎಷ್ಟು ದಿನ ಇರಬೇಕು ಇರಬಾರ್ದು ಅನ್ನೋದು ಕೂಡ ಮೊದಲೇ ಪೂರ್ವ ನಿರ್ಧರಿತ ಅಂತ ಹೇಳ್ತಾರೆ. ನಮಗೆ ಗೊತ್ತಿರಲ್ಲ ಆ ವ್ಯಕ್ತಿಯಿಂದ ನಾಳೆ ನಮಗೆ ಸಮಸ್ಯೆ ಆಗುತ್ತೋ ಏನೋ ಗೊತ್ತಿಲ್ಲ, ಬಟ್ ಆ ವ್ಯಕ್ತಿ ಅಲ್ಲಿಂದ ಎಕ್ಸಿಟ್ ಆಗ್ಬಿಡ್ತಾರೆ. ಅದಾಗತ್ತೆ. ಅದೇ ನಾವು ಯಾರನ್ನು ತಡೀಲಿಕ್ಕಾಗಲ್ಲ. ನಾನು ಅದನ್ನ ಒಂದು ಎಕ್ಸ್ಪೀರಿಯನ್ಸ್ ಮಾಡಿ ಈ 2 ವರ್ಷದಲ್ಲಂತೂ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ. ಯಾರನ್ನು ಯಾವುದಕ್ಕೂ ನಾವು ತಡೆಯೋಕ್ಕಾಗಲ್ಲ. ಅವರು ಒಂದು ಇದರ ಪ್ಯಾಸೆಂಜರ್ ಆಗಿರ್ತಾರೆ ನಮ್ಮ ಲೈಫ್ ಜರ್ನಿನಲ್ಲಿ. ನಮ್ದೊಂದು ಟ್ರೈನ್ ಹೋಗ್ತಿದೆ, ಅದರಲ್ಲಿ ಹತ್ಕೊಳ್ತಾರೆ, ನೆಕ್ಸ್ಟ್ ಸ್ಟೇಷನ್ ಬಂತ ಅವ್ರು ಇಳಿತಾರೆ, ನಮ್ಮ ಟ್ರೈನ್ ಹೋಗ್ತಾ ಇರುತ್ತೆ, ಎಲ್ಲಿವರೆಗೆ ನಮ್ದು ಲಾಸ್ಟ್ ಸ್ಟಾಪ್ ಇದೆಯೋ ಅಲ್ಲಿವರೆಗೆ ಹೋಗ್ತಿರತ್ತೆ. ಹಾಗಂತ ಅವ್ರು ಇಳಿದವ್ರನ್ನ ಇಲ್ಲ ನೀನು ಹತ್ತು, ನನಗೆ ಬೇಕು, ನೀನು ಇಲ್ಲಿ ಕೂತ್ಕೋ ನನ್ನ ಜೊತೆ ಅನ್ನೋದು ಅಂದ್ರೆ ಅದು ವೇಸ್ಟ್. ಅದ್ರ ಅವಶ್ಯಕತೆ ಇಲ್ಲ. ಯಾಕೆಂತಂದ್ರೆ ಅವ್ರದ್ದು ಬಹುಶಃ ಬೇರೆ ಯಾವುದೋ ಜರ್ನಿ ಇದೆ, ಅವ್ರು ಯಾವುದೋ ಬೇರೆ ಟ್ರೈನ್ ಹತ್ತಬೇಕಾಗಿರುತ್ತೆ, ಅವ್ರು ಹೋಗ್ಲಿ, ಬಿಟ್ಬಿಡಿ. ಸೊ ನನಗೇನು ಅನ್ಸುತ್ತೆ ಅಂತಂದ್ರೆ ಇವತ್ತಿನ ಜರ್ನಿನಲ್ಲಿ ಈ ಕ್ಷಣದಲ್ಲಿ ಯಾರು ನನ್ನ ಜೊತೆ ಇದ್ದಾರೆ ಅಷ್ಟೇ ಪ್ರೆಸೆಂಟ್ ಏನಿದೆ ಅಷ್ಟೇ ಫ್ಯಾಕ್ಟ್, ರಿಯಾಲಿಟಿ. ಸೊ ನಾನು ಏನೇನೇನೇನು ಇಮ್ಯಾಜಿನ್ ಮಾಡ್ಕೋತೀನಿ ಅದು ಯಾವುದು ರಿಯಾಲಿಟಿ ಅಲ್ಲ. ಆ್ಯಂಡ್ ನಾನು ಯಾವುದ್ಯಾವುದನ್ನು ತಡೆಯಲಿಕ್ಕೆ ಹೋಗ್ತೀನಿ ಅದು ಅವಶ್ಯಕತೆನೇ ಇಲ್ಲ, ಅಷ್ಟೇ ಬಿಟ್ಬಿಡಿ. ಯಾರ್ಯಾರು ಬರ್ತಾರೆ, ಇರ್ತಾರೆ, ಹೋಗ್ತಾರೆ ಅನ್ನೋದು ಯಾವುದು ನಮ್ಮ ಕೈಲಿ ಇಲ್ಲ ಅಂದಾಗ ಲೆಟ್ ಇಟ್ ಬಿ. ಓಕೆ. ಈಗ ಜನಪ್ರಿಯತೆ ಬಗ್ಗೆ ಮಾತಾಡಿದ್ವಿ. ಪಬ್ಲಿಕ್ ಫಿಗರ್ ಅಂತ ಅಂದಾಗ, ಅಥವಾ ಈಗ ನೀವು ಸಾರ್ವಜನಿಕ ಬದುಕಿನಲ್ಲಿರುವಾಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಏನೇ ಪೋಸ್ಟ್ ಹಾಕಿದ್ರು ಅದು ಸರಿನಾ ತಪ್ಪಾ, ಇವ್ರು ಯಾಕೆ ಹಿಂಗಂದ್ರು, ಇದೆಲ್ಲ ಚರ್ಚೆ ಮಾಡ್ತಾರೆ. ಈಗ ನೀವು ಒಂದು ವಿಷಯ ಮಾತಾಡಿದಾಗ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಏನ್ ಹೇಳ್ತೀರಾ, 100 ಆಂಗಲ್ ಅಲ್ಲಿ 100 ಜನ ಅಲ್ಲಿ ಚರ್ಚೆ ಮಾಡಿ ಅವ್ರ ಅಭಿಪ್ರಾಯಗಳನ್ನ ಹೇಳಿರ್ತಾರೆ. ಈಗ ನೆಗೆಟಿವ್ ಕಮೆಂಟ್ಸ್ ಗಳೆಲ್ಲ ಬರುತ್ತೆ, ಟ್ರೋಲ್ಸ್ ಆಗತ್ತೆ, ನಿಮ್ಮ ವೈಯಕ್ತಿಕ ಬದುಕೇನಿದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಅಥವಾ ಈಗ ಕೃತಿಕಾ ಅಂತ ಅಂದ್ಕೊಳ್ಳಿ ಆಟಿಟ್ಯೂಡ್ ಇರ್ಬೋದೇನೋ, ಅಥವಾ ಅವ್ರು ಹಾಗೋ ಹೀಗೋ ನಿಮ್ಮ ಕ್ಯಾರೆಕ್ಟರ್ ನ ರಿಯಲ್ ಆಗಿ ಅಂತಾನು ಮಾತಾಡುವಂತವ್ರು ಇರ್ತಾರೆ. ಇದನ್ನೆಲ್ಲ ನೀವು ಹೇಗೆ ಸ್ವೀಕಾರ ಮಾಡ್ತೀರಾ? ನನಗೆ ಸ್ಟಾರ್ಟಿಂಗಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಿತ್ತು. ಅಂದರೆ ಅದೇ ಸೋಷಿಯಲ್ ಮೀಡಿಯಾ ಹೊಸದಾಗಿ ಬಂದಾಗ, ಫೇಸ್ಬುಕ್ ಇರಬಹುದು ಅಥವಾ ಇನ್ಸ್ಟಾಗ್ರಾಮ್ ಇರ್ಬೋದು, ಹೊಸತಿನ್ನು ನನಗೆ ಏನೇನು ಕಮೆಂಟ್ ಮಾಡೋರು, ಬೈಯೋರು, ಸುಮ್ಮನೆ ಬೈಯೋರು. ನನಗೆ ಯಾಕೆ ಬೈತಿದ್ದಾರೆ ಇವರು ಅಂತ ನಾನು ಅದನ್ನು ನೆಗೆಟಿವ್ ಆಗಿ ತೊಗೊಳ್ತಿದ್ದೆ. ಆ್ಯಂಡ್ ಐ ಯೂಸ್ ಟು ರಿಪ್ಲೈ ಎಲ್ರಿಗೂ. ಯಾರ್ಯಾರು ಹಂಗೆಲ್ಲ ಮೆಸೇಜ್ ಮಾಡ್ತಿದ್ದಾರೆ ನಾನು ಅದನ್ನು ತುಂಬ ಸ್ಟ್ರಿಕ್ಟಾಗಿ ತೊಗೊಂಡು ತುಂಬ ಮನ್ಸಿಗೆ ತೊಗೊಂಡು ರಿಪ್ಲೈ ಎಲ್ಲ ಮಾಡ್ತಿದ್ದೆ. ಹೋಗ್ತಾ ಹೋಗ್ತಾ ಗೊತ್ತಾಯ್ತು ನನಗೆ ಇದು ಯೂಸ್ ಆಗಲ್ಲ, ಬಹುಶಃ ನಾನು ಸುಮ್ಮನೆ ತಲೆ ಕೆಡಿಸ್ಕೊಳ್ತಾ ಇದ್ದೀನಿ ಅಂತ. ಈಗಲೂ ನನಗೇನು ಅನಿಸುತ್ತೆ ಅಂದರೆ, ಯಾರ್ಯಾರು ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾರೆ ಅಥವಾ ಯಾರ್ಯಾರು ಅನ್ನೆಸೆಸರಿ ಕಮೆಂಟ್ ಮಾಡ್ತಾರೆ, ನಿಮಗೆ ನನ್ನ ಲೈಫ್ ಜರ್ನಿ ಗೊತ್ತಿಲ್ಲ. ಈಗ ಕೂತು 24 ಗಂಟೆ ನನ್ನ ಜೊತೆ ಇರೋ ನನ್ನ ತಾಯಿ ಮನಸ್ಸಲ್ಲಿ ಏನು ನಡೀತಿದೆ ಅನ್ನೋದು ನನಗೆ ಗೊತ್ತಿರಲ್ಲ, ನನ್ನ ಮನಸ್ಸಲ್ಲಿ ಏನು ನಡೀತಿದೆ ಅನ್ನೋದು ನನ್ನ ತಾಯಿಗೆ ಸಮಟೈಮ್ಸ್ ಗೊತ್ತಿರಲ್ಲ. ನಾವಿಬ್ರು ಶೇರ್ ಮಾಡ್ಕೊಂಡಾಗ ಗೊತ್ತಾಗುತ್ತೆ. ಸೊ ನನ್ನ ಬಗ್ಗೆ ಏನೂ ಗೊತ್ತಿಲ್ಲದೆ ಇರೋ ನೀವು ಏನು ಮಾತಾಡಿದ್ರು ಅದು ನನಗೆ ಬರೋದೇ ಇಲ್ಲ. ನನಗೆ ನಾನು ಹೋಗೋ ವನದುರ್ಗ ದೇವಸ್ಥಾನದ ಗುರುಜಿ ಒಂದು ಮಾತು ಹೇಳ್ತಿರ್ತಾರೆ, ನಿಂದಕರಿರಬೇಕು ಅಂತ. ನಾನು ಈಗಲೂ ಅದನ್ನ ನಂಬ್ತೀನಿ, ನಾ ಈ ಕ್ಷಣಕ್ಕೂ ನಂಬ್ತೀನಿ, ಇನ್ನು ಮುಂದೆನೂ ನಂಬ್ತೀನಿ. ನಂಗೆ ಗುರುಜಿ ಯಾವಾಗಲೂ ಹೇಳ್ತಿರ್ತಾರೆ, ಬೈಲಿ, ನಿನಗೆ ಯಾರ್ಯಾರು ಏನೇನು ಅಂತಾರೆ, ನಿನ್ನ ಪಾಪ ಕರ್ಮಗಳೇನಿರುತ್ತೆ ಅದನ್ನೆಲ್ಲ ಅವ್ರು ತೊಗೊಂಡು ಹೋಗ್ತಿದ್ದಾರೆ ಅಂತ. ತಗೊಳ್ಳಿ, ಗುಡ್,
ನನಗೆ ನಿನ್ನ ಭಾರ ಇಳಿಸ್ಕೊಳ್ತಾ ಇದೆಯಾ, ಖುಷಿ ಪಡು. ಯಾರಾದರೂ ಏನಾದ್ರು ಅಂತಿದಾರಾ, ಅನ್ಸ್ಕೊಂಡು ಸುಮ್ಮನೆ ಇರು. ಅದೇ ಅನ್ಸ್ಕೊಂಡು ನಾನು ವಾಪಸ್ ಏನಾದ್ರು ಮಾತಾಡೋಕೆ ಹೋದೆ ಅಂತಂದರೆ ಆಗೇನು ಕರ್ಮ ನನಗೆ ಬಂತು ಅಂತ ಅರ್ಥ ಅದು. ಸೊ ಹಾಗಾಗಿ ಅಂತಿದಾರಾ, ಅನ್ಲಿ. ಏನಾದರೂ ಅನ್ಬೇಕನ್ನಿಸ್ತಾ ಅನ್ಲಿ. ನೀವು ಎಷ್ಟು ಕೆಟ್ಟದಾಗಿ ಮಾತಾಡ್ತೀರಾ ಅಷ್ಟು ನೀವು ನನ್ನ ಕರ್ಮಗಳನ್ನ ತಗೊಳ್ತಿದ್ದೀರಾ ಅಷ್ಟೆ. ಓಕೆ, ಈಗ ನಾನು ಹೇಳ್ದಂಗೆ ರಾಧಾ ಕಲ್ಯಾಣದಂತಹ ಸಕ್ಸಸ್ಸು ಮತ್ತೆ ಸಿಗ್ಬಹುದು, ಸಿಗದೇನೆ ಇರಬಹುದು. ಜನ ಈಗ ಪ್ರಶ್ನೆ ಮಾಡ್ತಾರೆ, ಇವ್ರು ಯಾಕೆ ಪ್ರಾಜೆಕ್ಟ್ ಮಾಡ್ತಾ ಇಲ್ಲ, ಅಥವಾ ಇನ್ನೊಂದೇನೋ ಒಂದು. ನಿಮಗೆ ಸೀರಿಯಲ್ ಮಾಡಕ್ ಇಂಟ್ರೆಸ್ಟೇ ಇಲ್ಲ ಅಂತಂದಾಗ, ಅಥವಾ ಸಿನಿಮಾ ಮಾಡೋ ಏನೋ ಆಸೆ ಇರ್ಬೋದು, ಅಥವಾ ಸಿನಿಮಾ ಸೀರಿಯಲ್ ಬಿಟ್ಟು ಬೇರೆ ಏನೋ ಒಂದು ಮಾಡೋ ಅಂತ ಆಸಕ್ತಿ ಕೂಡ ಇರ್ಬೋದು. ಬಟ್ ಅವರು ಈಗ ಒಂದು ಸೀರಿಯಲ್ ನಟಿ ಅಂತಂದ್ರೆ ಸೀರಿಯಲ್ಲೇ ಮಾಡ್ತಾ ಇರ್ಬೇಕು, ಸಿನಿಮಾ ಅಂದ್ರೆ ಸಿನಿಮಾನೇ ಮಾಡ್ತಾ ಇರಬೇಕು ಅಂತ ನಿಮ್ಮ ಬದುಕಿನ ಬಗ್ಗೆ ಅವರು ಡಿಸಿಷನ್ ತಗೊಂಡ್ಬಿಡ್ತಾರೆ, ಫಿಕ್ಸ್ ಆಗ್ಬಿಡ್ತಾರೆ. ಇದನ್ನ ಬದಲಾಯಿಸೋದು ಅಥವಾ ಅವರಿಗೆ ಉತ್ತರ ಕೊಡೋದು ನಿಜವಾಗ್ಲೂ ಕಷ್ಟ ಆಗಿದ್ದುಂಟಾ? ಆಗಿದೆ. ನಂಗೆ ಸುಮಾರು ಜನ ಕೇಳಿದ್ದಾರೆ. ಅಂದರೆ ರಾಧಾ ಕಲ್ಯಾಣ ಮುಗಿದ್ಮೇಲೆ ನಾನು ಏನು ಅನ್ಕೊಂಡೆ ಅಂದರೆ 4 ವರ್ಷದ ದೊಡ್ಡ ಜರ್ನಿ ಅದು. ನಂಗೆ ಅದು ತುಂಬ ಹೆಕ್ಟಿಕ್ ಇತ್ತು. ಶೂಟಿಂಗ್ ಡೇಸ್ ಕೂಡ ಒಂದು 28 ದಿನ ಹೀಗೆಲ್ಲ ಮಾಡ್ತಿದ್ವಿ. ನನಗೆ ಬ್ರೇಕ್ ಕೊಡಿ ಅಂತ ಬೇಡ್ಕೊಂಡು ಬ್ರೇಕ್ ತೊಗೊಳ್ತಾ ಇದ್ದಿದ್ದಂಥ ಟೈಮ್ ಅದು. ನಂಗೆ ಸುಸ್ತಾಗಿತ್ತು ಆ್ಯಕ್ಚುಲಿ. ಸಾಕು, 1-2 ವರ್ಷ ಸುಮ್ಮನಿದ್ದು ಬಿಡೋಣ, ಏನು ಮಾಡೋದು ಬೇಡ, ಆರಾಮಾಗಿರೋಣ ಅನ್ನೋದಿತ್ತು. ಆ ಟೈಮಲ್ಲಿ ಬಂದಿದ್ದೆ ನಂಗೆ ಬಿಗ್ ಬಾಸ್ ವಾಸ್ ಅ ಹೋಲ್ ನ್ಯೂ ಜರ್ನಿ. ಸರಿ ಆಯಿತು, ಅದನ್ನು ಟ್ರೈ ಮಾಡೋಣ ಅಂತ ಟ್ರೈ ಮಾಡಿ ಆಚೆ ಬಂದಾಯಿತು. ಆಚೆ ಬಂದ್ಮೇಲೆ ಮತ್ತೆ ನಂಗೆ ಸೀರಿಯಲ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ನನಗೆ ಸೀರಿಯಲ್ ಬಿಟ್ಟು ಬೇರೆ ಸಿನಿಮಾ ಮಾಡೋಣ, ಅಥವಾ ಬೇರೆ ಏನಾದರೂ ಮಾಡೋಣ, ಅಥವಾ ಬ್ರೇಕೇ ತೊಗೊಂಡ್ಬಿಡೋಣ, ಒಂದು ಸ್ವಲ್ಪ ಸುಮ್ಮನೆ ಇರೋಣ, ಒಂದು ಸ್ವಲ್ಪ ಆರಾಮಾಗಿ ನೆಮ್ಮದಿಯಾಗಿ ಇರೋಣ ಅಂತ ಅನಿಸಿತ್ತು. ಆ ಟೈಮಲ್ಲಿ ನಂಗೆ ಸುಮಾರು ಆಫರ್ಸ್ ಬಂತು ಸೀರಿಯಲ್ದು, ತುಂಬ ಸೀರಿಯಲ್ಗಳ ಆಫರ್ ಬಂತು. ನಾನು ಆಲ್ಮೋಸ್ಟ್ ಎಲ್ಲವನ್ನು ರಿಜೆಕ್ಟ್ ಮಾಡಿದ್ದೀನಿ. ಅದಾದಮೇಲೆ ಜನ ಕೇಳಲಿಕ್ಕೆ ಶುರು ಮಾಡಿದ್ರು, ಯಾಕೆ ನೀವು 4 ವರ್ಷ ಆಯಿತು, 5 ವರ್ಷ ಆಯಿತು, ಇನ್ನೂ ನೀವು ಯಾಕೆ ಸೀರಿಯಲ್ ಮಾಡ್ತಿಲ್ಲ ಅಂತ. ನಾನು ಹಂಗೆ ಕೇಳಿದಾಗಲೆಲ್ಲ ಹೇಳ್ತಿದ್ದೆ, ಇಲ್ಲ ಸ್ವಲ್ಪ ಬ್ರೇಕ್ ತೊಗೊಳ್ತಿದ್ದೀನಿ. ಆ ಸ್ವಲ್ಪ ಬ್ರೇಕು ಆಲ್ಮೋಸ್ಟ್ 7 ವರ್ಷ ಆಗೋಯ್ತು. ಆಲ್ಮೋಸ್ಟ್ 6-7 ವರ್ಷ ಆಯಿತು. ಅದು ಇನ್ ಬಿಟ್ವೀನ್ ನಾನು ಸಿನಿಮಾಗಳನ್ನ ಟ್ರೈ ಮಾಡಿದ್ದುಂಟು, ಇಲ್ಲ ಅಂತಲ್ಲ. ಸಿನಿಮಾಗಳಿಗೆ ನನ್ನ ಕೈಲಿ ಏನೇನು ಎಫರ್ಟ್ ಹಾಕೋಕ್ಕಾಗತ್ತೆ ನಾನು ಆ ಎಫರ್ಟ್ಗಳನ್ನೆಲ್ಲ ಹಾಕಿ ಸಿನಿಮಾಗೆ ಮಾಡಿರೋದುಂಟು. ಆದರೆ ಅದು ಎಲ್ಲರಿಗೂ ಸಿನಿಮಾ ಆಗುತ್ತೆ ಅಂತನೋ, ಎಲ್ಲರಿಗೂ ಸೀರಿಯಲ್ ಆಗುತ್ತೆ ಅಂತನೋ, ಎಲ್ಲರೂ ಆರ್ಟಿಸ್ಟ್ ಆಗಿಬಿಡ್ತಾರೆ ಅನ್ನೋದು ಸುಳ್ಳು. ಸೊ ನಮಗೆ ನಮ್ಮ ಲಿಮಿಟ್ಗಳೇನು ಗೊತ್ತಿರುತ್ತೆ, ನಾವು ಅದ್ರ ತಕ್ಕ ಹಾಗೆ ನಾವು ಅಡ್ಜಸ್ಟ್ ಮಾಡಿಕೊಂಡು ನಮ್ಮ ಲೈಫಲ್ಲಿ ನಾವು ಮುಂದೆ ಹೋಗ್ಬೇಕಷ್ಟೆ. ಬಟ್ ಕೇಳಿದಾಗ ಒಂದೆರಡು ಸಲ ಅನಿಸಿರೋದುಂಟು ನನಗೆ, ಇಷ್ಟು ಕೇಳ್ತಿದ್ದಾರೆ, ಸೀರಿಯಲ್ ಮಾಡಿಬಿಡ್ಬೇಕಿತ್ತಾ ಅಂತ. ಬಟ್ ಪಾಸ್ ಆಗಿದೆ ಟೈಮ್. ಸೊ ಅದ್ರ ಬಗ್ಗೆ ಯೋಚನೆ ಮಾಡಿ ಯೂಸ್ ಇಲ್ಲ. ಬಿಗ್ ಬಾಸ್ ಅದೊಂಥರ ಬೇರೆ ಲೋಕ. ರಿಯಾಲಿಟಿ ಶೋಗಳು ಏನೇನಿದೆ ಈಗ ಕನ್ನಡ ಕಿರುತೆಲೆ ಏನ್ ಬರ್ತಿದೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಬಿಗ್ ಬಾಸ್ ತುಂಬಾ ಡಿಫ್ರೆಂಟ್ ಅಂತ ಒಂದು ಶೋ. ಆ ಶೋನಲ್ಲಿ ನಿಮಗೆ ಅಪ್ರಿಸಿಯೇಷನ್ ಸಿಗ್ಬೋದು, ಅಥವಾ ನಿಮ್ಮ ಸಹ ಸ್ಪರ್ಧಿಗಳಿಂದ ನಿಂದನೆನೂ ಸಿಗ್ಬೋದು, ಈ ತರ ಎಲ್ಲ ಇರುತ್ತೆ. ವಿನಾಯಕ್ ಜೋಶಿ ಒಂದ್ ಕಡೆ ಹೇಳ್ತಾರೆ, ಬಿಗ್ ಬಾಸ್ ಆದ್ಮೇಲೆ ನಾನು ಒಂಥರ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ ಅಂತ. ನಮ್ಮ ಪಾಡ್ಕಾಸ್ಟ್ ನಲ್ಲೇ ಒಂದ್ ಮಾತು ಇದ್ರ ಬಗ್ಗೆನೂ ಅವ್ರು ಹೇಳಿದ್ರು, ಬಿಗ್ ಬಾಸ್ ಆದ್ಮೇಲೆ ನಾನು ಒಂಥರ ಡಿಪ್ರೆಷನ್ಗೆ ಹೋಗಿದ್ದೆ ಅಂತ. ನಿಮಗ್ ಆತರ ಅವಾಗ ಯಾವ ರೀತಿ ಇತ್ತು ಮನಸ್ಥಿತಿ? ಫಸ್ಟ್ ಆಫ್ ಆಲ್ ನನಗೆ 20 ವರ್ಷ ನಾನು ಬಿಗ್ ಬಾಸ್ಗೆ ಹೋದಾಗ ನನಗಲ್ಲಿ ಏನು ನಡೀತಿದೆ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ, ಮೊದಲನೇದು. ಎರಡನೇದು, ನನಗೆ ತುಂಬ ಸೋಷಲೈಸ್ ಮಾಡದೇ ಇರೋವಂಥ ಏಜ್. ನಾನು ಸೋಷಲೈಸ್ ಮಾಡ್ತಿರ್ಲಿಲ್ಲ, ನಾನು ಯಾರ ಹತ್ರನೂ ಮಾತಾಡ್ತಿರ್ಲಿಲ್ಲ, ಸಿಕ್ಕಾಪಟ್ಟೆ ಇಂಟ್ರೋವರ್ಟ್ ನಾನು. ನನಗೆ ಅಲ್ಲಿ ಹೋಗಿ ಮನೆ ಒಳಗಡೆ ಹೋಗಿ ನೋಡಿದಾಗ ಶ್ರುತಿ ಅವರಿರ್ಬೋದು, ಪೂಜಾ ಗಾಂಧಿ ಅವರಿರ್ಬೋದು, ಹೀಗೆ ಎಲ್ಲ ಸೀನಿಯರ್ ಆರ್ಟಿಸ್ಟ್ಗಳಾಗಿರ್ಬೋದು ಅಥವಾ ಸೀನಿಯರ್ ಪೀಪಲ್ ಇದ್ದಾರೆ ಅಲ್ಲಿ ಒಳಗಡೆ. ನಂಗೆ ನೋಡಿದಾಗ ಒಂದ್ಸಲ ಯಾಕೆ ನಾನು ಇಲ್ಲಿ ಬಂದೆ ಅಂತ ಅನಿಸಿದ್ದುಂಟು. ನಾನು ಆ ಕ್ಷಣಕ್ಕೆ ಹಂಗೆ ಅನಿಸಿದ್ದು ನನಗೆ ನಿಜ. ಯಾಕೆಂತಂದರೆ ನಾನು ಇವ್ರುಗಳ ಮಧ್ಯೆ ನನಗೆ ಬಿಗ್ ಬಾಸ್ ಅನ್ನೋದನ್ನು ಹ್ಯಾಂಡಲ್ ಮಾಡಿ ಆಟ ಆಡ್ಲಿಕ್ಕೆ ಸಾಧ್ಯ ಇದೆಯಾ? ಅದು ಅಲ್ಲದೆ ಆಚೆ ಕಡೆ ರಾಧಿಕಾ ಅಂತ ತುಂಬ ಸಾಫ್ಟ್ ಆ್ಯಂಡ್ ಇನ್ನಸೆಂಟ್ ಫೇಸ್ ಅಂತ ಇಟ್ಕೊಂಡ್ಬಂದಿರೋಳು ನಾನು. ಅದು ಒಂದು ಐಡೆಂಟಿಟಿ ಆಗೋಗಿರುತ್ತೆ ನಾವು ಒಳಗಡೆ ಹೋಗ್ಬೇಕಿದ್ರೆ. ಇದನ್ನೂ ಮೇಂಟೈನ್ ಮಾಡ್ತಾ ನಾನು ಕೃತಿಕಾ ಆಗಿ ನಾನು ರೆಪ್ರೆಸೆಂಟ್ ಮಾಡ್ಕೊಳಕ್ಕೆ ಆಗತ್ತಾ ಇಲ್ವಾ ಅನ್ನೋ ಫಸ್ಟ್ ಹೆಜ್ಜೆ ಇಟ್ಟಾಗಲೇ ಬಿಗ್ ಬಾಸ್ ಮನೆ ಒಳಗಡೆ ನನಗೆ ಬಂದಿದ್ದದು. ಅದಾದಮೇಲೆ ಆಚೆ ಬರೋ ಅಷ್ಟೊತ್ತಿಗೆ ಸರ್ಪ್ರೈಸಿಂಗ್ಲಿ ಐ ವಾಸ್ ಅ ಹೋಲ್ ಡಿಫ್ರೆಂಟ್ ಪರ್ಸನ್. ನಾನು ಇವತ್ತಿಗೂ ನಾನು ಬಿಗ್ ಬಾಸ್ ಜರ್ನಿನ ರಿಗ್ರೆಟ್ ಮಾಡ್ಕೊಳ್ಳಲ್ಲ, ಬಿಕಾಸ್ ಅದು ನನ್ನ ಪರ್ಸನಾಲಿಟಿನ ಚೇಂಜ್ ಮಾಡಿದೆ. ನಾನು ಒಳಗಡೆ ಹೋಗುವಾಗ ಎಷ್ಟು ಇನ್ಸೆಕ್ಯೂರ್ಡ್ ಇದ್ದೆ,
ನಾನು ಆಚೆ ಬರುವಾಗ ಅಷ್ಟು ಔಟ್ಸ್ಪೋಕನ್ ಆಗಿದ್ದೆ. ನಾನು ಮಾತಾಡಬಲ್ಲೆ, ನನ್ನ ಕೈಲಿ ಧೈರ್ಯ ಇದೆ, ನನಗಾಗುತ್ತೆ, ನಾನು ಒಬ್ಬರನ್ನ ಎದುರಿಸಿ ನಿಲ್ಲಬಲ್ಲೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದು ಬಿಗ್ ಬಾಸ್ ನನಗೆ. ಸೊ ನನಗೆ ಡಿಪ್ರೆಷನ್ ಅಂತ ನಾನು ಹೋಗಿರಲಿಲ್ಲ, ಟು ಬಿ ಫ್ರ್ಯಾಂಕ್, ಅಥವಾ ನನಗೆ ಯಾವುದೋ ಥರದ ನೆಗೆಟಿವ್ ಎಮೋಷನ್ ಆಗಿಬಿಟ್ಟಿತ್ತು ಅದರಿಂದ ಅಂತಿರಲಿಲ್ಲ. ಬಟ್ ನಾನು ತುಂಬ ಸಣ್ಣ ಆಗಿಬಿಟ್ಟಿದ್ದೆ ಆಚೆ ಬರೋ ಅಷ್ಟೊತ್ತಿಗೆ. ಒಳಗಡೆ ಹೋದಾಗ ಚೆನ್ನಾಗಿದ್ದವಳು, ಅಲ್ಲಿ ತಿನ್ನಲಿಕ್ಕೆಲ್ಲ ಸ್ವಲ್ಪ ಕಡಿಮೆ ಸಿಗೋದು ಕಡಿಮೆ. ಸೊ ಆಚೆ ಬರೋ ಅಷ್ಟೊತ್ತಿಗೆ ತುಂಬ ವೀಕ್ ಆಗಿದ್ದೆ ನಾನು. ಬಟ್ ಮೆಂಟಲಿ ಸ್ಟ್ರಾಂಗ್ ಆಗಿದ್ದೆ, ಫಿಸಿಕಲಿ ವೀಕ್ ಆಗಿದ್ದೆ ನಾನು. ಅವಾಗ ಅಷ್ಟೊಂದು ಸೋಷಿಯಲ್ ಮೀಡಿಯಾ ಏನು ಸ್ಟ್ರಾಂಗ್ ಇರಲಿಲ್ಲ, ಟಿವಿಲೆಲ್ಲ ಬಿಗ್ ಬಾಸ್ ನೋಡೋರು ಅದು ಅಲ್ಲಿಗೆ ಮುಗ್ದೋಗ್ತಾ ಇತ್ತು. ಬಟ್ ಇವಾಗ ಹಾಗಿಲ್ಲ. ಒಂದು ಸ್ಪರ್ಧಿ ಆಟ ನೋಡ್ಕೊಂಡು ಜನ ಡಿಸೈಡ್ ಮಾಡ್ತಾರೆ ಇವ್ರು ಎಷ್ಟು ವಾರ ಈ ಮನೇಲಿ ಇರ್ತಾರೆ, ಹೊರಗೆ ಬರ್ತಾರೆ ಅಂತ ಜನರೇ ಇವತ್ತು ಹೇಳುವಷ್ಟರ ಮಟ್ಟಿಗೆ ಬಿಗ್ ಬಾಸ್ ಜರ್ನಿ ಅಥವಾ ಏನ್ ಹೇಳ್ತೀರಾ ಶೋ ಬಂದು ನಿಂತಿದೆ ಇವತ್ತು. ಅದರ ರೂಪುರೇಷೆ ಇರ್ಬೋದು, ಅದರ ವೈಶಿಷ್ಟ್ಯ, ಅದರ ನೀತಿ ನಿಯಮ ಎಲ್ಲ ಬದಲಾಗೋಗಿದೆ ಈಗ ಕಳೆದ 10 ವರ್ಷದಲ್ಲಿ. ಆಟಗಳು ಪ್ರತಿಯೊಂದು ಕೂಡ. ಹೌದು. ಇವತ್ತು ಬಿಗ್ ಬಾಸ್ಗೆ ಹೋದ್ರೆ ಈಗ ಕೆಲವರೇ ಹೇಳೋದುಂಟು, ಈಗ ಬಿಗ್ ಬಾಸ್ಗೆ ಹೋಗಿ ಬಂದ್ಮೇಲೆ ಒಂದು 6 ತಿಂಗಳ ಆ ಹ್ಯಾಂಗ್ ಓವರ್ ನಲ್ಲೇ ಇರ್ತಾರೆ ಅಂತೆಲ್ಲ ಹೇಳಿದುಂಟು. ನಿಮ್ಮ ಟೈಮ್ ನಲ್ಲಿ ನಿಜ ಆ ಹ್ಯಾಂಗ್ ಓವರ್ ಇತ್ತ ಅಥವಾ ನಾರ್ಮಲ್ ಒಂದು ಸೀರಿಯಲ್ ನೀವು ಈ ಹಿಂದೆ ಮಾಡಿದ್ರಲ್ಲ ಅದೇ ತರ ಇತ್ತ? ಇಲ್ಲ, ಹ್ಯಾಂಗ್ ಓವರ್ ಇತ್ತು. ಅಂದ್ರೆ ಮೊದಲನೇ ಸಲ ಬೆಂಗಳೂರಲ್ಲಿ ಆದಂತ ಸೀಸನ್ ಅದು, ಫಸ್ಟ್ ಎವರ್ ಸೀಸನ್, ಬಿಡದಿನಲ್ಲಿ ಆಗಿದಂತ ಶೂಟ್ ಆಗಿದಂತ ಸೀಸನ್ನು. ನನಗೆ ಅಂದ್ರೆ ಅದ್ರದ್ದು ಅಷ್ಟು ಆಳ ಅಥವಾ ಅಷ್ಟಿದೆ ಅದ್ರದ್ದು ಡೆಪ್ತ್ ಅಂತ ನನಗೆ ಗೊತ್ತಿರಲಿಲ್ಲ ಶೋ ಬಗ್ಗೆ. ನಾನು ಒಳಗಡೆ ಹೋಗಿ ಶೋ ಮುಗಿಸಿ ಆಚೆ ಬರೋ ಅಷ್ಟೊತ್ತಿಗೆ ನನ್ನ ಮನೆ ಕೆಳಗಡೆ ಒಂದಷ್ಟು ಜನ ನ್ಯೂಸ್ ಚಾನಲ್ ಅವ್ರು ಇರಬಹುದು, ಫೋನ್ ಮೇಲೆ ಫೋನ್ ಬರ್ತಿದೆ ನನಗೆ. ಆಗ ಇಷ್ಟೊಂದು ಟ್ರೋಲ್ ಇಲ್ಲದೆ ಇರೋ ಟೈಮಲ್ಲೇ ಆಗ ಸಿಕ್ಕಿದ್ದ ಕೆಲವೊಂದಷ್ಟು ಪೇಜ್ಗಳೇ ಟ್ರೋಲ್ ಮಾಡ್ತಾ ಇದ್ರು. ಸೊ ಅದೆಲ್ಲ ನೋಡಿ ನನಗೆ ಹಿಂಗಿದೆಯಾ ಇದು ಪ್ರಪಂಚ ಅಂತ ಅನ್ಸಿದ್ ನಿಜ. ಡೆಫಿನೆಟ್ಲಿ ನಾಟ್ ಒನ್ ಮೋರ್ ಸೀರಿಯಲ್ ಅಥವಾ ಯಾವುದೋ ಒಂದು ಡೇ ಟು ಡೇ ಲೈಫಿಂದ ಬಂದೆ ಅನ್ನೋ ಥರ ಅಂತೂ ಇರಲಿಲ್ಲ. ಇಟ್ ವಾಸ್ ಅಂದರೆ ತುಂಬ ದೊಡ್ಡ ರಿಯಾಲಿಟಿ ಶೋ, ಅದು ಬೇರೆ ಥರನೇ ಇದೆ. ಇದ್ರದ್ದು ವ್ಯಾಲ್ಯೂ ಬೇರೆ ಇದೆ, ಆಮೇಲೆ ಇದ್ರದ್ದು ಒಂದು ಫೇಮ್ ಬೇರೆ ಇದೆ, ಜನ ನೋಡ್ತಿರೋ ರೀತಿ ಬೇರೆ ಇದೆ ಅನ್ನೋದು ನನಗೆ ಆಚೆ ಬಂದಮೇಲೆ ಅದು ರಿಯಲೈಸ್ ಆಗಿದ್ದು. ಸೊ ಇಟ್ ವಾಸ್ ನಾಟ್ ಅ ನಾರ್ಮಲ್ ಶೋ ಬ್ಯಾಕ್ ದೆನ್ ಆಲ್ಸೋ. ಈಗ ಏನು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸಿಂದ ಇನ್ನೂ ಜಾಸ್ತಿ ಹೈಪ್ ಆಗಿದೆ, ಬಟ್ ಆಗಲೂ ಕೂಡ ಅದು ಕಡಿಮೆ ಏನಿರಲಿಲ್ಲ, ತುಂಬ ಜಾಸ್ತಿನೇ ಇತ್ತು ಅದ್ರದ್ದು ಹೈಪ್. ಬಿಗ್ ಬಾಸ್ ಮನೆಯಲ್ಲಿ ನಾವು ಯಾವಾಗ ರಿಯಾಕ್ಟ್ ಮಾಡ್ತೀವಿ, ಯಾವಾಗ ರಿಯಾಕ್ಟ್ ಮಾಡಲ್ಲ, ಅದು ಕೂಡ ದೊಡ್ಡ ಮಟ್ಟದಲ್ಲಿ ಮ್ಯಾಟರ್ ಆಗುತ್ತೆ. ಕೆಲವೊಮ್ಮೆ ನಾವು ಮಾತಾಡೋದು ವಿಷಯ ಇರುತ್ತೆ, ಬೇರೆಯವ್ರ ತಪ್ಪನ್ನ ನಾವು ಹೇಳಿರ್ತೀವಿ, ಬಟ್ ಏನಾಗೋಗುತ್ತೆ ನಾವೇನು ಮಾತಾಡಿದೀವಲ್ಲ ಅದೇ ದೊಡ್ಡದಾಗ್ಬಿಡುತ್ತೆ. ನೀವು ಹೇಳಿದ್ರಲ್ಲ ನಾನು ರಿಯಾಕ್ಟ್ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ, ಆ ಥರನೂ ಆಗೋದುಂಟು. ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಮೇಲೆ ಈ ಪ್ರೊಸೆಸ್ ಎಲ್ಲ ಚೇಂಜ್ ಆಗಿದೆಯಾ? ಆಗಿದೆ, ತುಂಬ ಬದಲಾವಣೆಗಳಾಗಿದೆ. ನಾನು ಮುಂಚೆ ಅದೇ ತುಂಬ ಇಂಪಲ್ಸಿವ್ ಇದ್ದೆ ನಾನು. ಸಡನ್ನಾಗಿ ಏನನ್ಸುತ್ತೋ ಅದನ್ನು ಹೇಳ್ಬಿಡೋದು, ಏನನ್ಸುತ್ತೋ ಅದನ್ನು ಮಾಡಿಬಿಡೋದು, ಆ ಡಿಸಿಷನ್ ತೊಗೊಂಡ್ಬಿಡೋದು ಆ ಥರ. ಆಮೇಲೆ ಇಲ್ಲ ಅಂತಂದರೆ ಯಾರಾದರೂ ಏನಾದ್ರು ಹೇಳಿದ್ರೆ ಅದಕ್ಕೆ 100 ಸಲ ಕುತ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡೋದು. ಅಯ್ಯೋ ಹಿಂಗೆ ಹೇಳಿದ್ರು, ಅದು ಹಿಂಗಿರ್ಬೋದಾ ಹೀಗಿರ್ಬೋದಾ ಅಂತ ಸುಮ್ಮನೆ ಅನಲೈಸ್ ಮಾಡೋದು, ಟೈಮ್ ವೇಸ್ಟ್ ಅಂತಾನೆ. ಈಗ ನಂಗೆ ಟೈಮ್ ವೇಸ್ಟ್ ಅನ್ಸುತ್ತೆ ಅದು. ಸೊ ಹಾಗೆಲ್ಲ ಇತ್ತು ನನಗೆ. ಈಗ ಆ ಬಿಗ್ ಬಾಸಿನ ಜರ್ನಿ ಆದಮೇಲೆ ಅಷ್ಟು ಇಂಪಲ್ಸಿವ್ ಇಲ್ಲ ನಾನು. ಆ್ಯಂಡ್ ಮೆಚುರಿಟಿ ಅನ್ನೋದು ಅದು ಅಲ್ಲಿದ್ದಾಗಲೇ ಎಲ್ಲರನ್ನೂ ಹ್ಯಾಂಡಲ್ ಮಾಡೋಕ್ಕೆ ಶುರು ಮಾಡಿದಾಗಲೇ ಬಂದ್ಬಿಡ್ತು. ಅಲ್ಲಿರೋರು ಅವರ ಮೈಂಡ್ಸೆಟ್ಗಳಿಗೆ ನಾನು ಅಡ್ಜಸ್ಟ್ ಆಗೋದಿರ್ಬೋದು. ನಾನು ಇದ್ದಿದ್ದಷ್ಟು ದಿನವೂ ಇಲ್ಲಿ ಹೇಗಿರೋದು ಅಂತ ಯೋಚನೆ ಮಾಡೋದ್ರಲ್ಲೇ ಕಳೆದೋಯ್ತು ನಂದು ಅರ್ಧಕ್ಕರ್ಧ ಟೈಮ್ ಅಲ್ಲೇ ಕಳೆದೋಯ್ತು. ಇಲ್ಲಿ ಹೇಗಿರೋದು, ಇವ್ರಗಳ ಜೊತೆ ಹೇಗಿರೋದು, ಇವ್ರ ಹತ್ರ ಹೇಗೆ ಮಾತಾಡೋದು, ಈ ಥರ ಮಾತಾಡಿದ್ರೆ ಆಚೆ ಹೇಗೆ ಅನಿಸ್ತಿರ್ಬೋದು, ಈ ಥರ ಎಲ್ಲ ಯೋಚನೆಗಳಿಂದನೇ ಅರ್ಧ ಕಳೆದೋಯ್ತು. ಸೊ ಬಿಗ್ ಬಾಸಿಂದ ಆಚೆ ಬಂದ ಮೇಲೆ ಪೂರ್ತಿ ಬದಲಾವಣೆ ಆಗೋಯ್ತು ನನಗೆ. ಆ ಥರದ ಇಂಪಲ್ಸಿವ್ ಡಿಸಿಷನ್ ಇರ್ಬೋದು ಅಥವಾ ಸಡನ್ನಾಗಿ ಮಾತಾಡೋದಿರ್ಬೋದು. ಒಂದು ಫಿಲ್ಟರ್ ಇರುತ್ತೆ ಮಾತಾಡೋದಕ್ಕಿಂತ ಮುಂಚೆ. ಆಮೇಲೆ ನನಗೆ ತುಂಬ ಜನ ನನಗೆ ಬಿಗ್ ಬಾಸಿಂದ ನನಗೆ ಇನ್ನೂ ಜ್ಞಾಪಕ ಇದೆ, ಓವರ್ ರಿಯಾಕ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ರು ಎಲ್ಲದಕ್ಕೂ. ಅಂದರೆ ನಾನು ಆವಾಗ ಅದನ್ನು ಕನ್ವೆ ಮಾಡ್ಲಿಕ್ಕೆ ಆಗಿರಲಿಲ್ಲ ನನಗೆ. ಬಟ್ ಈಗ ಕನ್ವೆ ಮಾಡಬೇಕು ಅಂತಂದರೆ ನನ್ನ ಮುಖ ಇರೋದೇ ಓವರ್ ಎಕ್ಸ್ಪ್ರೆಸಿವ್. ಮುಂಚೆಯಿಂದ ಇದ್ದಿದ್ದೆ ಹಾಗೆ ನಂಗೆ ಅದು ಕೆಲವೊಂದಷ್ಟು ಶಾಕ್ ಆಗಿರಲಿ ಮತ್ತೊಂದಾಗಿರಲಿ ಉಶು ಅನಿಸ್ತಿತ್ತು. ಸೊ ಅದ್ರ ರಿಯಾಕ್ಷನ್ ಓವರ್ ಅಂತ ಅನಿಸ್ತಿತ್ತು, ಏನು ಈ ಹುಡುಗಿ ಇಷ್ಟು ಓವರಾಗಿ ಮಾಡ್ತಿದ್ದಾಳೆ ಅಂತ. ಬಟ್ ನಾನು ಇದ್ದಿದ್ದೆ ಹಾಗೆ. ಈಗ ಅದೆಲ್ಲ ಇಳಿದು ಕಾಮ್ ಡೌನ್ ಆಗಿ ಎಷ್ಟು ಬೇಕೋ ಅಷ್ಟು ಹೌದಾ ಸರಿ ಆಯಿತು, ಈ ಮಟ್ಟಕ್ಕೆ ಅದು ಬಂದು ನಿಂತಿದೆ. ಇದು ಬಿಗ್ ಬಾಸಿನ ಒಂದು ಕಲಿಕೆ, ಲರ್ನಿಂಗ್ ನನಗೆ. ಓಕೆ, ಹೀಗಿರಬಾರ್ದು ಅನ್ನೋದಕ್ಕೆ. ಅಂದ್ರೆ ಕೆಲವೊಮ್ಮೆ ನಾವು ಎಲ್ಲಿ ಎಷ್ಟು ಮಾತಾಡಬೇಕು ಅನ್ನೋದು ಗೊತ್ತಾಗಲ್ಲ. ಈಗಲೂ ಕೂಡ ಕೆಲವೊಂದ್ಸಲ ಎಡವ್ತಿರ್ತೀವಿ. ಅದ್ರ ಬಗ್ಗೆ ಏನ್ ಅನ್ಸುತ್ತೆ? ಆಗುತ್ತೆ ಅದು. ಅಂದ್ರೆ ಏನಾಗುತ್ತೆ ಅಂದ್ರೆ ನಾವು ಯಾವುದೋ ಒಂದು ಉದ್ವೇಗಕ್ಕೆ ಒಳಗಾಗ್ಬಿಡ್ತೀವಿ.
ಇಲ್ಲ ಈಗ ಹೀಗೆ ಹೇಳ್ತಿದ್ದಾರೆ ಅಂತಂದರೆ ಅದು ಹೆಂಗೆ ಹೇಳ್ತಾರೆ ನಮಗೆ ಅಂತ. ಅದು ಹಾಗಿರಲ್ಲ. ನಾವು ಅದನ್ನು ಅದೇ 1 to 10 ಕೌಂಟ್ ಮಾಡಿ ಅಂತನೋ 1 to 100 ಕೌಂಟ್ ಮಾಡಿ ಅಂತನೋ ಈ ಥರದ್ದೆಲ್ಲ ಒಂದಷ್ಟು ಹೇಳ್ತಿರ್ತಾರೆ ಫಿಲಾಸಾಫರ್ಸ್ ಇರ್ಬೋದು. ಅದರದ್ದೆಲ್ಲ ಸುಮಾರಷ್ಟು ಬುಕ್ಸ್ಗಳೆಲ್ಲ ಓದಿದಾಗ ಗೊತ್ತಾಗತ್ತೆ ನಿಮಗೆ. ಅದೆಲ್ಲ ಮಾಡಿದ್ರು ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ಅದನ್ನ ಅಳವಡಿಸ್ಕೊಳ್ಳೋದು ಅಷ್ಟು ಈಸಿ ಇಲ್ಲ, ಆಯಿತಾ. ಸೊ ಈಗಲೂ ಕೂಡ ನಾನು ಕೆಲವೊಂದು ಸಲ ಏನೋ ಮಾತಾಡೋಕ್ಕೆ ಹೋಗಿ ಇನ್ನೇನೋ ಮಾತಾಡ್ಬಿಟ್ಟಿರ್ತೀನಿ. ಅದು ಹಾಗೇ ಆಗುತ್ತೆ, ಹ್ಯೂಮನ್ ಟೆಂಡೆನ್ಸಿ. ಆದರೆ ಆದಷ್ಟು ನಮ್ಮ ಕೈಲಿ ಅಂದರೆ ಅದನ್ನು ನಾವು ಮೈಂಡಲ್ಲಿ 100 ಸಲ ಹೇಳ್ಕೊಂಡ್ರೆ ಇರಬಾರ್ದು ಇದು ಬೇಡ ಅಂತ ಹೇಳ್ಕೊಂಡ್ರೆ ಬದಲಾಗುತ್ತೆ, ಸಾಧ್ಯ ಇದೆ ಅದು. ಓಕೆ, ಈಗ ಧಾರಾವಾಹಿ ಬಗ್ಗೆ ಹೇಳಬೇಕು ಅಂದರೆ ಸಾಕಷ್ಟು ಪ್ರೊಡಕ್ಷನ್ ಹೌಸ್ಗಳು ದುಡ್ಡೇ ಕೊಡಲ್ಲ, ಸಂಭಾವನೆ ಕೊಡಲ್ಲ ಅನ್ನೋಂಥ ಕಂಪ್ಲೇಂಟ್ ಇದೆ. ಈ ಹಿಂದೆನೂ 1-2 ಧಾರಾವಾಹಿಗಳ ಬಗ್ಗೆ ಹೆಸರು ಬಂತು, ಇವತ್ತು ಕೂಡ ಬಂದಿದೆ. ವಸುದೇವ ಕುಟುಂಬ ಧಾರಾವಾಹಿ ಸೀರಿಯಲ್ ನಲ್ಲಿ ಪ್ರೊಡಕ್ಷನ್ ಹೌಸ್ ಕಲಾವಿದರಿಗೆ ದುಡ್ಡು ಕೊಡ್ತಾ ಇಲ್ಲ, 2-3 ತಿಂಗಳಾದ್ರೂ ಪೇಮೆಂಟ್ ಕೊಡಲ್ಲ. ಜೊತೆಗೆ ಈಗ ಬೇಸಿಕ್ ನೀಡ್ಸ್ ಏನ್ ಅಗತ್ಯ ಇದೆ, ವಾಶ್ರೂಮ್, ಸಮಥಿಂಗ್, ನೀರು, ಫುಡ್, ಹೈಜೀನ್ ಇರುವಂತದ್ದು ಅದನ್ನು ಕೂಡ ಕೊಡಲ್ಲ. ಆ ರೀತಿ ಬೆಳಗ್ಗೆಯಿಂದ ರಾತ್ರಿವರೆಗೂ ದುಡಿಸ್ಕೊಳತ್ತೆ. ನನಗೆ ಆಶ್ಚರ್ಯ ಆಗೋದಿದೆ, ತುಂಬಾ ಸಲ ನಾನು ಆರ್ಟಿಸ್ಟ್ಗೆ ಕಾಲ್ ಮಾಡಿ ಇಂಟರ್ವ್ಯೂ ಅಂತ ಹೇಳಿ ಕಾಲ್ ಮಾಡಿದಾಗ ನಾನು ಹೇಳ್ತೀನಿ, ನಾಳೆ ಹೇಳ್ತೀನಿ, ನಾಡಿದ್ದು ಹೇಳ್ತೀನಿ, ನನಗೆ ನಾಳೆ ನಾಡಿದ್ದು ಶೂಟ್ ಇದೆಯಾ ಅನ್ನೋದು ಈ ಕ್ಷಣದವರೆಗೂ ಗೊತ್ತಿಲ್ಲ, ರಾತ್ರಿ ಗೊತ್ತಾಗುತ್ತೆ ಅಂತಾರೆ. ನಾಳೆ ಏನ್ ಪ್ಲಾನ್ ಮಾಡ್ಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಿರಲ್ಲ. ಅಥವಾ ಅವ್ರ ವೈಯಕ್ತಿಕ ಜೀವನದ ಬಗ್ಗೆ ಪ್ಲಾನ್ ಮಾಡ್ತೀವಿ ಅಂತಂದ್ರು ಕೂಡ ಶೂಟಿಂಗ್ ಶೆಡ್ಯೂಲ್, ಕಾಲ್ ಶೀಟ್ ಏನು ಹೇಳಲ್ಲ, ತುಂಬಾ ಡಿಲೇ ಆಗಿ ಹೇಳ್ತಾರೆ. ಅಥವಾ ಇದ್ದಕ್ಕಿದ್ದಂತೆ ಸಡನ್ ಆಗಿ ಕ್ಯಾನ್ಸಲ್ ಕೂಡ ಮಾಡೋದುಂಟು. ಹಿಂಗೆಲ್ಲ ಅವ್ಯವಸ್ಥೆ ಇದೆ. ಆದ್ರೆ ಪ್ರಪಂಚಕ್ಕೆ ಏನನ್ಸತ್ತೆ, ಇವರು ಸಖತ್ತಾಗಿರ್ಬೋದು, ತುಂಬಾ ಕಲರ್ಫುಲ್ ಡ್ರೆಸ್ ಎಲ್ಲ ಹಾಕ್ತಾರೆ ಸೀರಿಯಲ್ ನಲ್ಲಿ, ಕಾರು ಬಂಗ್ಲೆ ಇರುತ್ತೆ. ಅಥವಾ ಯೂಶ್ವಲಿ ಏನಾಗ್ಬಿಡುತ್ತೆ ಹೇಳಿ, ಧಾರಾವಾಹಿಯಲ್ಲಿ ಒಂದು ಹೀರೋಯಿನ್ ತುಂಬಾ ಚೆನ್ನಾಗಿರ್ತಾಳೆ, ಹೀರೋ ಮೋಸ್ಟ್ಲಿ ಆರಾಮದಲ್ಲಿ ಕೆಟ್ಟವನಾಗಿದ್ರು ಕೂಡ ಆಮೇಲೆ ಅವ್ನು ಒಳ್ಳೆನಾಗ್ಬಿಡ್ತಾನೆ. ತುಂಬಾ ಹ್ಯಾಪಿ ಎಂಡಿಂಗ್ಗೆ ಜಾಸ್ತಿ ಇರುವಂತದ್ದು. ಬಟ್ ರಿಯಲ್ ಲೈಫ್ ಹಂಗಿರಲ್ಲ. ಹೌದು. ನೀವು ಯಾವ ರೀತಿ ಫೇಸ್ ಮಾಡಿದ್ರಿ ಅಂದ್ರೆ ಇಷ್ಟು ವರ್ಷದ ಜರ್ನಿಯಲ್ಲಿ? ನನಗೆ ಫಸ್ಟ್ ಬಿಗಿನಿಂಗ್ದೆಲ್ಲ ಹೇಳಬೇಕು ಅಂತಂದರೆ, ನನಗೆ ಬೆನ್ನ ಮೇಲೆ ಹೊಡೆದಿದ್ದಾರೆ ನನಗೆ ಆ್ಯಕ್ಟ್ ಬರಲ್ಲ ಅಂತ, ನಾನು ಆ್ಯಕ್ಟ್ ಮಾಡಿಲ್ಲ ಅಂತ. ನನಗದು ಬೆನ್ನ ಮೇಲೆ ಏಟು ಬಿದ್ದಿದೆ. ಆಮೇಲೆ ತುಂಬ ಹೆದರಿ ಅವ್ರು ಏನು ಅಂದ್ಬಿಡ್ತಾರೋ, ನೆಕ್ಸ್ಟ್ ಎಂತ ಬೈತಾರೋ ಅಂತ ಹೇಳಿ ಅದಕ್ಕೆ ರೆಡಿಯಾಗಿ ಈ ಥರ ಹೆದರ್ಕೊಂಡು ಆಗಿರೋವಂಥ ಆರ್ಟಿಸ್ಟ್ ನಾನು. ಈಗ ಫಸ್ಟ್ ಆಫ್ ಆಲ್ ಆ ಭಯ ಇಲ್ಲ. ಅಂದರೆ ಅದು ಇಟ್ ಈಸ್ ಜಸ್ಟ್ ಒನ್ ಅನದರ್ ಜಾಬ್ ಅಂತ ಎಲ್ಲರೂ ಟ್ರೀಟ್ ಮಾಡ್ತಾರೆ. ಡೈರೆಕ್ಷನ್ ಅವ್ರು ಕೆಲಸ ಮಾಡ್ತಾರೆ, ಆರ್ಟಿಸ್ಟ್ಗಳು ಅವ್ರು ಕೆಲಸ ಮಾಡ್ತಾರೆ, ಪ್ರೊಡ್ಯೂಸರ್ ಅವ್ರು ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಆಲ್ ಆಫ್ ದೆಮ್ ಆರ್ ಡೂಯಿಂಗ್ ದೇರ್ ಜಾಬ್. ನಮ್ಮ ಟೈಮಲ್ಲಿ ಹಂಗಿರಲಿಲ್ಲ. ನಾನೊಂದು 2011, 2010, 2009 ಅಂತೆಲ್ಲ ಹೇಳಿದ್ರೆ, ಆ ಟೈಮಲ್ಲಿ ಹೆಂಗಂದರೆ ಡೈರೆಕ್ಟರ್ ಹೇಳಿದ್ರಾ ನಡ್ಕ ನಮಗೆ, ಅವ್ರೇನಾದರೂ ಬೈದ್ರು, ವಾಯ್ಸ್ ಏನಾದರೂ ರೇಸ್ ಆಯಿತು ಅಂತ ನಾವೇನೋ ಮಿಸ್ಟೇಕ್ ಮಾಡಿದ್ವಿ, ಮುಗೀತು ನಮ್ಗೆ, ಇವತ್ತು ಕತೆ ಮುಗೀತು, ಇವತ್ತು ಊಟ ತಿಂಡಿ ಕೊಡ್ತಾರೋ ಇಲ್ವೋ ಅನ್ನೋ ಲೆವೆಲ್ಗೆ ಭಯ ಇತ್ತು ನಮಗೆ. ಈಗ ಆ ಥರದ ಅಟ್ಮಾಸ್ಫಿಯರ್ ಫಸ್ಟ್ ಆಫ್ ಆಲ್ ಇಲ್ಲ. ಸೊ ನನಗೆ ನೀವು ಇವಾಗ ಬೇಸಿಕ್ ನೀಡ್ಸ್ ಅಂತ ನೀವೇನೇನು ಹೇಳಿದ್ರಿ, ಅದು ನಮಗೆ ಆ ಟೈಮಿನ ಲಕ್ಸುರಿ. ಸೊ ಈಗ ಅದು ಬೇಸಿಕ್ಸ್. ಇವಾಗ ನಮಗೊಂದು ವಾಶ್ರೂಮ್ ಕೊಡ್ತಾರೆ ಅಂತನೋ, ಒಂದು ಒಳ್ಳೆ ಗ್ರೀನ್ ರೂಮ್ ಕೊಡ್ತಾರೆ ಅಂತನೋ, ಅಥವಾ ಒಂದು ಕ್ಯಾರವ್ಯಾನ್ ಕೊಡ್ತಾರೆ ಅನ್ನೋದು, ಇದೆಲ್ಲ ನಮ್ಮ ಪಾಲಿಗೆ ಅಥವಾ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ, ನಾನು ನೋಡ್ಕೊಂಬಂದಿರೋದ್ರ ಪ್ರಕಾರ, ಅಥವಾ ಕೇಳಿರೋ ಪ್ರಕಾರ ಇದು ಲಕ್ಸುರಿ. ಸೊ ಈಗ ಅದು ಬೇಸಿಕ್ ಆಗಿ ಕನ್ವರ್ಟ್ ಆಗಿದೆ, ಆಬ್ವಿಯಸ್ಲಿ ಬಿಕಾಸ್ ಜನ್ರೇಷನಲ್ ಚೇಂಜ್ ಆಗ್ತಾ ಹೋಗ್ತಾ ಇರತ್ತೆ. ಆಮೇಲೆ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ, ಅರ್ನಿಂಗ್ಸ್ ಜಾಸ್ತಿ ಆಗ್ತಾ ಹೋಗ್ತದೆ, ದುಡ್ಡು ಜಾಸ್ತಿ ಆಗ್ತಾ ಹೋಗ್ತದೆ, ಎಲ್ಲ ಕಡೆ ಬೇರೆ ಬೇರೆ ಸವಲತ್ತುಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ನನ್ನ ಸಜೆಷನ್ ಅಥವಾ ನನಗೆ ಏನು ಎಕ್ಸ್ಪೀರಿಯನ್ಸ್ ಆಗಿದೆ ಇತ್ತೀಚೆಗೆ ಅಂತ ಅಂದರೆ, ನನಗೂ ಕೂಡ ಕೆಲವೊಂದಷ್ಟು ಬೇಸಿಕ್ ಫೆಸಿಲಿಟೀಸ್ ಇಲ್ಲದೆ ಇರೋವಂಥ ಎಕ್ಸ್ಪೀರಿಯನ್ಸ್ ಆಗಿದೆ. ಅಂದರೆ ಇತ್ತೀಚೆಗೆನೇ ಆಗಿದೆ, ಇಲ್ಲ ಅಂತ ಅಲ್ಲ, ಆಗಿದೆ. ಬಟ್ ಅದನ್ನು ನಾನು ಹ್ಯಾಂಡಲ್ ಮಾಡ್ತಿರೋ ರೀತಿ ಮೇಲೆ ಹೋಗುತ್ತೆ. ಇವಾಗ ನಾನು ಅದೇ ಅಗೇನ್ ಇಂಪಲ್ಸಿವ್ ಡಿಸಿಷನ್ ಏನಾದ್ರು ತೊಗೊಂಡೆ ಅಂತ ಅಂದರೆ ಅದು ತಪ್ಪಾಗುತ್ತೆ. ಅದನ್ನು ಕನ್ವೆ ಮಾಡೋಕ್ಕೆ ಟ್ರೈ ಮಾಡೋಣ ಫಸ್ಟ್. ಅದು ಪ್ರೊಡಕ್ಷನ್ ಹೌಸೇ ಇರ್ಬೋದು, ಅಥವಾ ಡೈರೆಕ್ಟರ್ ಇರ್ಬೋದು, ಆರ್ಟಿಸ್ಟ್ ಆಗಿ ನಂದೇನೋ ಪ್ರಾಬ್ಲಮ್ ಇರ್ಬೋದು, ಲೆಟ್ಸ್ ಡಿಸ್ಕಸ್. ಅದನ್ನು ಕಂಟಿನ್ಯೂ ಮಾಡಿಕೊಂಡು ಅದನ್ನು ಬೆಳೆಸ್ಕೊಂಡು ಸಡನ್ನಾಗಿ ಏನೋ ನಾನು ಹಂಗೆ ಮಾಡಿಬಿಡ್ತೀನಿ ಹಿಂಗೆ ಮಾಡಿಬಿಡ್ತೀನಿ ಅನ್ನೋದಕ್ಕಿಂತ ಒಂದು ಎಲ್ಲೆಲ್ಲಿವರೆಗೆ ತಲುಪ್ಸೋಕ್ಕಾಗತ್ತೆ, ನಂಗೆ ಈ ಥರ ಸಮಸ್ಯೆ ಆಗ್ತದೆ ಅಂತ ತಲುಪ್ಸೋಕ್ಕಾಗತ್ತೆ, ಅಲ್ಲಿವರೆಗೆ ತಲುಪಿಸಿ ಆಮೇಲೂ ಏನೂ ಪ್ರಯೋಜನ ಆಗಲಿಲ್ವಾ, ಆವಾಗ ಕರೆಕ್ಟ್. ಜಗಳನೋ ಮತ್ತೊಂದು ಅದೆಲ್ಲ ಓಕೆ. ಅದಕ್ಕಿಂತ ಮುಂಚೆ ನನಗೇನು ಬೇಕು ಅನ್ನೋದನ್ನು ಫಸ್ಟಿಗೆ ಹೇಳ್ಬಿಡೋದು ಬೆಟರ್ ಅಲ್ವಾ. ಇವಾಗ ನಾನು ಇವಾಗ ಏನು ಮಾಡ್ತಿದ್ದೀನಿ ಅಂದರೆ, ಯಾವುದೋ ಒಂದು ಸೀರಿಯಲ್ ನಾನು ಕಮಿಟ್ ಆಗ್ತೀನಿ ಅಂತನೋ, ಅಥವಾ ಯಾವುದೋ ಒಂದು ಪ್ರಾಜೆಕ್ಟ್ ಮಾಡ್ತೀನಿ ಅನ್ನೋದಾದರೆ, ಇದು ನನ್ನ ಬೇಸಿಕ್ ನೀಡ್ಸು, ಇದಿಷ್ಟು ನನಗೆ ಬೇಕು ಅಂತ ಮುಂಚೆ ನಾನೇ ಹೇಳ್ಬಿಡ್ತೀನಿ. ಆವಾಗ ಅವ್ರಿಗೂ ಆ ಕನ್ಫ್ಯೂಷನ್ ಇರಲ್ಲ, ನನಗೂ ಆ ಕನ್ಫ್ಯೂಷನ್ ಇರಲ್ಲ. ನಾವು ಅದು ಅಗ್ರಿಮೆಂಟ್ ಪ್ರಕಾರನೇ ಹೋಗ್ತಿರ್ತೀವಿ, ಏನೇ ಹೋಗೋದಿದ್ರು.
ಸೊ ಹೀಗಿರುವಾಗ ನನಗೆ ಆ ಥರದ ಸಮಸ್ಯೆಗಳು ಆದರೂ ಕೂಡ ಹ್ಯಾಂಡ್ಲ್ ಮಾಡೋ ರೀತಿ ಮೇಲೆ ಡಿಪೆಂಡ್ ಆಗುತ್ತೆ. ಮೇ ಬಿ ನಾನು ಅದನ್ನು ನನ್ನ ಕೈಲಿ ಎಷ್ಟು ನೀಟಾಗಿ ಹ್ಯಾಂಡ್ಲ್ ಮಾಡೋಕ್ಕಾಗುತ್ತೋ ಅಷ್ಟು ನೀಟಾಗಿ ಹ್ಯಾಂಡ್ಲ್ ಮಾಡ್ಕೊಂಡು ಇನ್ನೂ ಮುಂದೆ ಹೋಗ್ತಿದ್ದೀನಿ ಅಷ್ಟೇ ನಾನು. ಈಗ ತೆಲುಗು, ತಮಿಳು, ಮಲಯಾಳಮಲ್ಲೂ ಕೂಡ ಕಿರುತೆರೆ ತುಂಬಾ ಚೆನ್ನಾಗಿ ನಡೀತಾ ಇರುವಂತದ್ದು. ನಮ್ಮ ಕನ್ನಡ ಭಾಷೆಯ ಕಲಾವಿದರೆ ಈಗ ಅಲ್ಲಿ ಹೋಗಿ ಆಕ್ಟ್ ಮಾಡ್ತಾ ಇದ್ದಾರೆ. ಅವರೇ ಹೇಳೋ ಪ್ರಕಾರ ಅಲ್ಲಿ ವ್ಯವಸ್ಥೆಗಳು ತುಂಬಾ ಚೆನ್ನಾಗಿದೆ ಅಂಡ್ ರೆಮ್ಯುನರೇಷನ್ ತುಂಬಾ ಚೆನ್ನಾಗಿದೆ, ಒಳ್ಳೆ ದುಡ್ಡು ಕೊಡ್ತಾರೆ. ಆಮೇಲೆ ನಮ್ಮನ್ನ ಅವ್ರ ಒಂಥರ ದೇವ್ರ ತರ ನೋಡ್ತಾರೆ. ಬಿಕಾಸ್ ನಾವು ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡ್ತೀವಿ, ಕಮಿಟ್ಮೆಂಟ್ ಕೊಡ್ತೀವಿ, ಹಾಗೆಲ್ಲ ನೋಡ್ತಾರೆ ಅಂತ. ಬಟ್ ಈಗ ಅವರು ಬೇರೆ ಭಾಷೆಯಲ್ಲಿ ದುಡಿದ್ರು ಅಂದ್ರೆ ನಮ್ಮ ಕನ್ನಡದಲ್ಲೇ ಒಂದಷ್ಟು ಜನ ಇವರಿಗೆ ಕನ್ನಡದಲ್ಲಿ ಅವಕಾಶ ಇಲ್ವಾ, ಅಲ್ಲಿ ಯಾಕೆ ಹೋದ್ರು, ನಮ್ಮ ಭಾಷೆಯಲ್ಲಿ ಆಕ್ಟ್ ಮಾಡಕ್ಕಾಗಲ್ವಾ, ಹೀಗೆಲ್ಲ ಒಂದಷ್ಟು ಮಾತುಗಳು ಬರುತ್ತೆ. ಆದ್ರೆ ಈಗ ಕನ್ನಡದಲ್ಲೇ ಈ ರೀತಿ ಸಮಸ್ಯೆ ಆದಾಗ ಏನ್ ಮಾಡ್ಬೇಕು? ಈಗ ಇರೋದೇ 2-3 ಚಾನಲ್. ಈಗ ಒಂದು ವಿಷಯದಲ್ಲಿ ಅಥವಾ ಒಂದು ಧಾರಾವಾಹಿ ಬಗ್ಗೆನೋ ಒಂದು ಪ್ರೊಡಕ್ಷನ್ ಹೌಸ್ ಬಗ್ಗೆನೋ ನೀವು ಕಂಪ್ಲೇಂಟ್ ಮಾಡ್ತೀರಾ, ಬ್ಲೇಮ್ ಮಾಡ್ತೀರಾ ಅಂತಂದ್ರೆ ನಿಮಗೆ ನೆಕ್ಸ್ಟ್ ಅವಕಾಶಗಳಿಲ್ಲ. ಈಗ ಅವ್ರು ಏನೇ ನೆಕ್ಸ್ಟ್ ಪ್ರಾಜೆಕ್ಟ್ ಗಳನ್ನ ಮಾಡ್ತಿರೋ ಅವಕಾಶಗಳಿಲ್ಲ. ಅಥವಾ ನಾನು ಬೇರೆ ಚಾನಲ್ಗಳಿಗೂ ಹೇಳ್ತೀನಿ ನಿಮ್ಮನ್ನ ತಗೋಬೇಡಿ ಅಂತ ಹೇಳಿ ಅಂತ ಬೆದರಿಕೆ ಹಾಕ್ತಾರೆ ಅಂತ. ಇವತ್ತು ಒಂದು ಚೈತ್ರ ಅಂತ ನಟಿ, ವಸುದೇವ ಕುಟುಂಬ ಧಾರಾವಾಹಿಯಲ್ಲಿ ಆಕ್ಟ್ ಮಾಡಿರುವಂತಹ ನಟಿ ಚೈತ್ರ ಇದೇ ಮಾತನ್ನ ಹೇಳಿದ್ದಾರೆ. ಸೊ ಧ್ವನಿ ಎತ್ತದು ಕೂಡ ಒಂದು ರೀತಿ ಪ್ರಾಬ್ಲಮ್. ಹೌದು. ನನಗೆ ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಬೇಕು ಅಂತಂದ್ರೆ ಧ್ವನಿ ಎತ್ತಬೇಕು, ನಮ್ಮ ಕೈಲಿ ಎಷ್ಟಾಗತ್ತೋ ಅಷ್ಟು. ನನಗೆ ನಾನು ಮುಲಾಜಿಲ್ದೆ ಹೇಳ್ತೀನಿ, ನಾನು ಸುಮಾರಷ್ಟು ಕಡೆ ನನ್ನನ್ನು ಸ್ಟ್ರೇಟ್ ಫಾರ್ವರ್ಡ್ ಅವಳು ಅಥವಾ ನನಗೆ ಆ್ಯಟಿಟ್ಯೂಡ್ ಇದೆ ಅಂತನೋ ಅಥವಾ ನನಗೆ ಅವಳು ತುಂಬ ಹಾರ್ಷಾಗಿ ಮಾತಾಡ್ತಾಳೆ ಅಂತನೋ ನನಗೆ ಆ ಥರ ಕಮೆಂಟ್ಸ್ಗಳು ಬಂದಿದೆ. ನನಗೆ ಇಂಡಸ್ಟ್ರಿಯಿಂದನೂ ಬಂದಿದೆ, ಆಚೆ ಕಡೆ ಜನರಿಂದನೂ ಬಂದಿದೆ. ಬಟ್ ನಾನು ಇರೋದನ್ನ ಹೇಳ್ತಿರ್ತೀನಿ, ನೇರವಾಗಿ ಯಾಕೆ ಹೇಳ್ತೀನಿ ಅಂದರೆ ಅದರಲ್ಲಿ ಟೈಮ್ ವೇಸ್ಟ್ ಇರಲ್ಲ, ಡ್ರಾಮಾ ಇರಲ್ಲ, ಅದೆರಡು ಕಟ್ಟಾಗತ್ತೆ. ಸೊ ಇರೋದನ್ನ ಇರೋ ಹಾಗೆ ಹೇಳ್ಬಿಟ್ರೆ ರಗಳೇ ಇಲ್ಲ ಹಂಗೆ. ಸೊ ಹಾಗಾಗಿ ನನಗೆ ಇವತ್ತಿಗೂ ಏನನ್ಸುತ್ತೆ ಅಂತಂದ್ರೆ ಇರೋದನ್ನ ಇರೋ ಹಾಗೆ ಯಾರೇ ಹೇಳಿದ್ರು ಅದು ಕರೆಕ್ಟೇ. ಅದಕ್ಕೆ ಅವ್ರ ಹತ್ರ ಪ್ರೂಫ್ ಇರುತ್ತೆ. ಅವ್ರು ಅಷ್ಟು ಧೈರ್ಯವಾಗಿ, ನೀವೇ ಇವಾಗ ಒಬ್ರು ಹೆಸರು ತಗೊಂಡು ಹೇಳ್ತಿದ್ದೀರಾ ಅಂತಂದ್ರೆ ಅವ್ರ ಹತ್ರ ಬಹುಶಃ ಪ್ರೂಫ್ ಇದೆ ಅನ್ಸುತ್ತೆ. ಅವ್ರು ಅದಕ್ಕೋಸ್ಕರ ಅಷ್ಟು ಧೈರ್ಯವಾಗಿ ಮಾತಾಡ್ತಿರಬಹುದು. ಸೊ ಲೆಟ್ಸ್ ಸಿ. ಅದೇ ನಾನು ಕನ್ನಡ ಆಡಿಯನ್ಸ್ಗಳ ಹತ್ರ ನಾನು ಕೇಳ್ಕೊಳ್ಳೋದು ಅದನ್ನೇ, ನೀವು ಬಿಟ್ರೆ ನಮಗೆ ಇನ್ಯಾರು ಸಪೋರ್ಟ್ ಮಾಡಲ್ಲ, ನಿಮ್ಮಿಂದಾನೇ ನಮಗೆ ಸಪೋರ್ಟ್ ಸಿಗೋದು, ನಿಮಗೋಸ್ಕರನೇ ನಾವು ಆ್ಯಕ್ಟ್ ಮಾಡ್ತಿರೋದು. ನಾವು ಆ್ಯಕ್ಟ್ ಮಾಡೋದನ್ನ ನೀವು ಅಪ್ರಿಷಿಯೇಟ್ ಮಾಡಿದ್ರೇ ಇವಳು ಒಳ್ಳೆ ಆರ್ಟಿಸ್ಟ್ ಅಂತ ಹೇಳ್ತೀರಾ, ಅಥವಾ ನಮಗೆ ಅದರಿಂದ ಫೇಮ್ ಬಂದ್ರೇ ನಾನು ನೆಕ್ಸ್ಟ್ ಇನ್ನೊಂದು ಯಾವುದೋ ಒಂದು ಸೀರಿಯಲ್ಗೆ ನಾನು ಒಳ್ಳೆ ಪೇಮೆಂಟ್ ತೊಗೊಳ್ಬಹುದು. ಅದೆಲ್ಲ ಒಂದಕ್ಕೊಂದು ಕನೆಕ್ಟೆಡ್ ಇದೆ. ಸೊ ಎಸ್, ಕನ್ನಡ ಆಡಿಯನ್ಸ್ ಏನಿದ್ದೀರಾ, ನೀವು ಎಷ್ಟು ನಮಗೆ ಸಪೋರ್ಟ್ ಮಾಡ್ತೀರಾ, ನಾನು ಖಂಡಿತವಾಗ್ಲೂ ಖುಷಿಯಾಗಿ ನಾನಂತೂ ಆ್ಯಕ್ಟ್ ಮಾಡ್ತೀನಿ ಕನ್ನಡದಲ್ಲಿ. ಇವತ್ತಿನವರೆಗೂ ನಾನು ತಮಿಳ್ ಅಥವಾ ತೆಲುಗು ಅಥವಾ ಬೇರೆ ಯಾವ ಲ್ಯಾಂಗ್ವೇಜ್ಗೂ ನಾನು ಹೋಗಿಲ್ಲ, ನಾನು ಯಾವ ಸೀರಿಯಲ್ಲೂ ಮಾಡಿಲ್ಲ, ಕನ್ನಡದಲ್ಲಿ ಒಂದರಲ್ಲೇ ಮಾಡ್ತಿರೋದು. ನನಗೆ ಕನ್ನಡದಲ್ಲಿ ಖುಷಿ ಇದೆ. ನನಗೆ ಆ ಥರದ್ದು ಎಕ್ಸ್ಪೀರಿಯನ್ಸ್, ಇವಾಗ ಹೇಳ್ತಿರೋ ಥರದ ಎಕ್ಸ್ಪೀರಿಯನ್ಸ್ ನನಗೆ ಯಾವತ್ತೂ ಆಗಿಲ್ಲ. ಬಟ್ ಕೆಲವೊಂದು ಸಲ ಆದಾಗ ನಾನು ಅಲ್ಲಿಗೆ ಹೇಳಿ ನನಗೆ ನನ್ನ ಪ್ರಾಬ್ಲಮ್ಗಳನ್ನ ನಾನು ಸಾಲ್ವ್ ಮಾಡ್ಕೊಂಡಿದ್ದೀನಿ. ಇಲ್ಲ, ನನಗಿದು ಸರಿ ಹೋಗ್ತಿಲ್ಲ, ಇದನ್ನು ಬದಲಾಯಿಸ್ಕೊಡಿ ಅಂತ ನಾನು ತುಂಬ ಡೀಸೆಂಟಾಗಿ ಕೇಳಿ ಅದನ್ನು ಬದಲಾಯಿಸ್ಕೊಂಡಿದ್ದೀನಿ ನಾನು. ಓಕೆ. ಈಗ ಹುಡುಗಿಯಾಗಿ ಒಂದು ಆ್ಯಕ್ಚುಲಿ ನಾವು ಚಿತ್ರರಂಗ ಅಂತ ಹೇಳೋದು ಇವಾಗ ತಪ್ಪು ಅನ್ಸುತ್ತೆ. ಬಿಕಾಸ್ ಎಲ್ಲ ಕಡೆನೂ ಈ ರೀತಿ ಒಂದು ಸಮಸ್ಯೆಗಳಿದೆ. ಈಗ ಹುಡುಗಿಯಾಗಿ ಸರ್ವೈವ್ ಆಗೋದು ಕಷ್ಟ. ಈಗ ಮೀಟು ಅಭಿಯಾನ ಕೂಡ ಆಯ್ತು, ಕಾಸ್ಟಿಂಗ್ ಕೌಚು, ಆ ಥರದ್ದೆಲ್ಲ ಎಕ್ಸ್ಪೀರಿಯನ್ಸ್ಗಳೆಲ್ಲ ಇರುತ್ತೆ. ಈಗ ಇಂಡಸ್ಟ್ರಿ ಅಂತ ಅಂದ್ಕೊಳ್ಳೆ ಇಲ್ಲಿ ಮಾಮೂಲು ಎಲ್ಲ ಯಾವಾಗ್ಲೂ ನಡೀತಿರುತ್ತೆ ಅನ್ನೋಂಥದ್ದೆಲ್ಲ ಮಾತು ಬರುತ್ತೆ. ನಮ್ಗೆ ಆ ಎಕ್ಸ್ಪೀರಿಯನ್ಸ್ ಆಗ್ಬೋದು, ಆಗದೇನೂ ಇರ್ಬೋದು. ಬಟ್ ಹೊರಗಿನ ಪ್ರಪಂಚ ಹಾಗೆಲ್ಲ ನೋಡುತ್ತೆ. ಮೆಂಟಲಿ ಎಷ್ಟು ಕಷ್ಟ ಇದನ್ನೆಲ್ಲ ನಿಭಾಯಿಸೋದು. ಮೆಂಟಲಿ ಬಿಗಿನಿಂಗಲ್ಲಿ ಕಷ್ಟ ಆಗ್ತಿತ್ತು. ಅಂದರೆ ಹೀಗೆಲ್ಲ ಮಾತಾಡ್ತಿದಾರಲ್ಲ, ಈ ಥರ ಎಲ್ಲ ಹೇಳ್ತಾರಲ್ಲ, ನನಗೆ ಯಾವುದೇ ಥರದ ಎಕ್ಸ್ಪೀರಿಯನ್ಸ್ ಆಗಿಲ್ಲದೆ ಇದ್ದಾಗ ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಎನಿಥಿಂಗ್ ಇನ್ ದಿಸ್ ವರ್ಲ್ಡ್ ನನ್ನ ಎಕ್ಸ್ಪೀರಿಯನ್ಸಿಗೆ ಬರದೆ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಸೊ ನನಗೆ ಈ ಥರನೂ ಹೇಳ್ತಿದಾರಲ್ಲ, ಈ ಥರ ಯಾಕೆ ಮಾತಾಡ್ತಿದ್ದಾರೆ, ಇದರ ಅವಶ್ಯಕತೆ ಏನಿದೆ, ಬೇಡ. ಒಂದು ದುರಂತ ಏನಾಗ್ಬಿಡುತ್ತೆ ಅಂತಂದರೆ ಇಂಡಸ್ಟ್ರಿ ಅನ್ನೋದು ಅಥವಾ ಎಂಟರ್ಟೈನ್ಮೆಂಟ್ ಫೀಲ್ಡ್ ಅನ್ನೋದು ತುಂಬ ಈಸಿ ಮಾತಾಡಲಿಕ್ಕೆ, ಯಾರೇ ಇರಲಿ ಅದು. ಯಾಕೆಂದ್ರೆ ಕಣ್ಣು ಕಾಣಿಸ್ತದೆ ನಿಮ್ಗೆ, ನಾವು ಏನೇ ಮಾಡಿದ್ರು ಕಣ್ಣು ಕಾಣಿಸ್ತದೆ. ಸೊ ನಿಮಗೆ ಟೀಚರ್ ಜಾಬ್ ನೀವು ಅಷ್ಟು ಸೀರಿಯಸ್ ಆಗಿ ತಗೊಳ್ಳಲ್ಲ. ಇಂಜಿನಿಯರ್, ಅವರೊಬ್ರು ಅವರು ಇಂಜಿನಿಯರ್ ಅಂತೆ. ಡಾಕ್ಟರ್, ಅವ್ರು ಡಾಕ್ಟರ್ ಜಾಬ್ ಮಾಡ್ತಿದ್ದಾರೆ. ಬಟ್ ನಮ್ಮ ಇಂಡಸ್ಟ್ರಿದು ಏನಿರುತ್ತೆ, ಎಂಟರ್ಟೈನ್ಮೆಂಟ್ ಫೀಲ್ಡ್ ಕಣ್ಣು ಕಾಣಿಸ್ತಿರುತ್ತೆ. ನಾನು ಏನು ಆ್ಯಕ್ಟ್ ಮಾಡಿದ್ರು ಕಾಣಿಸುತ್ತೆ. ನಾನು ಆಚೆ ಹೋಗಿ ನಾನು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದೆ ಅಂದರೆ ಕಾಣುತ್ತೆ. ಯಾಕೆಂತಂದರೆ ಪೀಪಲ್ ಆರ್ ಕ್ಯೂರಿಯಸ್. ಅದೇನು ಮಾಡೋಕ್ಕಾಗಲ್ಲ, ಅದು ಮುಂಚೆಯಿಂದ ಇರೋವಂಥ ಕ್ಯೂರಿಯಾಸಿಟಿ. ಸೊ ಹಂಗಿದ್ದಾಗ ನನ್ನ ಫೀಲ್ಡಿಂದು ಅಥವಾ ನಾನು ಇವಾಗ ವರ್ಕ್ ಮಾಡ್ತಿರೋ ಫೀಲ್ಡ್ ಬಗ್ಗೆ ಇಷ್ಟು ದೊಡ್ಡದಾಗಿ ಕಂಪ್ಲೇಂಟ್ ಎಲ್ಲ ಆಗುತ್ತೆ ಅನ್ನೋದು ದುರಂತನೇ. ಅದು ನನಗದು ಇವತ್ತಿನವರೆಗೂ ದುರಂತ ಅಂತಾನೆ ಅನ್ಸುತ್ತೆ, ಇನ್ನು ಮುಂದೆನೂ ದುರಂತ ಅಂತಾನೆ ಅನ್ಸುತ್ತೆ. ಆದರೆ ಅದಕ್ಕೆ ಸೊಲ್ಯೂಷನ್ ಇಲ್ಲ. ಆ್ಯಂಡ್ ಎಂಡ್ ಆಫ್ ದ ಡೇ ಎಲ್ಲರಿಗೂ ನಾವು ಡಿಸ್ಕಸ್ ಮಾಡೋವಾಗಲೂ ನಾವು ಹೇಳೋದು ಅದೇನೆ, ನನಗೆ ನಾನು ಏನು ಅಂತ ಗೊತ್ತಿದ ಮೇಲೆ ಬೇರೆ ಯಾರೋ ಏನೋ ಮಾತಾಡ್ತಾರೆ ಅಂತ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಸಿಂಪಲ್.
ಅವಾಗ ನನಗೇನು ನಾನು ನೆಮ್ಮದಿಯಾಗಿರ್ತೀನಿ, ಅವ್ರಿಗೆ ನಾನು ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ, ಅವ್ರು ಯಾರೇನೇ ಹೇಳಿದ್ರು ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಸರಿ, ನಿಮ್ಮ ಪ್ರಕಾರ ನೀವು ಸರಿನಾ, ನನ್ನ ಪ್ರಕಾರ ನಾನು ಸರಿ, ನಿಮ್ಮ ಲೈಫ್ ನೀವು ಬದುಕಿ, ನನ್ನ ಲೈಫ್ ನಾನು ಬದುಕ್ತೀನಿ ಅಷ್ಟೆ. ಓಕೆ. ಈಗ ಧಾರಾವಾಹಿಯಲ್ಲಿ ಅದು ಇತ್ತೀಚೆಗೆ ಸೀರಿಯಲ್ ಆಕ್ಟ್ ಮಾಡುವಾಗ ಹೀರೋ ಹೀರೋಯಿನ್ ಕೆಮಿಸ್ಟ್ರಿ ನೋಡಿ ಜನ ಲಿಂಕಪ್ ಸ್ಟೋರಿಗಳನ್ನ ಶುರು ಮಾಡ್ಬಿಡ್ತಾರೆ. ಅಂದ್ರೆ ಹೀರೋ ಹೀರೋಯಿನ್ ತೆರೆ ಮೇಲೆ ಚೆನ್ನಾಗಿ ಕಾಣಿಸ್ತಾರೆ, ಹೌದು, ಬಟ್ ರಿಯಲ್ ಆಗ್ಲೂ ಮದ್ವೆ ಆಗಿದ್ರೆ ಚೆನ್ನಾಗಿರುತ್ತಲ್ವಾ, ಇವ್ರು ರಿಯಲ್ ಆಗಿ ಜೋಡಿ ಆಗಿದ್ರೆ ಚೆನ್ನಾಗಿ ಇರುತ್ತಲ್ವಾ ಅಂತ ಅನ್ಕೊಂಡ್ಬಿಡ್ತಾರೆ. ಇದೇನಾದ್ರು ಎಫೆಕ್ಟ್ ಆಗಿದ್ಯಾ ನಿಮ್ಗೆ? ಆತರ ಹೇಳಿದ್ದುಂಟು? ಆಲ್ಮೋಸ್ಟ್ ಎಲ್ಲ ಆರ್ಟಿಸ್ಟ್ ಕಾಮನ್ ಆಗಿ ಹೋಗಿದೆ ಅದು. ಅವ್ರ ಜೊತೆಗೆ ಆಕ್ಟ್ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರ ಮದ್ವೆ ಆಗಿದೆ ಅಥವಾ ಆಗ್ತಾರೆ ಸಮಥಿಂಗ್ ಇದೆ. ಆ ಥರ ಎಲ್ಲ ಎಂತ ಇರಲ್ಲ. ಹೆಂಗಂದ್ರೆ ನೀವು ಇವಾಗ ಸ್ಕೂಲಲ್ಲಿ ಹೆಂಗೆ ಕಲೀಗ್ಸ್ ಆಗಿರ್ತೀರಾ ಅಥವಾ ಆಫೀಸಲ್ಲಿ ಹೆಂಗೆ ಕಲೀಗ್ಸ್ ಆಗಿರ್ತೀರಾ ಹಂಗೆ ಇರುತ್ತೆ ಅದು. ಮೋಸ್ಟ್ ಆಫ್ ದಿ ಟೈಮ್ ಹಾಗೆ ಇರುತ್ತೆ. ಎಲ್ಲೋ ಕೆಲವೊಂದ್ಸಲ ಬಹುಶಃ ಅವರಿಗೆ ಒಬ್ರನ್ನೊಬ್ರು ಇಷ್ಟಪಟ್ಟು ಮತ್ತೊಂದು ಮದುವೆ ಆಗಿರೋವಂಥದ್ದು ಇರುತ್ತೆ, ಇಲ್ಲ ಅಂತ ನಾ ಹೇಳಲ್ಲ. ಅದು ಬಿಟ್ಟರೆ ನಿಮ್ಮ ಜಾಬ್ ಎಲ್ಲ ಹೆಂಗಿರುತ್ತಲ್ಲ ಹಾಗೆ ನಮ್ಮದು ಕೂಡ ಜಸ್ಟ್ ಲೈಕ್ ಕಲೀಗ್ಸ್ ಅಷ್ಟೇ. ಓಕೆ. ನಾನಂತೂ ಇಲ್ಲಿವರೆಗೆ ನಿಮ್ಮ ಜೊತೆ ಯಾವುದೇ ಒಂದು ಲಿಂಕ್ ಅಪ್ ಸ್ಟೋರಿ ಅಂತೂ ನಿಜವಾಗ್ಲೂ ಕೇಳಿಲ್ಲ. ನೀವು ಈಗ ರಾಧಾ ಕಲ್ಯಾಣ ಹೇಳ್ತಿರೋದೇ ನನಗೆ ಆಶ್ಚರ್ಯ, ಬಟ್ ನಾನು ಇದುವರೆಗೂ ಕೇಳಿಲ್ಲ. ಅಥವಾ ಯಾರ ಜೊತೆ ಓಡಾಡಿರೋದೇನೋ ಒಂದು ನ್ಯೂಸ್ ಆಗಿರೋದು ನನಗೆ ಗೊತ್ತಿಲ್ಲ. ಐ ಥಿಂಕ್ ಅರೇಂಜ್ ಮ್ಯಾರೇಜ್ ಆಗ್ತೀರಾ ಅಂತ ನಾನು ಭಾವಿಸ್ತೀನಿ. ಬಟ್ ಒಂದು ಏಜ್ ಆದ ಕೂಡ್ಲೆ ಜನ ಯಾವಾಗ್ಲೂ ಕೇಳೋದು ಯಾವಾಗ ಮದ್ವೆ, ಯಾವಾಗ ಊಟ ಹಾಕಿಸ್ತೀಯಾ ಅಂತ ಕೇಳ್ತಾರೆ. ನಮ್ಗೆ ನಮ್ದೇ ಆದಂತಹ ಕಮಿಟ್ಮೆಂಟ್ಸ್ ಇರುತ್ತೆ, ನಮ್ಗೆ ನಮ್ದೇ ಆದಂತಹ ಆಸೆ ಆಕಾಂಕ್ಷೆಗಳಿರುತ್ತೆ, ಅಥವಾ ಕೆಲವೊಂದಕ್ಕೆ ಏನೋ ಹೇಳ್ತಾರಲ್ಲ ಟೈಮ್ ಬರ್ಬೇಕು ಅಂತ, ಹಂಗೆಲ್ಲ ಆಗತ್ತೆ. ಇದನ್ನೆಲ್ಲ ಹೇಗ್ ಡೀಲ್ ಮಾಡ್ತೀರಾ? ಅಥವಾ ಏನಾಗ್ಬಿಡುತ್ತೆ, ಈಗ ನಿಮ್ಮ ಕ್ಲಾಸ್ಮೇಟ್ಸ್ ಮದ್ವೆ ಆಗಿರುತ್ತೆ, ಮಗು ಆಗಿರುತ್ತೆ, ಜನ ಅವ್ರಿಗೆ ಮದ್ವೆ ಆಗಿದೆ ನಿಮ್ಗೆ ಮದ್ವೆ ಆಗಿಲ್ಲ ಅಂದ್ರೆ ಅನಗತ್ಯವಾಗಿ ಒತ್ತಡ ಹಾಕಕ್ ಶುರು ಮಾಡ್ಬಿಡ್ತಾರೆ. ಕರೆಕ್ಟ್. ಅದೇನಾಗತ್ತೆ ಎಲ್ಲಿಂದ ನಾನು ಒಂದು ವಿಷಯಕ್ಕೆ ಮದುವೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತ ನನಗೆ 2 ವಿಷಯಕ್ಕೆ ಅನ್ಸುತ್ತೆ. ಒಂದು, ಹೌದು, ಸರ್ಟನ್ ಏಜ್ ಆದ್ಮೇಲೆ ಇವಾಗ ಹೆಣ್ಮಕ್ಳಿಗೆ ಮಕ್ಕಳಾಗೋದು ಅಂತ ಬಂದಾಗ ಈ ಏಜ್ ಅಂತ ಇರುತ್ತೆ, ಈ ಟೈಮಲ್ಲಿ ಮಕ್ಕಳಾಗಬೇಕು ಅಂತ ಇರುತ್ತೆ, ಈ ಏಜಲ್ಲಿ ಮದುವೆ ಆಗಬೇಕು ಅಂತ ಇರುತ್ತೆ, ಅದೆಲ್ಲ ಕರೆಕ್ಟ್. ನನಗೆ ನನ್ನ ಪರ್ಸನಲ್ ಲೈಫಲ್ಲಿ ಅಂತ ಬಂದಾಗ ನನ್ನ ತಾಯಿ ನನಗೆ ತುಂಬ ಇಂಪಾರ್ಟೆಂಟ್. ಸೊ ಅವರಿಗೆ ಆಸೆ ಅನ್ನೋದು ಇದ್ದೇ ಇರುತ್ತೆ, ಯಾವುದೇ ತಾಯಿಗೆ ಆಗಿರಲಿ ಆಸೆ ಇದ್ದೇ ಇರುತ್ತೆ. ಸೊ ಈಗ ನನ್ನ ತಾಯಿಗೆ ಆಸೆ ಇದೆ, ನನ್ನ ಮಗಳು ಮದುವೆ ನೋಡಬೇಕು ಅನ್ನೋದೆಲ್ಲ ಆಸೆ ಇದೆ. ಸೊ ಹಾಗಾಗಿ ಬಹುಶಃ ಇಷ್ಟರೊಳಗಡೆ ಆಗಿದ್ರೆ ಅವ್ರು ಇನ್ನೂ ಖುಷಿಯಾಗಿರ್ತಿದ್ರು ಅನ್ಸುತ್ತೆ. ಅದೇ ಅಗೇನ್ ಋಣಾನುಬಂಧ ಅಂತ ಹೇಳ್ತಿರೋ ಅಥವಾ ಟೈಮ್ ಕೂಡ ಬಂದಿಲ್ಲ ಅಂತಿರೋ, ಅಥವಾ ನಾನು ಅದ್ರ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟೆಡ್ ಇರಲಿಲ್ಲ ಬಿಕಾಸ್ ನಂಗೆ ಬೇರೆ ಕೆಲಸಗಳಿತ್ತು, ಮಾಡಬೇಕಾಗಿರೋದು ಬೇರೆ ರೆಸ್ಪಾನ್ಸಿಬಿಲಿಟೀಸ್ ಇತ್ತು ಅಂತ ಇರ್ಬೋದು. ಸೊ ಈಗ ನನಗೆ ಅಮ್ಮ ನಂಗೆ ತುಂಬ ಜನ ಕೇಳ್ತಾರೆ, ನನ್ನ ರಿಲೇಟಿವ್ಸ್ ಕೇಳ್ತಾರೆ ಮದುವೆ ಆಗಿಲ್ವಾ, ನಮ್ಮ ಅಮ್ಮಂಗೆ ಕೇಳ್ತಾರೆ ಅವಳಿದು ಮದುವೆ ಆಗಿಲ್ವಾ, ಅವಳಿನ್ನೂ ಮದುವೆ ಆಗಿಲ್ವಾ. ಎಲ್ಲಿವರೆಗೆ ಟೈಮ್ ಬರಲ್ಲ ಅಲ್ಲಿವರೆಗೆ ನಾವು ಮದುವೆ ಆಗೋಕ್ಕಾಗಲ್ಲ. ಅದು ಪ್ರಿಟಿ ಕಾಮನ್ ಸೆನ್ಸ್. ಅದು ಯಾರೇ ಪ್ರಶ್ನೆ ಕೇಳಿದ್ರು ನನ್ನ ಹತ್ರ ಇರುವಂಥ ಮೊದಲನೇ ಉತ್ತರ ಅದೇ. ನನಗೆ ಟೈಮ್ ಬರೋವರೆಗೂ ನಾವು ಮದುವೆ ಆಗ್ಲಿಕ್ಕಾಗಲ್ಲ ಅಂತ. ನಾನು ಇವಾಗ ಅಮ್ಮ ನನಗೆ 1 ವರ್ಷದಿಂದ ನೋಡ್ತಿದ್ದಾರೆ. ನಾನು ಅರೇಂಜ್ ಮ್ಯಾರೇಜ್ ಆಗಬೇಕು ಅಂತಲೇ ಫಿಕ್ಸ್ ಆಗಿರೋದು. ನನಗೆ ಅಂದರೆ ಅದೊಂದು ಪಾರ್ಟ್ ಆಫ್ ಲೈಫ್ ಮ್ಯಾರೇಜ್ ಅನ್ನೋದು. ನನ್ನ ತಲೆನಲ್ಲಿ ಮ್ಯಾರೇಜೇ ಲೈಫ್ ಅಂತ ಇಲ್ಲ. ಸೊ ನಾನು ತೀರಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತೀನಿ ಮ್ಯಾರೇಜ್ನ. ಸೊ ಮ್ಯಾರೇಜ್ ಇಸ್ ಜಸ್ಟ್ ಅ ಪಾರ್ಟ್ ಆಫ್ ಲೈಫ್, ಆ್ಯಂಡ್ ಆ ಪಾರ್ಟ್ ಆಫ್ ಲೈಫಲ್ಲಿ ನಾವು ಯಾರ ಜೊತೆ ಕಳಿತೀವಿ ಅನ್ನೋದೇನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಅಂತಂದರೆ ಅಗೇನ್ ಇಟ್ ಈಸ್ ಅ ವೆರಿ ಸ್ಪಾಯ್ಲ್ಡ್ ಪಾರ್ಟ್ ಆಫ್ ಲೈಫ್ ಆಗುತ್ತೆ, ವಿಚ್ ಐ ಡೋಂಟ್ ವಾಂಟ್ ಟು. ಅದಾಗೋದು ನಂಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ಅರೇಂಜ್ ಮ್ಯಾರೇಜ್ ಅಂತ ಮಾಡಿದ್ರು ಅದಕ್ಕೆ ಅದರದ್ದೇ ಅಂತ ಟೈಮ್ ತೊಗೊಂಡು ಮದುವೆ ಆಗಬೇಕು ಅನ್ನೋದಿದೆ. ಸೊ ಇದ್ರ ಮಧ್ಯೆ ತುಂಬ ಜನ ಯಾರ್ಯಾರು ನನ್ನ ಹತ್ರ ಪ್ರಶ್ನೆ ಕೇಳ್ತಾರೆ, ಅಥವಾ ಇವಾಗ ನಂಗೆ ಎಲ್ಲೇ ಹೋದ್ರೂ ಕಾಮನ್ ಪ್ರಶ್ನೆ ಇದು, ಮದುವೆ ಯಾಕೆ ನೀವು ಇನ್ನೂ ಮದುವೆ ಆಗೋ ಟೈಮ್ ಬಂದಿರಲಿಲ್ಲ, ಈಗ ಬಹುಶಃ ಬರ್ತಿದೆ, ಆದರೆ ನನಗೆ ಸೆಟ್ ಆಗೋವಂಥ ಹುಡುಗ ಅವ್ರಿಗೂ ನಾನು ಇಷ್ಟ ಆಗಿ ನನಗೂ ಅವ್ರು ಇಷ್ಟ ಆಗಿ ಎಲ್ಲ ಆಗ್ತಿದೆ ಅಂತಂದರೆ ಓಕೆ ಮದುವೆ ಆಗೋಣ, ತೊಂದರೆ ಇಲ್ಲ. ಆಗೋದೇ ಇಲ್ಲ ಅಂತ ಯಾವತ್ತೂ ಹೇಳೋದಿಲ್ವಲ್ಲ ನಾನು. ಸೊ ಆಗೋವಾಗ ಆಗುತ್ತೆ ಮದುವೆ. ಹೌದು, ಬಟ್ ಜನ ಅನಗತ್ಯವಾಗಿ ನಮ್ಮ ಮೇಲೆ ಒಂದಷ್ಟು ಒತ್ತಡ ಹೇರ್ತಾರೆ ಅಂತ ಅನ್ಸಲ್ವಾ ನಿಮಗೆ? ಅನ್ಸಿದೆ, ನಂಗೆ ಸುಮಾರು ಸಲ ಅನ್ಸಿದೆ. ಅಂದ್ರೆ ಯಾಕೆ ಅನ್ಸುತ್ತೆ ಅಂತಂದ್ರೆ, ನಿಮಗೆ ಪ್ರತಿ ಜನ ಈ ಜನ ಅಂತ ನೀವೇನು ಹೇಳಿದ್ರೆ ಕೇಳ್ತಾರಲ್ಲ, ಅವ್ರಿಗೆ ಅವರ ಲೈಫಲ್ಲಿ ತುಂಬಾ ಇರುತ್ತೆ ಸಮಸ್ಯೆ. ಆಕ್ಚುಲಿ ಅವ್ರು ಅದನ್ನೆಲ್ಲ ಬಿಟ್ಟು ನನ್ನ ಮದುವೆ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋತಾರೆ ಅಂತ ಗೊತ್ತಿಲ್ಲ ನನಗೆ, ಬಟ್ ಸುಮಾರು ಜನ ಕೇಳ್ತಾರೆ. ಅದು ಪ್ರೆಷರೇ ಅದು. ಆ್ಯಕ್ಚುಲಿ ಸುಮಾರು ಸಲ ಪಾಪ ನಾನು ಅದನ್ನು ಕೇಳಿದಾಗ ನನ್ನ ತಾಯಿಗೆ ಬೇಜಾರಾಗುತ್ತೆ. ಹೌದು ಅಲ್ವಾ? ನಾನು ಅದನ್ನು ಹ್ಯಾಂಡಲ್ ಮಾಡೋ ರೀತಿ ಬೇರೆ ಇರುತ್ತೆ. ಬಿಕಾಸ್ ನನ್ನ ತಲೆನಲ್ಲಿ ಬೇರೆ ಏನೇನೋ ಓಡ್ತಿರುತ್ತೆ. ಈ ಕೆಲಸ ಇದೆ, ಇಲ್ಲಿಗೆ ಹೋಗಬೇಕು, ಈ ಮೀಟಿಂಗ್, ಏನೇನೋ ಇರುತ್ತೆ ನನ್ನ ತಲೆನಲ್ಲಿ. ಬಟ್ ನನ್ನ ತಾಯಿಗೆ ಬೇಜಾರಾಗುತ್ತೆ. ಅದು ಪ್ರೆಷರ್ ನನಗಿಂತ ಜಾಸ್ತಿ ನನ್ನ ತಾಯಿ ಮೇಲೆ ಒತ್ತಡ ಅದು. ಪಾಪ ನನಗೆ ಅದೇ ಅನ್ಸುತ್ತೆ ಯಾವಾಗ. ನಾನು ಅದಕ್ಕೆ ನಮ್ಮ ಅಮ್ಮಗೆ ಹೇಳ್ತೀನಿ, ಆರಾಮಾಗಿರು, ಆಗೋ ಟೈಮಲ್ಲಿ ಆಗುತ್ತೆ, ಬೇಡ ಅಂದ್ರೂ ಆಗುತ್ತೆ ಅಂತ. ಬೇಡ ಅಂದ್ರೂ ಹಾಗೆ ಆಗುತ್ತೆ. ಸೊ ಹಂಗಾಗಿ ವಿ ಕಾಂಟ್ ಸ್ಟಾಪ್ ಎನಿಥಿಂಗ್. ಅಷ್ಟೇ, ಮಣ್ಣು ಅದೇನೋ ಋಣ ಇರಬೇಕು, ಋಣ ಆ ತರ ಅಷ್ಟೇ, ಅದೇ ನಿಜ. ಬಟ್ ಅದು ಜನರ ಕ್ವಶನ್ಸ್
ಸ್ಟಾಪ್ ಆಗಲ್ಲ ಅನ್ಸುತ್ತೆ. ಬಿಕಾಸ್ ಮದ್ವೆ ಆದ್ಮೇಲೆ ಮಗು ಯಾವಾಗ ಅಂತ, ಇನ್ನು 2ನೇ ಮಗು ಯಾವಾಗ ಅಂತಾರೆ, ಅಥವಾ ಇನ್ ಮಗು ನಿಮ್ ಮಗುನ ಎಲ್ಲಿ ಸ್ಕೂಲಿಗೆ ಕಳಿಸ್ತಾ ಇದೀರಾ, ಆ ಕಾಲೇಜಿಗೆ ಕಳಿಸ್ಬೇಕಿತ್ತು, ಅದನ್ನ ಓದಿಸ್ಬೇಕು, ಇದನ್ನ ಓದಿಸ್ಬೇಕಿತ್ತು. ಇಲ್ಲ, ಇದು ನೆವರ್ ಎಂಡಿಂಗ್ ಪ್ರಾಸೆಸ್ ವೆನ್ ಇಟ್ ಕಮ್ಸ್ ಟು ಜನ ಏನ್ ಕೇಳ್ತಾರೆ ಅವ್ರಿಗೆ ಒಂದಾದ್ಮೇಲೆ ಒಂದೊಂದು ಡೌಟ್ಗಳಿರುತ್ತೆ. ಅದು ಹ್ಯೂಮನ್ ಟೆಂಡೆನ್ಸಿ. ಇವಾಗ ನಂಗೇನೆ ಬೇರೆ ಯಾರದೋ ಬಗ್ಗೆ ಇವ್ರು ಹಿಂಗಿದ್ದಾರೆ, ಇವ್ರು ಯಾಕೆ ಹಿಂಗಿದ್ದಾರೆ, ಆ ಥರ ಇರ್ಬೋದಿತ್ತಲ್ಲ ಅನ್ನೋ ಪ್ರಶ್ನೆ ನನಗೂ ಬರ್ಬೋದು, ಇಲ್ಲ ಅಂತ ನಾ ಹೇಳಲ್ಲ. ಸೊ ಹ್ಯೂಮನ್ ಟೆಂಡೆನ್ಸಿ ಆಗಿರೋದಕ್ಕೋಸ್ಕರ ನಾವು ಬದಲಾಯಿಸೋಕ್ಕಾಗಲ್ಲ. ಸೊ ನಾವು ಅವ್ರ ಅಕಾರ್ಡಿಂಗ್ಲಿ ನಾವು ಬದುಕೋಕ್ಕಾಗಲ್ಲ. ಸೊ ನಮಗೆ ನಮ್ಮ ಅಕಾರ್ಡಿಂಗ್ಲಿ ನಮಗೆ ಹೆಂಗೆ ಕರೆಕ್ಟ್ ಅನ್ಸುತ್ತೆ, ನಾವು ಕರೆಕ್ಟ್ ಪಾತಲ್ಲಿದ್ದೀವ, ನಾವು ಏನು ಮಾಡಬೇಕು ಅದನ್ನು ನ್ಯಾಯ ನೀತಿ ಧರ್ಮದಿಂದ ಮಾಡ್ತಾ ಇದ್ದೀವ, ಬದುಕ್ತಿದ್ದೀವ, ಅಷ್ಟು ಮಾತ್ರ ಮ್ಯಾಟರ್ ಆಗುತ್ತೆ. ಬಟ್ ಕೆಲವೊಂದ್ಸಲ ಏನಾಗುತ್ತೆ, ಈಗ ಹೆಣ್ಮಕ್ಳ ಸಂಖ್ಯೆ ತುಂಬಾ ಕಡಿಮೆ ಆಗ್ಬಿಟ್ಟಿದೆ, ಹೆಣ್ಣಿಗೆ ಡಿಮ್ಯಾಂಡು, ಈ ತರದ್ದೆಲ್ಲ ಮಾತುಗಳು ಬರುತ್ತೆ. ಬಟ್ ಹಾಗಿದ್ದಾಗ್ಲೂ ಕೂಡ ನಮ್ಮ ಯೋಚನೆ, ನಮ್ಮ ಆಸೆ ಆಕಾಂಕ್ಷೆಗಳು ಅಥವಾ ನಮಗ್ ಸಪೋರ್ಟ್ ಆಗಿ ನಿಂತ್ಕೊಳ್ಳೋರು ಸಿಗುವಂತ ತುಂಬಾ ಕಷ್ಟ. ಮೊನ್ನೆ ನಟಿ ನಿಮಿಕಾ ರತ್ನಾಕ್ ಅವರು ನನ್ನ ಜೊತೆ ಇಂಟರ್ವ್ಯೂದಲ್ಲಿ ಒಂದು ಮಾತು ಹೇಳಿದ್ರು. ಅವರು ಅರೇಂಜ್ ಮ್ಯಾರೇಜ್ ಆಗಿರುವಂತದ್ದು ನನಗೂ ಹೇಳಿದ್ರು. ಅರೇಂಜ್ ಮ್ಯಾರೇಜ್ ಆಗ ತುಂಬಾ ಕಷ್ಟ, ಅದರಲ್ಲೂ ನಮ್ಮ ಇಂಡಸ್ಟ್ರಿಲಿ ಇರೋರು ತುಂಬಾ ಕಷ್ಟ. ನಮ್ಮ ಕೆಲಸವನ್ನ ಅರ್ಥ ಮಾಡ್ಕೊಂಡು ಸಪೋರ್ಟ್ ಮಾಡೋರು ಸಿಗೋದು ತುಂಬಾ ಅಪರೂಪ ಅಂತ ಹೇಳಿದ್ರು. ಅವರು ಉತ್ತರಾಖಂಡದ ಹುಡುಗನನ್ನ ಮದ್ವೆ ಆಗಿರುವಂತದ್ದು, ಮಂಗಳೂರವರು, ಅದನ್ನೇ ಹೇಳ್ತಾರೆ. ನಿಜ ಅದು. ಯಾಕೆಂದ್ರೆ ನಾವು ರಾತ್ರಿ ಎಷ್ಟೊತ್ತಿಗೋ ಹೋಗ್ತೀವಿ, ಎಷ್ಟೊತ್ತಿಗೋ ಬರ್ತೀವಿ. ನನಗೆ ಶೂಟಿಂಗ್ ಮೊನ್ನೆನೂ ಅಷ್ಟೇ, ನನಗೆ ಸಂಜೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ಶೂಟಿಂಗ್ ಮಾಡಿದೆ. ರಾತ್ರಿ 2 ಗಂಟೆಗೆ 3 ಗಂಟೆಗೆ ಹಿಂಗೆ ಎಷ್ಟೆಷ್ಟೊತ್ತಿಗೋ ಬರೋದಿರುತ್ತೆ. ಆಮೇಲೆ ನಾವು ಒಂದು ಸೀನ್ ಮಾಡ್ತೀವಿ, ಒಂದು ಹೀರೋ ಜೊತೆ ಒಂದು ಸೀನ್ ಮಾಡ್ತೀನಿ ನಾನು ಅಂತ ಅಂದರೆ ಅದ್ರದ್ದು ಲಿಮಿಟೇಷನ್ ನನಗೆ ಗೊತ್ತಿರುತ್ತೆ, ಅದ್ರ ಲಿಮಿಟೇಷನ್ ಆ ಹುಡುಗಂಗೂ ಗೊತ್ತಿರುತ್ತೆ. ಸೊ ನಮಗೆ ಯಾವ ಲಿಮಿಟೇಷನ್ ಏನು ಮಾಡಬೇಕು ಅನ್ನೋದು ಗೊತ್ತಿರುತ್ತೆ. ಆ ಲಿಮಿಟೇಷನ್ ಬಗ್ಗೆ ನನ್ನ ಗಂಡ ಆಗಿರೋನು ಅರ್ಥ ಮಾಡ್ಕೋಬೇಕು. ಅದು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಅಂದರೆ ನಮಗೆ ಪ್ರಶ್ನೆ ಹುಟ್ಟುತ್ತೆ. ಆಮೇಲೆ ಟ್ರಸ್ಟ್ ಅನ್ನೋದು ಬರುತ್ತೆ, ಆಮೇಲೆ ಟ್ರಾನ್ಸ್ಪರೆನ್ಸಿ ಇಲ್ಲ ಅನ್ನೋದು ಬರುತ್ತೆ, ಕ್ವೆಶ್ಚನ್ ಮಾರ್ಕ್ಗಳು ಬರುತ್ತೆ, ಯಾಕೆ ಈ ಥರ ಆಗ್ತಿದೆ ಅಂತ ಬರುತ್ತೆ. ಸೊ ಈ ಎಲ್ಲ ಕಾಂಪ್ಲಿಕೇಶನ್ಸ್ ಇರೋವಂಥ ಫೀಲ್ಡ್ ಇದು. ಸೊ ಹಾಗಾಗಿ ನಾವು ಏನೇ ಚೂಸ್ ಮಾಡೋದಿದ್ರು, ಸ್ಪೆಷಲಿ ನಾನು ಅದನ್ನೇ ಅಮ್ಮಂಗೆ ಹೇಳೋದು, ಎಲ್ಲದಕ್ಕಿಂತ ಹೆಚ್ಚಾಗಿ ಏನೋ ಕೋಟ್ಯಾಧೀಶ್ವರ ಇದ್ದಾನೆ, ಒಂದು ಕೋಟಿ ಬಾಳ್ತಾನೆ ಅಲ್ಲ, ಅರ್ಥ ಮಾಡ್ಕೊಳ್ಳೋನಿದ್ದಾನೆ. ಈ ಹುಡುಗಿ ಕೃತಿಕಾ ಏನು ಅಂತ ನನಗೆ ಗೊತ್ತು, ನೀವು ಮಾತಾಡಬೇಡಿ ಅನ್ನೋ ಅಷ್ಟು ಧೈರ್ಯವಾಗಿ ಮಾತಾಡುವಂಥ ಹುಡುಗ ಬೇಕು ನನಗೆ ಅಂತ. ಅದನ್ನೇ ಅಮ್ಮಂಗೂ ಕೂಡ ಹೇಳಿರೋದು. ನಾನು ಹುಡುಕ್ತಿರೋದು ಕೂಡ ಅಂಥ ಹುಡುಗನ್ನೇ. ನಾನು ಹೇಳ್ತಿರ್ತೀನಿ, ನಮ್ಮ ಅಮ್ಮಂಗೆ ಅದೇ ಹೇಳ್ತಿರ್ತೀನಿ, ನೀನು 25 ಕೋಟಿ ಇದೆ, 100 ಕೋಟಿ ಇದೆ, 1000 ಕೋಟಿ ಇದೆ, ನೀವು ಎಷ್ಟಕ್ಕೆ ಬಾಳ್ತೀರಾ ಅಲ್ಲ. ಸೊ ಈ ತಿಂಗಳಲ್ಲಿ ನನಗೆ ಈ ಕಮಿಟ್ಮೆಂಟ್ ಇದೆ, ಇದು 30,000 ಕಮಿಟ್ಮೆಂಟಿಗೆ ನೀನು ದುಡಿತಾ ಇರಬೇಕು. ಇದು ಫ್ಯಾಕ್ಟ್. ಈಗಿನ ಜಮಾನ ಇರೋದೇ ಹಾಗೆ. ನನಗೆ ನನ್ನ ಹತ್ರ ಆಸ್ತಿ ಎಷ್ಟಿದೆ ಅನ್ನೋದಲ್ಲ, ಈ ತಿಂಗಳಿಗೆ ನಾನು ಕಮಿಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ, ಈ ತಿಂಗಳಿಗೆ ನಾನು EMI ಕಟ್ಟೋದಕ್ಕೆ ನನ್ನ ಹತ್ರ ದುಡ್ಡಿದೆಯಾ. ಈಗ ಒಂದು ಫ್ಯಾಮಿಲಿ ಅಂತ ಮಾಡ್ಕೊಳ್ತೀನಿ ಅಂತ ಅಂದಾಗ ಒಂದು ಮಗು ಆಗುತ್ತೆ, ಆ ಮಗುಗೆ ಸ್ಕೂಲ್ ಫೀಸ್ ಕಟ್ಟಕ್ಕೆ ದುಡ್ಡಿದೆಯಾ. ಈ ಪ್ರಾಕ್ಟಿಕಲ್ ಥಾಟ್ಗಳು ಇಲ್ಲದೆ ಮದುವೆ ಆಗೋದು ಈಗಿನ ಜನ್ರೇಷನಲ್ಲಿ ನಾಟ್ ಓಕೆ. ಅಂದ್ರೆ ಪ್ರಪಂಚ ನಿನ್ನ ವಿರುದ್ಧ ನಿಂತರೂ ಪರವಾಗಿಲ್ಲ, ನಾನ್ ನಿನ್ ಜೊತೆ ಇರ್ತೀನಿ ಅಂತ ಹೇಳುವಂತ ವ್ಯಕ್ತಿತ್ವ ಬೇಕು. ಹೌದೌದು. ಅಂದ್ರೆ ಅದನ್ನೇ ನಾ ಹೇಳಿದ್ದು, ಆ ಟ್ರಸ್ಟ್ ಅನ್ನೋದು ತುಂಬಾ ಸೂಕ್ಷ್ಮ. ಅದು ಈ ಫೀಲ್ಡಲ್ಲಿ ಅಂತ ಬಂದಾಗ ಈ ಫೀಲ್ಡಲ್ಲಿ ಅಂತ ನಾವು ಹೇಳಿ ನಾವೇ ಮಾಡ್ಬಿಟ್ಟಿದ್ದೀವಿ ಬಹುಶಃ ಅದನ್ನ. ಬಟ್ ಎಂಡ್ ಆಫ್ ದ ಡೇ ಇದು ತುಂಬ ಜಡ್ಜ್ಮೆಂಟಲ್ ಫೀಲ್ಡ್. ಇದು ಈಸಿಯಾಗಿ ಹಿಂಗೆ ಚಿಟಕಿ ಹೊಡೆಯೋದ್ರಲ್ಲಿ ಜಡ್ಜ್ ಮಾಡ್ತಾರೆ. ಸೊ ಅದೆಲ್ಲ ಪ್ರಾಬ್ಲಮ್ಗಳು ಇರೋದ್ರಿಂದ ನಂಗೆ ಕೃತಿಕಾ ಏನು ಅಂತ ನನಗೆ ಗೊತ್ತು. ನೀವು ಯಾರು ಅವಳ ಬಗ್ಗೆ ಕಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಧೈರ್ಯವಾಗಿ ಹೇಳೋ ಅಂತ ಒಬ್ಬ ಹುಡುಗ ಸಿಕ್ಕಿದ್ರೆ ಡೆಫಿನೆಟ್ಲಿ ಐ ವಿಲ್ ಗೆಟ್ ಮ್ಯಾರಿಡ್. ಶಿವಶಕ್ತಿ ಅನ್ನುವಂತಹ ಮನೆಯನ್ನ ಕಟ್ಟಿದ್ರಿ, ಎಷ್ಟು ವರ್ಷದ ಕನಸು, ಸ್ಟ್ರಗಲ್ ಹೇಗಿತ್ತು ಅಂತ? 2011ರಿಂದ ಈ ವರ್ಷದವರೆಗೂ ಆಲ್ಮೋಸ್ಟ್ ಒಂದು 8ರಿಂದ 9 ಮನೆ ಚೇಂಜ್ ಮಾಡಿದ್ದೀನಿ ನಾನು. ಇಲ್ಲ ಬಾಡಿಗೆ ಮನೆಗಳು ಹಾಗೆ. ಪ್ರತಿ ಸಲ ಕೆಲವೊಂದು ಅಂದರೆ ಒಂದು 2 ವರ್ಷದ ಟೈಮ್ ಇದೆ. ಆ 2 ವರ್ಷ ಟೈಮ್ ಇವತ್ತಿಗೂ ನೆನೆಸ್ಕೊಂಡ್ರೆ ಹಂಗಿದ್ನ ನಾನು ಅಂತ ಅನ್ಸುತ್ತೆ ನನಗೆ. ಆ 2 ವರ್ಷದ ಟೈಮಲ್ಲಿ ನನಗೆ ಆಲ್ಮೋಸ್ಟ್ ತಿಂಗ್ಳಿಗೆ ಒಂದು 400 ರೂಪಾಯಿ 500 ರೂಪಾಯಿ ಇಷ್ಟೇ ನಾನು ಅರ್ನ್ ಮಾಡಿದ್ದು. ಅವಾಗೆಲ್ಲ ತಿಂಗಳಿಗೆ ನನಗೆ ಬಾಡಿಗೆ ಕಟ್ಟಕ್ಕೆ ಎಲ್ಲಿಂದ ಕಟ್ತೀನಿ, ಅಯ್ಯೋ ಬಾಡಿಗೆ ಕಟ್ಟಬೇಕು ಅನ್ನೋ ಒಂದು ಡಬ್ಬಿಂಗ್ ಮಾಡಬೇಕು, ಬಾಡಿಗೆ ಕಟ್ಟಬೇಕು ಅನ್ನೋ ಒಂದು ಆ್ಯಡ್ ಶೂಟ್ ಮಾಡಬೇಕು, ಅಯ್ಯೋ ಬಾಡಿಗೆ ಕಟ್ಟಬೇಕು ಅನ್ನೋ ಒಂದು ಫೋಟೋ ಶೂಟ್ ಮಾಡಬೇಕು. ಸೊ ಅದರಿಂದ ಏನೋ ಒಂದು ಸ್ವಲ್ಪ ದುಡ್ಡು ಬರುತ್ತೆ, ಅದರಿಂದ ಬಾಡಿಗೆ ಈ ಪರಿಸ್ಥಿತಿನಲ್ಲಿ ಇದ್ದೋಳು ನಾನು ಆ ಟೈಮಲ್ಲೆಲ್ಲ ನನ್ನ ತಾಯಿನೇ ನಾನು ನೆನೆಸ್ಕೊಳ್ಳೋದು. ಬಿಕಾಸ್ ಪ್ರತಿ ತಿಂಗಳು ಕೂಡ ನನ್ನ ತಾಯಿ ನನಗೆ ಹೆಲ್ಪ್ ಮಾಡಿದ್ದಾರೆ. ನನಗೆ ಯಾವಾಗ ಇಲ್ಲ ಅಮ್ಮ ನನ್ನ ಹತ್ರ ದುಡ್ಡು, ನನಗೆ ಈ ಥರ ಬೇಕು ಅಂತ ಕೇಳಿದಾಗಲೆಲ್ಲ ಏನೂ ಹೇಳ್ದೆ, ಸರಿ ಆಯಿತು ತಗೋ ಅಂತ ಕೊಟ್ಟಿದ್ದಾರೆ ಅವರು. ಸೊ ಆ ಪರಿಸ್ಥಿತಿ ನಾನು ಇವತ್ತು ನೆನೆಸ್ಕೊಂಡ್ರೆ ಬಾಡಿಗೆಯ ಕಮಿಟ್ಮೆಂಟ್ ಇಲ್ಲ ನನಗಿವತ್ತು. ಈ ಕ್ಷಣಕ್ಕೆ ನಂಗೆ ಬಾಡಿಗೆ ಕಮಿಟ್ಮೆಂಟ್ ಇಲ್ಲ.
ಅದು ಎಂಥ ಟೆನ್ಷನ್ ಅಂತ ಪ್ರತಿಯೊಬ್ಬ ಬಾಡಿಗೆ ಕಟ್ತಾ ಇರೋನ್ಗೂ ಗೊತ್ತಿರುತ್ತೆ. ಅದು ಎಷ್ಟು ಕಷ್ಟ, ಅದೆಂಥ ಪ್ರೆಷರು. 20ನೇ ತಾರೀಕು ಆಗ್ತಿದ್ದಂಗೆ ಶುರುವಾಗತ್ತೆ, 25ನೇ ತಾರೀಕು ಆಗ್ತಿದ್ದಂಗೆ ಇನ್ನೊಂದು 10 ದಿನದಲ್ಲಿ ಬಾಡಿಗೆ ಕಟ್ಟಬೇಕು ಅಂತ. ಕರೆಂಟ್ ಬಿಲ್ಲು, ವಾಟ್ರ್ ಬಿಲ್ಲು, ಆಮೇಲೆ ನಮ್ದು ಫೋನ್ ಬಿಲ್ಲು, ಇದೆಲ್ಲ ಕತೆಗಳಿರುತ್ತೆ. ಸೊ ಅದೆಲ್ಲ ಮುಗಿಸಿ ನಾನು ಫೈನಲಿ ನನ್ನ ಮನೆ ನಾನು ಆರಾಮಾಗಿರಬಹುದು ಅನ್ನೋ ಒಂದು ಪರಿಸ್ಥಿತಿಗೆ ಇವತ್ತು ಬಂದು ನಿಂತಿರೋದು ಅಂದರೆ ಅದು ದೊಡ್ಡ ಸ್ಟ್ರಗಲ್. ಅದು ಐ ಕ್ಯಾನ್ ಸಿ ಮೈ ಸೆಲ್ಫ್ ಆ್ಯಸ್ ಅ ವೆರಿ ಸ್ಟ್ರಾಂಗ್ ವುಮೆನ್. ಡೆಫಿನೆಟ್ಲಿ ನನಗಾಗಿದೆ ಅದು ಎಕ್ಸ್ಪೀರಿಯನ್ಸ್. ಈಗ ಗೃಹ ಪ್ರವೇಶದ ಫೋಟೋಗಳನ್ನೆಲ್ಲ ನೋಡ್ತಾ ಇದ್ದೆ, ತುಂಬಾ ಕಡಿಮೆ ಜನ ಬರ್ತಾ ಇದ್ರು. ಬಂದಿದ್ನ ನೋಡಿದೆ ನಾನು. ಬೆಂಗಳೂರಲ್ಲಿ ಇತ್ತೀಚೆಗೆ ನೋಡಿದೆ, ಅಂದ್ರೆ ಸತ್ಯನಾರಾಯಣ ಪೂಜೆ ಆದಾಗ್ಲೂ ಕೂಡ ಪೆಂಡಲ್ ಎಲ್ಲ ಹಾಕಿ ತುಂಬಾ ಗ್ರ್ಯಾಂಡ್ ಆಗಿ ಒಂದಷ್ಟು ಜನರನ್ನೆಲ್ಲ ಕರೀತಾರೆ. ನೀವು ಯಾವ ರೀತಿ ಯೋಚನೆ ಮಾಡ್ತೀರಾ? ಅಂದ್ರೆ ಕೆಲವೊಂದ್ಸಲ ಹೇಳೋದುಂಟಲ್ಲ, 4 ಜನ ಅದು ಬಂದ್ರು ಪರವಾಗಿಲ್ಲ, ಒಳ್ಳೆ ಮನ್ಸಿಟ್ಕೊಂಡ್ ಬಂದ್ರೆ ಆಶೀರ್ವಾದ ಮಾಡಿದ್ರೆ ಸಾಕು, 400 ಜನ ಬರೋ ಅವಶ್ಯಕತೆ ಇಲ್ಲ ಅಂತ ಕೆಲವರು ಹೇಳೋದುಂಟು. ನೀವು ಅದೇ ತರ ಯೋಚನೆ ಮಾಡ್ತೀರಾ? ಎಸ್ ಡೆಫಿನೆಟ್ಲಿ. ನಂಗೆ ಜನರನ್ನ ನಾವ್ ಏನೇ ಮಾಡಿದ್ರು ಮೆಚ್ಚಕ್ಕಾಗಲ್ಲ, ಅವ್ರು ಯಾರೇ ಇರ್ಲಿ. ಅಂದ್ರೆ ನನ್ನನ್ನ ಮೆಚ್ಕೊಳಕ್ ಆಗಲ್ಲ. ಸುಮಾರಷ್ಟು ನನಗೆ ಅನ್ಸುತ್ತೆ ಯಾಕೆ ಹಿಂಗೆ ಮಾಡಲಿಲ್ಲ ಅಂತ. ಸೊ ಹ್ಯೂಮನ್ ಟೆಂಡೆನ್ಸಿ ಇದು. ಸೊ ಜನರನ್ನ ನಾವು ಮೆಚ್ಚಕ್ಕಾಗಲ್ಲ ಅಂದಾಗ ಅಟ್ಲೀಸ್ಟ್ ದೇವ್ರನ್ನ ಮೆಚ್ಚಕ್ಕೆ ಏನು ಮಾಡ್ಬೋದು ಅದನ್ನು ಮಾಡಬೇಕು ಅನ್ನೋದು ನನ್ನ ಒಪಿನಿಯನ್ ಇತ್ತು. ಅದು ಶುರು ಮಾಡಿದಾಗಲೇ ಇತ್ತು, ನಾವು ಮನೆ ಗೃಹ ಪ್ರವೇಶ ಮಾಡಬೇಕು ಅಂದಾಗಲೇ ಇತ್ತು. ಅದಕ್ಕೆ ತಕ್ಕ ಹಾಗೆ ನಾನೇನು ದೇವಸ್ಥಾನಕ್ಕೆ ಹೋಗ್ತೀನಿ, ಅಲ್ಲಿ ಗುರೂಜಿ ಹತ್ರ ಮಾತಾಡಿದಾಗ್ಲೂ ಅವರು ಅದೇ ಹೇಳಿದ್ರು, ದೇವತಾ ಕಾರ್ಯಗಳೇನಿದೆ ಅದು ಯಾವುದು ಕೂಡ ಒಂಚೂರು ಕೊರತೆ ಆಗದೆ ಇರೋ ಹಾಗೆ ಮಾಡು. ನಮ್ಮ ಕೈಲಿ ಬೇರೆ ಏನೂ ಮಾಡ್ಲಿಕ್ಕಾಗಲ್ಲ. ಮ್ಯಾಕ್ಸಿಮಮ್ ಅಂದರೆ ಅವನಿಗೆ ಅಥವಾ ಅಮ್ಮಂಗೆ ಏನು ಪ್ರೀತಿ, ಅವಳಿಗೆ ಸಮಾಧಾನ ಆಯ್ತಪ್ಪ, ಈ ಹುಡುಗಿ ಇಷ್ಟು ಚಂದ ಹೋಮ ಮಾಡಿದ್ಲು ಅಂತ ಅನ್ಸೋ ಅಷ್ಟಾದರೂ ಮಾಡು. ಅಷ್ಟು ಮಾತ್ರ ನಮ್ಮ ಕೈಲಿ ಮಾಡೋಕ್ಕೆ ಸಾಧ್ಯ ಅಂತ. ಅದೇ ಥಾಟ್ ಪ್ರಾಸೆಸ್ ಮೇಲೇ ದೇವತಾ ಕಾರ್ಯಗಳಿಗೆ ಯಾವುದಕ್ಕೂ ಕಡಿಮೆ ಮಾಡಿದೆ. ಎಲ್ಲ ಪೂಜೆ ಪುನಸ್ಕಾರಗಳನ್ನು ಅದರದ್ದೇ ಆದಂಥ ಟೈಮ್ ತೊಗೊಂಡು ಕರೆಕ್ಟ್ ಟೈಮಿಂಗ್ ಮಾಡಿ, ಅದನ್ನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ, ಇನ್ಫ್ಯಾಕ್ಟ್ ಅಷ್ಟೆಲ್ಲ ಮಾಡಿ ಕಡಿಮೆ ಜನರನ್ನ ಕರೆದಿರೋದು. ಅಂದರೆ ಇನ್ನೊಂದು ಪ್ರಾಬ್ಲಮ್ ಏನಾಗಿತ್ತು ಆ ಟೈಮಲ್ಲಿ ಅಂತಂದರೆ LPGದು ಇಶ್ಯೂ ಇತ್ತು ಆ ಟೈಮಲ್ಲಿ. ಸೊ ನಾವು ಯಾರ್ಯಾರ ಹತ್ರ ನಾನು ಅಡುಗೆ ಮಾಡಿಕೊಡಿ ಅಂತ ಕೇಳಿದಾಗಲೆಲ್ಲ ಅವ್ರು ನನಗೆ ನೀವು LPG ತೊಗೊಂಬರ್ತೀರಾ, ಸಿಲಿಂಡರ್ ತೊಗೊಂಬಂದು ಕೊಡ್ತೀರಾ ಅಂದರೆ ನಾವು ಅಡುಗೆ ಮಾಡ್ಕೊಡ್ತೀವಿ ಅಂತ ಹೇಳಿರೋವಂಥದ್ದು ಇದೆ. ಸೊ ಆ ರೀಸನ್ ಕೂಡ, ಮೇಜರ್ ರೀಸನ್ ಇಸ್ ದಿಸ್. ಸಾಕು, ಒಂದು ಚೊಕ್ಕದಾಗಿ ಏನು ಮಾಡ್ಕೊಳ್ಬಹುದೋ ಮನೆಗೆ ಅಷ್ಟು ಮಾತ್ರ ಮಾಡೋಣ, ದೇವರಿಗೆ ಯಾವುದೇ ಥರದ ಕಡಿಮೆ ಆಗದೇ ಇರಲಿ ಅನ್ನೋವಂಥ ಒಂದು ಇಂಟೆನ್ಷನಿಂದ ಮಾಡಿತ್ತು. ಓಕೆ, ಇವತ್ತು ಈ ಮನೆಯನ್ನು ನೋಡಿದಾಗ ಯಾವ ರೀತಿ ಭಾವನೆ ಬರುತ್ತೆ? ಅಂದರೆ ಸಾರ್ಥಕ ಭಾವನೆನೋ ಯಾವ ರೀತಿ ಅಂತ. ಆ್ಯಂಡ್ ಇನ್ನೊಂದು ಹೇಳ್ತಾರೆ, ದುಡ್ಡಿದ್ರೂ ಕೂಡ ನಾನು ಮನೆ ತಗೊಳಕ್ಕಾಗಲ್ಲ, ಮನೆ ಕಟ್ಟೋಕ್ಕಾಗಲ್ಲ, ಯೋಗ ಬರಬೇಕು ಅಂತ ಹೇಳ್ತಾರೆ. ತುಂಬ ಜನ ಆ ಥರ ಹೇಳೋದನ್ನ ನಾನು ಕೇಳಿದ್ದೀನಿ. ಹೌದು. ಸೊ ನೀವೇನು ಹೇಳ್ತೀರಾ? ಅದೇ ಇವತ್ತಿಗೆ ಈ ಕೂತು ಇಲ್ಲಿ ಮಾತಾಡ್ತಾ ಇರೋದು ನನ್ನ ಮನೆಯಲ್ಲಿ ಅಂತ ಅನಿಸಿದ್ರೆ, ನನಗೆ ಸುಮಾರು ಸಲ ಈ ಎಕ್ಸ್ಪೀರಿಯನ್ಸ್ ಆಗಿದೆ. ನನಗೆ ಇದಕ್ಕಿಂತ ಮುಂಚೆನೂ, ಅಂದರೆ ಇವತ್ತೇ ಫಸ್ಟ್ ಟೈಮ್ ನಾನು ಇದನ್ನು ಮೀಡಿಯಾದಲ್ಲಿ ಹೇಳ್ತಿರೋದು, ಇದಕ್ಕಿಂತ ಮುಂಚೆನೂ ನನಗೆ ಸುಮಾರು ಸಲ ಇಂಟರ್ವ್ಯೂ ಮಾಡ್ಬೋದಾ ನಿಮ್ಮ ಮನೆಗೆ ಬಂದು ಅಂತ ಕೇಳಿದ್ದಾರೆ, ಸುಮಾರು ಸಲ ಕೇಳಿದ್ದಾರೆ. ಚಾನಲ್ ಕೇಳಿದಾಗಲೆಲ್ಲ ನಾನು ಒಂದು ಸ್ವಲ್ಪ ಹಿಂದೇಟು ಹಾಕ್ತಿದ್ದೆ. ಬಿಕಾಸ್ ಮನೆ ಅಷ್ಟು ಸ್ಪೇಷಿಯಸ್ ಇರ್ತಿರ್ಲಿಲ್ಲ. ಅವ್ರನ್ನ ಕರೆದು ಅವ್ರು ಎಲ್ಲಿ ಲೈಟ್ ಇಟ್ಕೊಳ್ಳೋದು, ಅವ್ರು ಹೇಗೆ ಮಾಡ್ತಾರೆ ಅನ್ನೋ ಒಂದು ಥಾಟ್ ಪ್ರಾಸೆಸ್ ಮೇಲೆ, ಇಲ್ಲ ನಾನೇ ಬೇಕಾದ್ರೆ ಸ್ಟುಡಿಯೋಗೆ ಬಂದುಬಿಡ್ತೀನಿ ಅಂತ ಹೇಳ್ತಿದ್ದೆ, ಅವಾಯ್ಡ್ ಮಾಡಿದ್ದಿದೆ. ಇಲ್ಲ ಶೂಟಿಂಗ್ ಇದೆ ಅಂತ ಹೇಳಿದ್ದಿದೆ, ನಾನು ಅದನ್ನ ಮಾಡಿದ್ದೀನಿ. ನಾನು ಅದನ್ನ ಒಂದು 3-4 ಸಲ ಮಾಡಿದ್ದೀನಿ. ಇವತ್ತಿಲ್ಲಿ ಕುತ್ಕೊಂಡು ನೀವು ಇಂಟರ್ವ್ಯೂ ಮಾಡೋದು ಕೇಳಿದ್ರೆ, ಈಗಲೂ ನಾನು ಅಮ್ಮಂಗೆ ಅಡುಗೆ ಮನೆಗೆ ಹೋದಾಗಲೂ ಹೇಳ್ತಿದ್ದೆ, ಫೈನಲಿ ನಾನು ಒಂದು ಮನೆಯಲ್ಲಿ ಕೂತ್ಕೊಂಡು ಬನ್ನಿ ನೀವು ಇಂಟರ್ವ್ಯೂ ಮಾಡಿ ಅಂತ ಹೇಳೋಷ್ಟು ಒಂದು ಚಂದದ ಮನೆ ಇದೆ, ಇವತ್ತು ಕೂತ್ಕೊಂಡು ಮಾತಾಡ್ಬೋದಾದಂಥದ್ದು ಮನೆ ಇದೆ ಅಂತ. ಇದು ಒಂದು ಸಾರ್ಥಕ ಭಾವ ಅನ್ನೋದಕ್ಕಿಂತ ಪೀಸ್ಫುಲಿ ನಿದ್ದೆ ಮಾಡ್ತಿದ್ದೀನಿ ನಾನು. ಅದು ಎಲ್ಲ ಕಡೆ ಒಂದು ಸಮಸ್ಯೆಗಳೇನೋ ಒಂದು ಟೆನ್ಷನ್ ಅದು ಇದು ಅಂತ ಅಂದಾಗ ನಿದ್ದೆ ಬರದೇ ಇರೋವಂಥದ್ದು, ಅಯ್ಯೋ ನಾಳೆ ಏನು ಮಾಡೋದು, ಇದಕ್ಕೇನು ಮಾಡೋದು, ಅಯ್ಯೋ ಒಂದು ನಲ್ಲಿ ಹೋಗ್ಬಿಡ್ತು, ಆ ನಲ್ಲಿ ಓನರ್ಗೆ ಹೇಳಬೇಕಾಗತ್ತೆ, ಅವ್ರು ಓನರ್ನ ಹತ್ರ ದುಡ್ಡು ಕಟ್ ಮಾಡಿ, ಈ ಥರದ್ದೆಲ್ಲ ಎಲ್ಲರೂ ಅನುಭವಿಸಿರ್ತಾರೆ. ಇದನ್ನು ಯಾರೂ ಭಿನ್ನ ಅಲ್ಲವೇ ಅಲ್ಲ, ಇದಕ್ಕೆ ಎಲ್ಲರೂ ಅನುಭವಿಸಿರ್ತಾರೆ. ಇವತ್ತು ನನಗೆ ಅದೆಲ್ಲ ನೋಡಿದ್ರೆ ಓಕೆ, ಏನೋ ಒಂದು ಮಾಡಿದ್ದೀನಿ, ಏನೋ ಒಂದು ಅಮ್ಮ ಹೆಲ್ಪ್ ಮಾಡಿದ್ದಾರೆ, ಹಂಗಾಗಿ ಆಗಿದೆ, ಇವತ್ತು ಆರಾಮಾಗಿ ಕೂತ್ಕೊಳ್ತೀನಿ, ಸಮಾಧಾನ ಇದೆ ನನಗೆ ಅನ್ನೋ ಒಂದು ಫೀಲ್ ಅಂತೂ ಬರುತ್ತೆ. ಮನಿ ಮ್ಯಾನೇಜ್ಮೆಂಟ್ ಎಲ್ಲ ಹೇಗೆ ಮಾಡ್ತೀರಾ? ಅಂದರೆ ದುಡಿದಿದ್ರಲ್ಲಿ ಇಂತಿಷ್ಟು ನಾನು ಖರ್ಚು ಮಾಡಬೇಕು, ಇಂತಿಷ್ಟು ಸೇವಿಂಗ್ಸ್ ಮಾಡಬೇಕು, ಈ ಥರ ಎಲ್ಲ ಥಾಟ್ ಇದೆಯಾ, ಹೇಗೆ ನಿಮ್ಮದು? ಅಂದರೆ ಮನಿ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಮುಂಚೆ ಇರಲಿಲ್ಲ. ಐ ವಾಸ್ ಅದೇ ಅರ್ನಿಂಗ್ ಮಾಡಿದಾಗಲೇ ತುಂಬ ಯಂಗ್ ಏಜಲ್ಲಿ ನಾನು ಅರ್ನಿಂಗ್ ಶುರು ಮಾಡಿ, ನಂಗೆ ಅವಾಗ ಹೇಗೆ ಖರ್ಚು ಮಾಡಬೇಕು, ಇಷ್ಟೇ ಖರ್ಚು ಮಾಡಬೇಕು, ಇಷ್ಟು ಸೇವಿಂಗ್ಸ್ ಇರಬೇಕು ಅನ್ನೋದೆಲ್ಲ ಐಡಿಯಾ ಇರಲಿಲ್ಲ. ಬಟ್ ಈಗ ಒಂದಷ್ಟು ವರ್ಷಗಳಿಂದ
ನನ್ನ ಪ್ರಿಫರೆನ್ಸಸ್ ಅಂತ ಏನು ಬರುತ್ತೆ ಆ ಪ್ರಿಫರೆನ್ಸ್ಗಳಿಗೆ ಇಂತಿಷ್ಟು ಅಂತ ಎತ್ತಿಡೋದಿರ್ಬೋದು, ಅಥವಾ ಇದಕ್ಕೆ ನಾನು ಇದೊಂದು ಸ್ವಲ್ಪ ಈಸಿಯಾಗಿ ನಾನು ಖರ್ಚು ಮಾಡಿಬಿಡ್ಬೋದು ಅಂತನೋ, ಅಥವಾ ಇದು ಬೇಡ, ನಾನೆಲ್ಲೋ ಆಚೆ ಹೋಗಿ ಕೂರೋದಕ್ಕಿಂತ ಮನೆಯಲ್ಲೇ 1-2 ಕಪ್ ಟೀನೋ ಕಾಫಿನೋ ಮಾಡ್ಕೊಂಡು ಕುಡಿಯೋಣ, ಬೇಡ ಮತ್ತು ಆಚೆ ಹೋಗೋದೇನಕ್ಕೆ ಅನ್ನುವಂಥದ್ದು ಇರ್ಬೋದು. ಈ ಥರ ಒಂದಷ್ಟು ಹಿಡಿದಿಡುವಂಥ ಬುದ್ಧಿ ಇತ್ತೀಚೆಗೆ ಒಂದು 3-4 ವರ್ಷಗಳಿಂದ ಬರ್ತಿದೆ. ಆ್ಯಂಡ್ ಅದು ನೀಡ್ ಕೂಡ, ಒಬ್ಬ ಮನುಷ್ಯಂಗೆ ಡೆಫಿನೆಟ್ಲಿ ಅದು ನೀಡು. ಅಂದರೆ ಇವತ್ತು ನಾವು ಅನ್ಬೋದು, ಅಂದರೆ ಯಾವುದೋ ಒಂದನ್ನು ಕಂಟ್ರೋಲ್ ಮಾಡ್ತಿದ್ದೀವಿ, ಯಾವುದೋ ಒಂದು ಬೇಡ ಅಂತ ನಾವು ಸ್ಯಾಕ್ರಿಫೈಸ್ ಮಾಡ್ತಿದ್ದೀವಿ ಅಂತ, ಬಟ್ ದಟ್ ಈಸ್ ಫಾರ್ ಫ್ಯೂಚರ್. ಡೆಫಿನೆಟ್ಲಿ ಅದು ವೇಸ್ಟ್ ಅಂತೂ ಆಗಲ್ಲ. ನಾವು ಇವಾಗ ಏನು ಮಾಡ್ತೀವಿ, ಎಷ್ಟು ಸೇವ್ ಮಾಡ್ತೀವಿ ಅಥವಾ ಎಷ್ಟು ಮೈಂಡ್ಫುಲ್ಲಾಗಿ ನಾವು ಖರ್ಚು ಮಾಡ್ತೀವಿ, ಅಷ್ಟು ನಮಗೆ ಫ್ಯೂಚರ್ ಸೆಕ್ಯೂರ್ಡ್ ಆಗಿರುತ್ತೆ. ಓಕೆ, ಅಂದರೆ ನಾವು ಎಷ್ಟು ಜಾಸ್ತಿ ದುಡಿತಾ ಹೋಗ್ತೀವೋ ಅಷ್ಟು ನಮ್ಮ ಲೈಫ್ ಸ್ಟೈಲ್ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಹೌದು. ಅಂದ್ರೆ ಖರ್ಚು ಮಾಡೋದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇದಕ್ಕೆ ನೀವು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ, ಮೈಂಡ್ ಸೆಟ್ ಹೇಗೆ ಇಟ್ಕೋತೀರಾ? ಅಂದ್ರೆ ಯೂಶಲಿ ಏನಾಗುತ್ತೆ, ಆರ್ಟಿಸ್ಟ್ ಅಂದಾಗ ಆ ಡ್ರೆಸ್ ನ ತಗೊಬೋದಲ್ವಾ, ಏನೋ ಒಂದು ಫಂಕ್ಷನ್ ಬರತ್ತೆ, ಅಥವಾ ಈಗಂತೂ ಸೋಷಿಯಲ್ ಮೀಡಿಯಾ ಇರೋದಕ್ಕೆ ಡ್ರೆಸ್ ನ ನೀವು ರಿಪೀಟ್ ಮಾಡಕ್ ಆಗಲ್ಲ, ಆ ತರದ್ದೆಲ್ಲ ಆಗುತ್ತೆ. ನಂಗೆ ಅದು ಆಗ್ತಿತ್ತು, ಇತ್ತೀಚೆಗೂ ಆಗಿದೆ, ಅದು ಇಲ್ಲ ಅಂತಲ್ಲ. ಸಡನ್ ಆಗಿ ಹಂಗೆ ಚೆನ್ನಾಗಿದೆ ಅಂತ ತಗೊಂಡ್ಬಿಡೋದು, ಆ ಥರ ಎಲ್ಲ ಆಗಿರೋದು ಉಂಟು. ಆದರೆ ಅದೇ ಎಂಡ್ ಆಫ್ ದಿ ಡೇ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಬಂದಾಗ, ಇಲ್ಲ ಇದಿನ್ನೆಲ್ಲೋ ಖರ್ಚಾಗತ್ತೆ, ಇದಿನ್ನೆಲ್ಲಿಗೋ ಬೇಕಾಗತ್ತೆ. ಬಹುಶಃ ಈ ಮನೆಯ ವಿಷಯಕ್ಕೆ ಬಂದಾಗ್ಲೇ ನಾನು ತುಂಬ ಹಿಡಿದು ಯೋಚನೆ ಮಾಡಿರೋದಿದೆ. ಬಿಕಾಸ್ ಯಾವುದೋ ಒಂದು ನಾನು ಲಾಕನ್ನು ತಗೊಳ್ತಿದ್ದೀನಿ ಅಂತ ಅಂದಾಗ್ಲೂ ಅದ್ರದ್ದು ನಾನು ಇನ್ನೆಲ್ಲೋ ಸ್ಯಾಕ್ರಿಫೈಸ್ ಮಾಡಿರ್ತೀನಿ. ಅದು ಬೇಡ, ಇವತ್ತು ಆ ಡ್ರೆಸ್ ತೊಗೊಳೋದು ಬೇಡ, ಆ 600 ರೂಪಾಯೋ 500 ರೂಪಾಯಲ್ಲೋ ಒಂದು ಲಾಕ್ ತೊಗೊಳ್ಳೋಣ ಅಂತ ಈ ಥರ ಯೋಚನೆ ಮಾಡಿರೋದಿದೆ ಈ ಮನೆ ವಿಷಯಕ್ಕೆ. ಸೊ ಹಾಗಾಗಿ ಡೆಫಿನೆಟ್ಲಿ ಅದು ಆರ್ಟಿಸ್ಟ್ ಆಗಿ ಕಷ್ಟ, ಬಟ್ ಅನಿವಾರ್ಯತೆ ಎರಡು ಕೂಡ. ಎಷ್ಟು ವರ್ಷದ ಪ್ರೊಸೆಸ್ ಇದು ಈಗ ಮನೆ ತಗೊಳ್ಳೋಂಥದ್ದು? ಇದು ಆಲ್ಮೋಸ್ಟ್ ಅಂದರೆ ಪ್ರಾಸೆಸ್ ಅಂತ ಬಂದಾಗ ಒಂದು 7-8 ಮಂತ್ಸಿಂದ. ಮನೆ ಜಾಗ ಅಂತ ತಗೊಂಡಿದ್ದು 7-8 ಮಂತ್ಸಿಂದ, ಬಟ್ ಇಂಟೀರಿಯರ್ಸ್ ಅಂತೆಲ್ಲ ಮಾಡಿಸಿದ್ದು ನಾನೇ. ಅಂದರೆ ಹಿಂಗೆ ಬೇಕು ಅಂತ ಹೇಳಿ ಮಾಡಿಸಿದ್ದು, ಅದಕ್ಕೇ ಪ್ರಾಸೆಸ್ ಹಿಡಿತು ಒಂದು 6 ಮಂತ್ಸ್ ಅಂತ ಅಂದ್ಕೊಳ್ಳಿ. ಆಗುತ್ತೆ. ಇವತ್ತೇನು ಅನ್ಸುತ್ತೆ ನಿಮ್ಮ ಜೀವನದ ಬಗ್ಗೆ? ಖುಷಿ ಇದೆ ನನಗೆ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆರ್ಟಿಸ್ಟ್ ಆಗಿ ಅಂದರೆ ಏನೂ ಗೊತ್ತಿಲ್ಲದೆ ಇರೋ ಊರಿಂದ ಬಂದಿರೋ ನಾನು ಇವತ್ತು ಇಲ್ಲಿ ನಿಂತ್ಕೊಂಡು ಅಮ್ಮ ಜೊತೆ ಖುಷಿಯಾಗಿ ಆರಾಮಾಗಿ ನೆಮ್ಮದಿಯಾಗಿ ಊಟ ಮಾಡಿಕೊಂಡು ಇದ್ದೀವಿ ಅನ್ನೋದು ಎಲ್ಲ ದೇವ್ರಿಚ್ಛೆ ಅಂತ ಅನ್ಸುತ್ತೆ ನನಗೆ. ಅದು ಬಿಟ್ಟರೆ ಅಪ್ಪನ ಆಶೀರ್ವಾದ, ಅಮ್ಮನ ಆಶೀರ್ವಾದ, ಅಷ್ಟು ಬಿಟ್ಟರೆ ನನಗೆ ನಂದೇನೋ ಮಾಡಿಬಿಟ್ಟಿದ್ದೀನಿ, ನಾನೇನೋ ಸಾಧನೆ ಮಾಡಿಬಿಟ್ಟಿದ್ದೀನಿ ಅಂತ ಈಗಲೂ ನಂಗೆ ಅನಿಸಲ್ಲ. ನಾನು ಏನೋ ಮಾಡಿಬಿಟ್ಟಿದ್ದೀನಿ ಅಂತ ಅನಿಸಲ್ಲ. ಎಷ್ಟೋ ಜನ ಮಾಡಿರ್ತಾರೆ, ಅದೇ ಥರ ನಾನು ಮಾಡಿದ್ದೀನಿ ಅಂತ ಅನಿಸುತ್ತೆ. ಇನ್ನೂ ಮಾಡೋದಿದೆ ಅಂತ ಅನಿಸುತ್ತೆ ನನಗೆ. ಇನ್ನೂ ಏನೋ ಮಾಡೋದಿದೆ, ಅದಕ್ಕೋಸ್ಕರ ಇನ್ನೂ ಇದ್ದೀನಿ, ಇನ್ನೂ ಲೈಫ್ ಲೀಡ್ ಆಗ್ತಾ ಇದೆ, ಇನ್ನೂ ಏನೋ ಇದೆ ನಾನು ಮಾಡಬೇಕಾಗಿರೋದು ಅಂತಲೇ ಅನಿಸುತ್ತೆ. ಈಗ ನೀವು ಮೊದಲೇ ಹೇಳಿದ್ರಿ ಜನರನ್ನ ಮೆಚ್ಸೋಕ್ಕಾಗಲ್ಲ ಅಂತ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಮನೆ ತೊಗೊಂಡಿರೋದು ಅಥವಾ ಮನೆ ಗೃಹ ಪ್ರವೇಶ ಆಗಿರುವಂಥ ಫೋಟೋಗಳನ್ನ ಹಾಕ್ತೀರಾ, ಕಾರ್ ತೊಗೊಂಡಿರ್ತೀರಾ, ಅದ್ರ ಫೋಟೋ ಹಾಕ್ತೀರಾ. ಜನ ಹೇಗೆ ಇವ್ರಿಗೆ ದುಡ್ಡು ಬರುತ್ತೆ, ಏನು ಮಾಡ್ತಾರೆ ಇವರು ಅಂತ ಒಂದಷ್ಟು ಆಶ್ಚರ್ಯ ಪಡೋದಿದೆ ಅಥವಾ ಯೋಚನೆ ಮಾಡೋದಿದೆ. ನಿಮ್ಗೇನು ಅನ್ಸುತ್ತೆ? ಅಂದರೆ ನಮ್ಮ ಲೈಫಲ್ಲಿ ಏನು ನಡೀತಿದೆ, ನಾನು ಎಲ್ಲಿ ಉಳಿಸ್ತಾ ಇದ್ದೀನಿ ದುಡ್ಡನ್ನು, ಖರ್ಚು ಮಾಡ್ತಾ ಇದ್ದೀನಿ, ಅಥವಾ ನನಗೆ ಬೇರೆ ಬಿಸ್ನೆಸ್ ಇದೆಯಾ, ಅಥವಾ ನನ್ನ ತಂದೆ ತಾಯಿ ಬೇರೆ ಏನಾದ್ರು ಇನ್ಕಮ್ ಇಟ್ಟಿದ್ದಾರಾ, ಏನೂ ಗೊತ್ತಿಲ್ಲ ಜನ ಮಾತಾಡ್ಬಿಡ್ತಾರಲ್ಲ ಅಂತ. ಎಕ್ಸಾಕ್ಟ್ಲಿ. ನನಗೆ ಈ ಮನೆ ಅಂತ ಬಂದಾಗ ನಾನು ಅದಕ್ಕೆ ಹೇಳೋದು, ಇದರಲ್ಲಿ ನನ್ನ ಎಫರ್ಟ್ ಕಡಿಮೆ ಇದೆ, ನನ್ನ ತಂದೆ ತಾಯಿ ಎಫರ್ಟ್ ಜಾಸ್ತಿ ಇದೆ ಅಂತ. ಬಿಕಾಸ್ ಅವರು ಊರಲ್ಲಿ ಇದ್ದಿದ್ದಂಥ ಮನೆನ ಸೇಲ್ ಮಾಡಿ ಅಮ್ಮ ಇಲ್ಲಿಗೆ ಬಂದಿರೋದು. ಸೊ ನಾವು ಆ ದುಡ್ಡು ಆಗಿರಬಹುದು ಸೇಲ್ ಮಾಡಿರೋದು, ಅಥವಾ ನನ್ನಿಂದ ಒಂದು ಸ್ವಲ್ಪ ನಾನು ಸೇವಿಂಗ್ಸ್ ಮಾಡಿರೋ ಅಂತ, ಇದೆಲ್ಲ ಕೂಡಿಸಿ ಮಾಡಿರೋ ಅಂತ ಮನೆ ಇದು. ಸೊ ಹೇಳೋರ್ಗೆ ಅಂದ್ರೆ ಅದೇ ಮಾತಾಡೋದು ತುಂಬಾ ಸುಲಭ ಮಾತಾಡೋದು. ನೀವು ಮಾಡಿರ್ತೀರಾ ಇದನ್ನ ಆಸ್ ಅ ಕಾಮನ್ ಪರ್ಸನ್, ಆಸ್ ಅ ಮಿಡಲ್ ಕ್ಲಾಸ್ ಪರ್ಸನ್ ನೀವು ಕೂಡ ಮಾಡಿರ್ತೀರಾ. ನೀವು ಎಲ್ಲೆಲ್ಲಿಂದನೋ ಸ್ವಲ್ಪ ಸಾಲ ಮಾಡಿರ್ತೀರೋ, ಅಥವಾ ಮತ್ತೊಂದು ಎಲ್ಲೆಲ್ಲಿಂದನೋ ತಂದಿರ್ತಿರೋ, ಅಥವಾ ಯಾರತ್ರನೂ ಈಸ್ಕೊಂಡಿರ್ತಿರೋ, ಏನೋ ಒಂದು ಆಗಿರುತ್ತೆ. ಈ ಥರದ್ದು ಒಂದು ಎಫರ್ಟ್ ಇರುತ್ತೆ. ನಿಮ್ಮ ಶ್ರಮ ನಿಮಗೆ ಗೊತ್ತಿರುತ್ತೆ, ಹಾಗೆ ನನ್ನ ಶ್ರಮ ನನಗೆ ಮಾತ್ರ ಗೊತ್ತು. ಸೊ ಈ ಮನೆ ಅಂತ ಬಂದಾಗ ಇದು ನನ್ನ ಪ್ಯೂರ್ಲಿ ನನ್ನ ತಂದೆ ತಾಯಿಯ ಎಫರ್ಟ್ ಬಿಟ್ರೆ ನಂದು ತುಂಬ ಕಡಿಮೆ ಇದೆ ಇದರಲ್ಲಿ ಎಫರ್ಟ್. ಸೊ ಆಲ್ ಕ್ರೆಡಿಟ್ ಗೋಸ್ ಟು ನನ್ನ ತಂದೆ ತಾಯಿ. ಓಕೆ, 2013ರಿಂದ ವನದುರ್ಗ ದೇವಸ್ಥಾನಕ್ಕೆ ನೀವು ಹೋಗ್ತಾ ಇರುವಂತದ್ದು, ಅಂದ್ರೆ ಪ್ರತಿ ತಿಂಗಳು ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ. ಶಿವಶಕ್ತಿ ಅಂತ ಹೆಸರಿಟ್ರಿ, ಆ ತಾಯಿ ಹೆಸರಿಡ್ಲಿಲ್ಲ ಅಂದ್ರೆ ಏನಾದ್ರು ಬೇರೆ ರೀಸನ್ ಇದೆಯಾ? ಹಾಗೇನಿಲ್ಲ. ಅಂದ್ರೆ ನನ್ನ ಬೇರೆ ಮನೆಯೆಲ್ಲ ಇದ್ದಿದ್ದು ವನದುರ್ಗ ನಿಲಯ ಅಂತ. ಈ ಸಲ ಏನಾಯ್ತು ಅಂತಂದ್ರೆ ನಂಗೆ ಒಂದು ಆಸೆ ಇತ್ತು, ನಂಗೆ ಶಿವ ಮತ್ತೆ ಅಮ್ಮನವರು ಇಬ್ಬರ ಹೆಸರು ಬರೋ ತರ ಇರಬೇಕು, ಯಾವ್ದಾದ್ರು ಒಂದು ಹೆಸರು ಬೇಕು ನನಗೆ ಅಂತ ಹುಡುಕ್ತಿದ್ದೆ.
ಫಸ್ಟು ಶಿವೆ ಅಂತ ಅನ್ಕೊಂಡೆ, ಬಟ್ ಅದು ಶಿವ ಅಂತ ಹೆಸರಿದೆ, ಆದ್ರೆ ಶಿವೆ ಅಂತಂದ್ರೆ ಬರೀ ಅಮ್ಮನವ್ರು ಆಗ್ಬಿಡ್ತಾರೆ ಮತ್ತೆ ಅಂತ, ಪಾರ್ವತಿ ಆಗ್ಬಿಡ್ತಾರೆ. ಸೊ ಹಾಗಾಗಿ ಏನ್ ಮಾಡೋದು ಅಂದಾಗ ನನ್ನ ಅಮ್ಮ ಕೊಟ್ಟಿರುವಂತ ಸಜೆಷನ್ ಇದು, ಶಿವಶಕ್ತಿ ಅಂತ ಇಡೋಣ ಅಂತ. ಸೊ ಅಮ್ಮ ಹೇಳಿದ ತಕ್ಷಣ ನನಗೆ ಹೌದಲ್ವಾ, ಇಬ್ರು ಇದಾರಲ್ಲ ಅದರಲ್ಲಿ, ಹಂಗೆ ಇರ್ಲಿ ಅಂತ ಹೇಳಿ ಅಮ್ಮ ಸೆಲೆಕ್ಟ್ ಮಾಡಿದಂತ ಹೆಸರಿದು. ಹಾಗಾಗಿ ಶಿವಶಕ್ತಿ ಅಷ್ಟೇ, ಇಬ್ರು ಇರ್ಲಿ ಅನ್ನೋ ಕಾರಣಕ್ಕೆ. ಓಕೆ, ಈಗ ಧಾರಾವಾಹಿಯಲ್ಲಿ ಕಾಣಿಸ್ಕೊಳ್ಬೇಕು ಅಂತ ಹೇಳಿ ಸಾಕಷ್ಟು ಜನ ನಿರೀಕ್ಷೆ ಮಾಡ್ತಾ ಇರ್ತಾರೆ, ಯಾವಾಗ ಕೃತಿಕಾ ಅವರು ಧಾರಾವಾಹಿಯಲ್ಲಿ ಆಕ್ಟ್ ಮಾಡ್ತಾರೆ ಅಂತ. ಶೀಘ್ರದಲ್ಲೇ ಸಾಧ್ಯ ಇದೆಯಾ? ಶೀಘ್ರದಲ್ಲೇ ಸಾಧ್ಯ ಇದೆ. ಸಾಧ್ಯ ಇದೆ ಅಂತಾನೂ ಗೊತ್ತಾಗಿದೆ ಶೀಘ್ರದಲ್ಲೇ ಸಾಧ್ಯ ಇದೆ, ಬಟ್ ಅದೇ ಏನೂ ಹೇಳೋ ಹಾಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಐ ಆಮ್ ನಾಟ್ ಸಪೋಸ್ ಟು ಸೇ ಅಷ್ಟೇ. ಬಟ್ ಎಸ್, ವೆರಿ ಸೂನ್ ನಿಮ್ಮ ಮುಂದೆ ಡೆಫಿನೆಟ್ಲಿ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಡಿಜಿಟಲ್ ಟೀಮ್ ಜೊತೆ ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡಿದ್ದೀರಾ. ನಿಮ್ಮ ಬಾಲ್ಯದಿಂದ ಹಿಡಿದು ಧಾರಾವಾಹಿ ಜೀವನ, ಆಧ್ಯಾತ್ಮಿಕ ಬದುಕು, ಜೊತೆಗೆ ಮದುವೆ ಬಗ್ಗೆ, ಆಮೇಲೆ ನೆಕ್ಸ್ಟ್ ಸೀರಿಯಲ್ ಯಾವಾಗ ಮಾಡ್ತೀರಾ ಅಂತ ಕೂಡ ಒಂದಷ್ಟು ಸುಳಿವು ಕೊಟ್ಟಿದ್ದೀರಾ. ಜನರಿಗೂ ಗೊತ್ತಾಗಿರುತ್ತೆ ಅನ್ಸುತ್ತೆ ಯಾವಾಗ ಕೃತಿಕಾ ಅವರು ತೆರೆ ಮೇಲೆ ಮತ್ತೆ ಕಾಣಿಸ್ಕೊಳ್ತಾರೆ ಅಂತ. ಒಂದು ಅದ್ಭುತವಾದ ಪಾತ್ರದ ಮೂಲಕ ತೆರೆ ಮೇಲೆ ಬನ್ನಿ, ಜನರನ್ನ ಮನೋರಂಜಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ಗುಡ್ ನ್ಯೂಸ್ ಕೊಡಿ. ವೈಯಕ್ತಿಕ ಜೀವನನೂ ಹೌದು, ಜೊತೆಗೆ ವೃತ್ತಿ ಜೀವನನೂ ಹೌದು. ಆಗ್ಲಿ, ಹಾಗೇನೆ ನಾನು ಅದನ್ನೇ ವಿಶ್ ಮಾಡ್ತೀನಿ. ವೈಯಕ್ತಿಕ ಜೀವನ ಮತ್ತೆ ವೃತ್ತಿ ಜೀವನ ಎರಡು ಕಡೆಯಿಂದನೂ ಆದಷ್ಟು ಬೇಗ ಗುಡ್ ನ್ಯೂಸ್ ಕೊಡೋ ಹಾಗಾಗ್ಲಿ ಅಂತಾನೆ ನಾನು ಹರಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.